नमः प्रणवशोभितं नवकाशाय खण्डाम्बरं त्रिदण्डपरिमण्डितं त्रिविधतत्त्वनिर्वाहकं दयाञ्चितदृगञ्चलं दलितवादि वाग्वैभवं क्षमादिगुणसागरं शरणमेमि रामानुजम्। श्रीविष्णुचित्तकुलनन्दन कल्पवल्लीं श्रीरङ्गराजहरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणं प्रपद्ये। उल्लासपल्लवितपालित सप्तलोकी निर्वाहकोरकितनेम कटाक्षलीलां श्रीरङ्गार्म्यतलमङ्गल दीपरेखां श्रीरङ्गराजमहिषीं श्रियमाश्रयामः। कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिहताः कृष्णाय तस्मै नमः। कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व माम्। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवास्तु भूयः। அன்னவயல் புதுவை ஆண்டாளரங்கற்கு பன்ன திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு. தூமணி மாடத்து சுத்தும் விளக்கெரிய தூபம் கமல துயிலனை மேல் கண் வளரும் மாமான் மகளே மணிக்கதவம் தாழ்த்திரவாய் மாமீரவளை எழுப்பீரோ உன் மகள்தான் ஊமையோ அன்னிச்சவிடோ அனந்தலோ ஏமப்பெரும் துயில் மந்திரப்பட்டாளோ மாமாயன் மாதவன் வைகுந்தனென்னே நாமம் பலவும் நவின்னேரோரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಸಕಲ ಕಲ್ಯಾಣಗುಣ ಪರಿಪೂರ್ಣನಾಗಿ ಇರ್ತಕ್ಕಂತಹ ಪರಮಾತ್ಮನನ್ನ ಆಂಡಾಳ್ ಸಂಶ್ಲೇಷಗೊಳ್ಳಬೇಕು ಎಂಬ ಅಪೇಕ್ಷೆಯಿಂದ ಗೋಪಕನ್ನಿಕೆಯರನ್ನು ಅನುಕಾರ ಮಾಡುತ್ತಾ ಮಾರ್ಹಳಿ ನೋನ್ಬು ಎಂಬ ಒಂದು ಸಂಕಲ್ಪವನ್ನು ಕೈಗೊಂಡಿದ್ದಾಳೆ. ಇಂತಹ
ಪರಮಾತ್ಮನನ್ನು ನಾವು ಪಡೆಯತಕ್ಕಂತಹ ಒಂದು ಸತ್ಸಂಕಲ್ಪಕ್ಕೆ ನಮಗೆ ಪುರುಷಕಾರ ರೂಪರಾಗಿ ಇದ್ದುಕೊಂಡು ನಮಗೆ ಪರಮಾತ್ಮನ ಗುಣಾನುಭವಕ್ಕೆ ಜೊತೆಗೂಡಿದಾಗಿ ಇರುವವರು ಯಾರೆಂದರೆ ಭಾಗವತೋತ್ತಮರು. ಕಾರಣ ಏನೆಂದರೆ ಪರಮಾತ್ಮಾನುಭವದಲ್ಲಿ ಮೈಮರೆತವರಿಗೆ ಶರೀರ ನಿಶ್ಯಕ್ತವಾಗಿ ಬಿಡುತ್ತದೆ. ಕಾಲಕಾಲಕ್ಕೆ ಭೋಜನ ನಿದ್ರೆ ಇವುಗಳಿಲ್ಲದೆ ಪರಮಾತ್ಮನ ವಿರಹದಲ್ಲಿ ತೀವ್ರವಾಗಿ ನೊಂದು ಕೃಶಕಾಯರಾಗಿ ಅವರುಗಳು ಅತ್ಯಂತ ದುರ್ಬಲರಾಗಿ ಬಿಡುತ್ತಾರೆ ಶಾರೀರಿಕವಾಗಿ. ಹಾಗೆ ಇರುವಾಗ ಅವರಿಗೆ ಸಹಕಾರಿಗಳಾಗಿ ಇರುವವರೇ ಭಾಗವತೋತ್ತಮರು. ಅದಕ್ಕೆ ಮೇಲೆ ಪರಮಾತ್ಮನ ಗುಣಾನುಭವ ಎಂತಹದು ಎಂಬುದಾಗಿ ಕೇಳಿದರೆ ಆ ಪರಮಾತ್ಮನ ಗುಣಾನುಭವದಲ್ಲಿ ಮುಳುಗಿದವರು ಸುಳಿಯಲ್ಲಿ ಸಿಕ್ಕಿಕೊಂಡಂತೆ. நம்மாழ்வார் ಹೇಳ್ತಾರೆ, ಕಾಲಾಳುಂ ನೆಂಜಳಿயும் ಕಣ್ಸುಳலும் ಉಯಿರ್ ಕಾತ್ತು ಆಕ್ಷೈ ಮೀನ್ಗಳು ಸಂಜೋರ್ ಕವಿಗಾಳ್ ಎಂಬುದಾಗಿ ತಿರುವಾಯುಮಣಿಯಲ್ಲಿ ಹಾಡ್ತಾರೆ ಸ್ವಾಮಿ நம்மாழ்வார். ಸಂಜೋರ್ ಕವಿಗಾಳ್ ಅತ್ಯಂತ ಮಧುರವಾಗಿ ಪರಮಾತ್ಮನ ಗುಣಗಾನವನ್ನು ಮಾಡ್ತಕ್ಕಂತಹ ಹಾಡತಕ್ಕಂತಹ ಓ ಕವಿಗಳೇ ಎಂದರೆ ಪರಮಾತ್ಮನ ಕವಿಗಳು ಯಾರು? ಭಾಗವತೋತ್ತಮರಾಗಿರ್ತಕ್ಕಂತಹ ಆಳ್ವಾರುಗಳೇ ಪರಮಾತ್ಮನ ಕವಿಗಳು. ಆ ಪರಮಾತ್ಮನ ಕವಿಯಾಗಿ ಇರ್ತಕ್ಕಂತಹ ಉಳಿದ ಆಳ್ವಾರುಗಳನ್ನು ನೋಡಿ நம்மாழ்வார் ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರಂತೆ. ಏನು ಎಚ್ಚರಿಕೆ ಕೊಡ್ತಾರೆ? ಸಂಜರ್ ಕವಿಗಾಳ್ ಉಯಿರ್ ಕಾತ್ತಾಕ್ಷೈ ಮಿನ್, ನಿಮಗೆ ಆಪತ್ತು ಬಂದು ಬಿಡುತ್ತದೆ, ಜಾಗ್ರತೆ ಜಾಗ್ರತೆ. ಪರಮಾತ್ಮನ ಗುಣಾನುಭವವನ್ನು ಮಾಡುವಾಗ, ಪರಮಾತ್ಮನ ಗುಣಗಳನ್ನು ಗಾನ ಮಾಡುವಾಗ ಜಾಗ್ರತೆ ಜಾಗ್ರತೆ ಅಂತಾರಂತೆ நம்மாழ்வார். ಕಾರಣ ಏನು? ಕಾಲಾಳುಂ ನೆಂಜಳಿಯುಂ ಕಣ್ಸುಳಲುಂ, ಪರಮಾತ್ಮನ ಗುಣಾನುಭವದಲ್ಲಿ ಪೂರ್ಣವಾಗಿ ಮುಳುಗಿದವರಿಗೆ ಕಾಲುಗಳಲ್ಲಿ ಬಲವೇ ಇರುವುದಿಲ್ಲ, ಕಣ್ಣುಗಳು ಸುತ್ತು ಬರ್ತಾ ಇರುತ್ತೆ. ಆ ಹೃದಯ ಪರಮಾತ್ಮನ ಗುಣಾನುಭವದಿಂದ ಕರಗಿ ನೀರಾಗಿ ಹರಿತಾ ಇರುತ್ತೆ. ಅವರಿಗೆ ತಮ್ಮ ಶರೀರದ ಮೇಲೆ ಪರಿವೆಯೇ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಉಸಿರಿಗೆ ನಿಮಗೆ ಆಪತ್ತು ಏರ್ಪಟ್ಟು ಬಿಟ್ಟಿದ್ದು ಜೋಕೆ ಅಂತಾರೆ நம்மாழ்வார். ಉಯಿರ್ ಕಾತ್ತು ಆಕ್ಷೈ ಮೀನ್ ಎಂಬುದಾಗಿ நம்மாழ்வார் ಪರಮಾತ್ಮನನ್ನ ಗಾನ ಮಾಡುವ ಕವಿಗಳನ್ನ ಕುರಿತು ಹೇಳುವಂತಹ ಒಂದು ಕಿವಿ ಮಾತು ತಿರುವಾಯುಮೊಳಿಯಲ್ಲಿ. ಕಾರಣ ಏನು? ಆ ಪರಮಾತ್ಮನನ್ನ ಕಾಣಬೇಕು ಕಾಣಬೇಕು ಅಂತ ಆಸೆ ಪಡ್ತಾರೆ. ಆ ಪರಮಾತ್ಮ ಎದುರಿಗೆ ಬಂದು ನಿಂತರೆ ಮೂರ್ಛೆ ಹೋಗ್ತಾರೆ. ಕಾರಣ ಆ ಪರಮಾತ್ಮಾನುಭವದ ಆ ಸೌಂದರ್ಯಾನುಭವದ ಆ ಒಂದು ಉತ್ಕಟಾವಸ್ಥೆಯನ್ನು ತಡೆದುಕೊಳ್ಳುವ ಶಕ್ತಿ ಇವರಿಗಿಲ್ಲ. ತಿರುಮಂಗೈಯಾಳ್ವಾರ್ ಪೊನ್ನಾರ್ ಶಂಗಮುಡೆಯ ಅಡಿಗಳೈ ಇನ್ನಾರೆನ್ನು ಅರಿಯೇನೆ. ಈಗ ಶಂಖಚಕ್ರ ಧಾರಣೆ ಮಾಡ್ಕೊಂಡು ಒಬ್ಬ ಬಂದ, ಅವನು ಯಾರು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತಾರೆ. ಅಷ್ಟರ ಮಟ್ಟಿಗೆ ಮೈ ಮರೆತು ಹೋಗುತ್ತೆ. நம்மாழ்வார் ಪರಮಾತ್ಮನ ಗುಣಾನುಭವವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಆ ಪರಮಾತ್ಮ ಯಶೋಧಾದೇವಿಯಿಂದ ತುಂಡು ಹಗ್ಗಕ್ಕೆ ವಸ್ತುವಾಗಿ ಒರಳಲ್ಲಿ ಕಟ್ಟಲ್ಪಟ್ಟ ಎಂಬತಕ್ಕಂತಹ ವೃತ್ತಾಂತವನ್ನ ಅನುಸಂಧಾನ ಮಾಡ್ತಾ ಇದ್ದಾರೆ ಸ್ವಾಮಿ நம்மாழ்வார். பத்துடையடியவர் கெளியவன் பிறர்களுக்கரிய வித்தகன் மலர்மகள் விரும்பும் நமரும் பெறಲಡಿகள். ತಿರುವಾಯುಮೊಳಿಯಲ್ಲಿ நம்மாழ்வாರರ ಅನುಭವ ಏನು ಹೇಳ್ತಾ ಇದ್ದಾರೆ? ಪತ್ತುಡೈ ಅಡಿಯವರ್ಕು ಎಳಿಯವನ್, ಯಾರು ಪರಮಾತ್ಮನನ್ನ ಆಶ್ರಯಣ ಮಾಡಿ ಅವನಲ್ಲೇ ಆಕಿಂಚನ್ಯ ಅನನ್ಯಗತಿತ್ವವನ್ನು ಉಳ್ಳವರಾಗಿ ಅವನಲ್ಲೇ ಮಹಾವಿಶ್ವಾಸದಿಂದ ಕೂಡಿರ್ತಾರೋ ಅಂತಹವರಿಗೆ ಸರ್ವ ಸುಲಭನಾಗಿ ಇರ್ತಾನೆ. ಅವರ ಮನೆ ದಾಸರಾಗ್ತಾನಂತೆ ಪರಮಾತ್ಮ. ಅವರು ಹೇಳಿದಾಗೆಲ್ಲ ಕೇಳ್ತಾನೆ. ಪತ್ತುಡೈ ಅಡಿಯವರ್ಕು ಎಳಿಯವನ್, ಅವನು ಪರಾತ್ಪರ ವಸ್ತು, ಪುರುಷೋತ್ತಮ. ಆದರೆ ಅವನ ಭಕ್ತರ ವಿಷಯದಲ್ಲಿ ನಾನು ನಿನಗೆ ದಾಸ ಅಂತಾನಂತೆ ಪರಮಾತ್ಮ. ಹಾಗೆ ಭಕ್ತರಿಗೆ ವಶನಾಗಿರುವ ತತ್ವ ಈ ಪರಮಾತ್ಮ ತತ್ವವಲ್ಲವಾ? ಹಾಗೆ ಇರುವ ಆ ಪರಮಾತ್ಮನ ಆ ಸೌಲಭ್ಯ ಸೌಶೀಲ್ಯವನ್ನ நம்மாழ்வார் ಅನುಭವಿಸ್ತಾ ಇದ್ದಾರೆ. ಹಾಗೆ ಅನುಭವಿಸುವಾಗ ಅವರು ಆ ಕೃಷ್ಣ ಪರಮಾತ್ಮ ಒರಳಲ್ಲಿ ಕಟ್ಟು ಬಿದ್ದಂತಹ ವೃತ್ತಾಂತವನ್ನ ಅನುಸಂಧಾನ ಮಾಡ್ತಾರೆ. ಎತ್ತಿನ ಮುರಳಿನೋಡು ಇಣೈಂದಿರಂದೆಂಗಿಯ ಎಳಿವೆ. ಆ ಒಬ್ಬ ಗೊಲ್ಲತಿ, ಎಡಗೈ ಬಲಗೈಗಳಿಗೆ ವ್ಯತ್ಯಾಸ ತಿಳಿಯದ ಒಬ್ಬ ಗೊಲ್ಲತಿಯ ಆ
ದನ ಕಾಯುವ ಒಂದು ಹೆಂಗಸಿನ ಕೈಯಲ್ಲಿ ಈ ಪರಾತ್ಪರ ವಸ್ತು ಕಟ್ಟಿ ಹಾಕಿಸಿಕೊಳ್ಳುವುದಾ? ಏನು ಸೌಲಭ್ಯ ಅಂದ್ರು ಅಳೆಯ ಮಣವಾಳ ಪೆರುಮಾಳ್ ನಾಯನಾರ್ ಆಚಾರ್ಯ ಹೃದಯ ಗ್ರಂಥದಲ್ಲಿ ಹೇಳ್ತಾರೆ, 3 ಮಾಸಂ ಮೋಹಿತ್. ಕೃಷ್ಣ ಒರಳಲ್ಲಿ ಕಟ್ಟುಪಟ್ಟ ಅಂತ ಆಳ್ವಾರ್ ಅನುಭವಿಸ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ. 6 ತಿಂಗಳು ಮೂರ್ಛೆ, ಎಚ್ಚರವೇ ಇಲ್ಲ. ಆ ಪರಮಾತ್ಮನ ಸೌಲಭ್ಯ, ಅಂತಹ ಪರಾತ್ಪರ ಇಷ್ಟೊಂದು ಸುಲಭನಾಗಿ ಬರುವುದಾ? ಎತ್ತಿರಂ ಉರಲಿನೋಡು ಇಣೈಂದು ಇருந்து ಎಂಗಿಯ ಎಳಿವೇ. ಏನು ಸೌಲಭ್ಯ ಅಂದರು, ಮೂರ್ಛೆ ಹೋಗ್ಬಿಟ್ರು. ಸರಿ, 6 ತಿಂಗಳಾದ್ಮೇಲೆ ಮೊದಲ ಕವಿ ಆಳ್ವಾರ್ ಪಕ್ಕದಲ್ಲೇ ಕಾಯ್ತಾ ನಿಂತಿದ್ದಾರಂತೆ ಇವರಿಂದ ಉಪದೇಶ ಪಡೆಯೋದಕ್ಕೆ. ಅವರು ಮೂರ್ಛೆಯಿಂದ ಎದ್ದ ಮೇಲೆ ಸ್ವಾಮಿಗಳಿಗೆ ಯಾಕೆ ಮೂರ್ಛೆ ಹೋಯ್ತು ಅಂತ ಕೇಳಿದ್ರಂತೆ. ಎಳಿವೆ ಅಂದ್ರಂತೆ, ಮತ್ತೆ ಮೂರ್ಛೆ ಹೋದ್ರಂತೆ. ಹೀಗೆ ಎಡುಪ್ಪುಂ ಶಾಯ್ಪುಮಾಯ್ ಚಂದ್ರಾರಿವೆ. ಮೂರ್ಛೆ ಹೋಗ್ತಾರೆ, ಮತ್ತೆ ಎಚ್ಚೆತ್ಕೊಳ್ತಾರೆ. ಪರಮಾತ್ಮನ ಗುಣಾನುಭವ ಮಾಡ್ತಾರೆ, ಮತ್ತೆ ಮೂರ್ಛೆ ಹೋಗ್ತಾರೆ. ಈ ರೀತಿ ನಾವೇನೋ ಬಾಯಲ್ಲಿ ಪಾಷ್ಟ ಹೇಳ್ಕೊಂಡು ಇನ್ನೆಲ್ಲ ನೋಡ್ತಿರ್ತೀವಲ್ಲ, ಆಗ ಆಳ್ವಾರನ ಅನುಭವ. ಅವರು ಏನನ್ನ ತಮ್ಮ ಮನಸ್ಸಿನಲ್ಲಿ ಕಾಣ್ತಾ ಇರ್ತಾರೆ, ಸಾಕ್ಷಾತ್ಕಾರ ಮಾಡ್ತಾ ಇರ್ತಾರೆ, ಅದಕ್ಕೆ ಪರಭಕ್ತಿ ದಶೆ ಅಂತ ಹೆಸರು. ಪರಭಕ್ತಿ ಅಂದರೆ ಏನು? ಮಾನಸ ಸಾಕ್ಷಾತ್ಕಾರ. ಈ ಕಣ್ಣಿಗೆ ಕಾಣಲ್ಲ, ಆದರೆ ಮನಸ್ಸಿಗೆ ಪರಮಾತ್ಮ ಕಾಣ್ತಾ ಇರ್ತಾನೆ, ಅವನ ದಿವ್ಯ ಲೀಲೆಗಳು ಕಾಣ್ತಾ ಇರುತ್ತೆ. ಇದಕ್ಕೆ ಪರಭಕ್ತಿ ಅಂತ ಹೆಸರು. ಮಾನಸ ಸಾಕ್ಷಾತ್ಕಾರಮೇವ ಪರಭಕ್ತಿ. ಆ ಮಾನಸ ಸಾಕ್ಷಾತ್ಕಾರವೇ ಪರಭಕ್ತಿ. ಅದಾದ ನಂತರ ಆ ಪರಭಕ್ತಿ ಪಕ್ವವಾಗಿ ಪರಜ್ಞಾನ ದಶೆ ಏರ್ಪಡುತ್ತೆ. ಅದು ಪರಮಾತ್ಮನನ್ನು ನೇರಾಗಿ ಕಾಣುವ ದಶೆ. ಎದುರಿಗೆ ಪರಮಾತ್ಮ ಸಾಕ್ಷಾತ್ಕಾರಗೊಂಡು ನೇರಾಗಿ ಪರಮಾತ್ಮನನ್ನು ಕಾಣುವ ದಶೆ ಪರಜ್ಞಾನ. ಪರಮ ಭಕ್ತಿ ಅಂದ್ರೇನು? ಹಾಗೆ ಕಂಡ ಪರಮಾತ್ಮನನ್ನ ಆಲಿಂಗನ ಮಾಡ್ಕೊಳ್ಳೋದು. ಹಾಗೆ ಮಾಡಿಕೊಂಡು ಅಯ್ಯೋ ಇವನು ತಿರ್ಗಾ ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ಬಿಡ್ತಾನೋ ಅಂತ ಇನ್ನಷ್ಟು ಗಾಢವಾಗಿ ಆಲಿಂಗನ ಮಾಡಿಕೊಳ್ಳುವುದು ಆ ಪರಮಾತ್ಮನ ಪುನರ್ವಿಶ್ಲೇಷ ಭೀರುತ್ವಂ. ತಿರ್ಗಾ ಪರಮಾತ್ಮ ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೋ ಅಂತ ಅವನನ್ನು ಗಟ್ಟಿಯಾಗಿ ಇಟ್ಕೊಂಡು ಇನ್ನಷ್ಟು ಅಪ್ಪಿಕೊಳ್ಳಬೇಕು ಅನ್ಸುತ್ತಲ್ಲ, ಆ ಒಂದು ಭಾವ ಪರಮ ಭಕ್ತಿ ದಶೆ ಅಂತಾರೆ. ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಯುಕ್ತಂ ಮಾಂ ಕುರುಷ್ವ ಎಂಬುದಾಗಿ ಆಚಾರ್ಯ ರಾಮಾನುಜರು ಗದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲವ. ಪರಮಾತ್ಮ ಪರಭಕ್ತಿ ದಶೆ ಏರ್ಪಡಬೇಕು. ಅನಂತರ ನೇರಾದ ಸಹಕಾರ, ದರ್ಶನ ಸಮಾನಾಕಾರ ಪರಭಕ್ತಿ, ದರ್ಶನಮೇವ ಪರಜ್ಞಾನಂ, ಪುನರ್ವಿಶ್ಲೇಷ ಭೀರುತ್ವಂ, ವಿಗ್ರಹಯೋರಭೇದಂ ಪರಮಭಕ್ತಿ ಅಂತ ಇದಕ್ಕೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಈ ರೀತಿ ಆ ಪರಭಕ್ತಿ ಮಾನಸ ಸಾಕ್ಷಾತ್ಕಾರ ಅವರಿಗೆ ಏರ್ಪಡ್ತಾ ಇರುತ್ತೆ. ಮನಸ್ಸಿನಲ್ಲಿ ಅವರಿಗೆ ದರ್ಶನ ಸಮಾನಾಕಾರ, ಈ ಮಾಂಸ ಚಕ್ಷುಸ್ಗಳಿಂದ ಕಾಣುವ ಹಾಗೆ ಮನಸ್ಸಿನಲ್ಲಿ ಅವರು ಎಲ್ಲವನ್ನ ನೋಡ್ತಾ ಇರ್ತಾರೆ. ಏನೇನೆಲ್ಲ ಅವರು ಕಂಡರು ಅದನ್ನು ಹಾಡಿದ್ರು. ಇವರ ಹಾಡಿ ಪರಮಾತ್ಮನನ್ನ ಕುರಿತು ಏನೋ ಪುಸ್ತಕ ಪೆನ್ಸಲ್ ಇಟ್ಕೊಂಡು ಆಳ್ವಾರು ಬರೆದಿದ್ದಲ್ಲ ಇದು. 4000 ದಿವ್ಯ ಪ್ರಬಂಧಗಳು ಪುಸ್ತಕವನ್ನು ಹಿಡಿದುಕೊಂಡು ಆಳ್ವಾರುಗಳು ಕುಳಿತುಕೊಂಡು ಚಿಂತನೆ ಮಾಡಿ ರಚಿಸಿದ ಕವಿತೆಗಳಲ್ಲ. ಮತ್ತಿದೇನು ಅಂದರು? ಪರಮಾತ್ಮಾನುಭವ ದರ್ಶನ ಸಮಾನಾಕಾರವಾಗಿ ಪರಭಕ್ತಿ ದಶೆಯಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಆ ಸಾಕ್ಷಾತ್ಕಾರವಾಗಿ ಏನು ಅನುಭವ ಏರ್ಪಡುತ್ತೋ ಆ ಅನುಭವ ಒಳಗೆ ಅಡಗದೆ ಅವರ ಬಾಯಿಯಿಂದ ದಿವ್ಯ ಪ್ರಬಂಧ ರೂಪವಾಗಿ ಪ್ರವಹಿಸಿತು. ಇದೇನು? ಭಗವದ್ ಅನುಭವ ಪರಿವಾಹ ಅಂದ್ಬಿಟ್ರು. ಪರಮಾತ್ಮನ ಅನುಭವದ ಪ್ರವಾಹವೇ ದಿವ್ಯ ಪ್ರಬಂಧಗಳು. ಕೂತ್ಕೊಂಡು ಬರೆದಿದ್ದಲ್ಲ, ಆ ಅನುಭವ ಪರಮಾತ್ಮ ಕೊಟ್ಟ. ತಮಗೇರ್ಪಟ್ಟ ಅನುಭವವನ್ನ ಅವರು ಆ ಪಾಶುರಗಳ ರೂಪದಲ್ಲಿ ಅಭಿವ್ಯಕ್ತ ಮಾಡ್ತಾ ಇದ್ದಾರೆ. ಭಗವದ್ ಅನುಭವ ಪರಿವಾಹವಾಗಿ ಇರುವುದೇ 4000 ದಿವ್ಯ ಪ್ರಬಂಧಗಳು. ಆಂಡಾಳ್ ಕೂಡ ಪರಭಕ್ತಿ ದಶೆಯಲ್ಲಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಕೃಷ್ಣ ಚೇಷ್ಟಿತಗಳನ್ನು ಅನುಭವ ಮಾಡ್ತಾ ಇದ್ದಾಳೆ. ಹಾಗೆ ಅನುಭವ ಮಾಡಿ ಗಾನ ಮಾಡ್ತಕ್ಕಂತಹ ಆ ಒಂದು ದಶೆಯಲ್ಲಿ ಆಂಡಾಳ್ ಒಬ್ಬೊಬ್ಬ ಗೋಪಬಾಲಿಕೆಯನ್ನು ಕೂಡ ತನಗೆ ಕಾಲಾಳುಂ ನೆಂಜಳಿಯುಂ ಕಂಚುಳಲುಂ ಎಂಬಂತೆ ತಲೆಯೇ ತಿರುಗುತ್ತಂತೆ. ಈಗ ನಮ್ಮ ಆಳ್ವಾರ್ ಕೃಷ್ಣ ಒರಳಲ್ಲಿ ಕಟ್ಟಿಸ್ಕೊಂಡಾದ ಕೂಡಲೇ ಮೂರ್ಛೆ ಹೋಗ್ಬಿಟ್ರು. ಕಾರಣ ಪರಮಾತ್ಮನ ಸೌಲಭ್ಯಂ ಪಡುತ್ತುಂ ಪಾಡು ಎಂದರು. ಪರಮಾತ್ಮನ ಗುಣಗಳು ಹೀಗಲ್ವಾ ಮಾಡುತ್ತೆ. ಇಬ್ಬರು ವಾದ ಮಾಡ್ತಾ ಇದ್ದಾರಂತೆ. ಒಬ್ಬ ಹೇಳ್ತಾನಂತೆ ಪರಮಾತ್ಮನ ಸೌಶಲ್ಯ ಗುಣವೇ ದೊಡ್ಡದು ಅಂತ, ಇನ್ನೊಬ್ಬ ಹೇಳ್ತಾನಂತೆ
ಅಲ್ಲ ಸೌಲಭ್ಯ ದೊಡ್ಡದು ಅಂತ. ಸೌಶೀಲ್ಯ ಅಂದ್ರೇನು, ಸೌಲಭ್ಯ ಅಂದ್ರೇನು ನಮಗೇನೂ ಗೊತ್ತಿಲ್ಲ. ಸೌಶೀಲ್ಯ ಅಂದ್ರೇನು? ಮಹತಃ ಮಂದೈಸ್ಸಹ ನೀರಂಧ್ರೇಣ ಸಂಶ್ಲೇಷ ಸೌಶೀಲ್ಯಂ ಎಂಬುದಾಗಿ ಹೇಳ್ತಾರೆ. ಅತ್ಯಂತ ಉತ್ಕೃಷ್ಟನಾಗಿರ್ತಕ್ಕಂತಹವನು ತನಗೆ ಯಾವ ವಿಧದಲ್ಲೂ ಸಮಾನನಲ್ಲದಂತಹವನ ಜೊತೆಯಲ್ಲಿ ಹಾಲು ಜೇನು ಬೆರೆತಂತೆ ಬೆರೆಯುವ ಗುಣ. ಅವನ ಅಂತಸ್ಥ ನೋಡಿದ್ರೆ ಅವನ್ ಎವ್ವಿಡತ್ತಾನ್ ಯಾನಾರ್ ಅಂತಾರೆ ಆಳ್ವಾರ್. ಆ ಪರಮಾತ್ಮನ ಸ್ಥಾನಮಾನ ಅಂತಸ್ತು ಸರ್ವಜ್ಞತ್ವ ಸರ್ವಶಕ್ತಿತ್ವಗಳ ಆ ಮಟ್ಟ ಎಲ್ಲಿ? ಯಾನಾರ್. ಈ ಅಜ್ಞಾನವೇ ಮೂರ್ತಿವೆತ್ತ ಈ ಅಲ್ಪನಾದ ನಾನು ಯಾರು ಎಂಬುದಾಗಿ ಆಳ್ವಾರ್ ಅವನಿಗೂ ತಮಗೂ ಇರುವ ಅಂತರವನ್ನ ಪರಿಭಾವಿಸಿದರಲ್ಲವ. ಹೀಗೆ ಆ ಪರಮಾತ್ಮನ ಆ ಅಂತಸ್ತನ್ನು ನೋಡಿದಾಗ ಅವನು ತನ್ನ ಅಂತಸ್ತನ್ನು ಲೆಕ್ಕಿಸದೆ ನಮ್ಮ ಮಟ್ಟಕ್ಕೆ ಇಳಿದು ಬಂದು ನಮ್ಮೊಡನೆ ಏಕರಸವಾಗಿ ಬೆರಿತನಲ್ಲ. ತನ್ನ ಅಂತಸ್ತನ್ನು ಗಮನಿಸದೇ ಇರುವಿಕೆ, ಅದು ಸೌಶೀಲ್ಯ. ಮಹತಃ ಮಂದೈಸ್ಸಹ ನೀರಂಧ್ರೇಣ ಸಂಶ್ಲೇಷ ಅಂದರು. ಎಷ್ಟು ಚೆನ್ನಾಗಿ ಅವರ ಜೊತೆಯಲ್ಲಿ ಏಕರಸವಾಗಿ ಬೆರೆಯುವಿಕೆ. ಇದು ಶ್ರೀರಾಮಚಂದ್ರ ಗುಹನ ಜೊತೆ, ಶಬರಿಯ ಜೊತೆ, ಒಂದು ಪಕ್ಷಿ ಜಟಾಯು ಅದರ ಜೊತೆ, ಒಂದು ಕಪಿ ಆ ಸುಗ್ರೀವ ಅವನನ್ನ ಅಗ್ನಿ ಸಾಕ್ಷಿಕವಾಗಿ ಮೈತ್ರಿ ಮಾಡ್ಕೊಳ್ತಾನೆ. ಎಂತಹ ಸೌಶೀಲ್ಯ ರಾಮನದು. ಇದು ಸೌಶೀಲ್ಯ ಗುಣ. ಸೌಲಭ್ಯ ಅಂದ್ರೇನು? ಎಲ್ಲರಿಗೂ ಸಿಗೋದು. ಯಾರ್ಯಾರಿದ್ದಾರೆ ಅವರಿಗೆ ಅಂತಸ್ತು. ಸೌಶೀಲ್ಯ ಬೇರೆ, ಸೌಲಭ್ಯ ಬೇರೆ. ಸೌಲಭ್ಯ ಅಂದರೆ ಬೆರೆಯುವ ಗುಣ, ಆದರೆ ಎಲ್ಲರಿಗೂ ಸುಲಭವಾಗಿ ಸಿಗುವಿಕೆ. ಈಗ ಕಲ್ಲು ಮಣ್ಣು ರಸ್ತೆಯಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗುತ್ತೆ, ಆದರೆ ಅದಕ್ಕೆ ಪರತ್ವ ಇಲ್ಲ. ಅದಕ್ಕೇನು ಬೆಲೆ ಇದೆ? ಆ ಕಲ್ಲು ಮಣ್ಣುಗೆಲ್ಲ ಏನು ಬೆಲೆ ಇದೆ? ಅದೇ ವಜ್ರ ಅನರ್ಘ್ಯವಾದದ್ದು, ಅಪಾರವಾದ ಮೌಲ್ಯವುಳ್ಳದ್ದು, ಆದರೆ ಅದು ಎಲ್ಲ ಕಡೆ ಸಿಗೋಲ್ಲ. ಅದಕ್ಕೆ ಪರತ್ವ ಉಂಟು, ಆದರೆ ಸೌಲಭ್ಯ ಇಲ್ಲ ವಜ್ರಕ್ಕೆ. ಕಲ್ಲು ಮಣ್ಣು ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಅದಕ್ಕೆ ಬೆಲೆ ಇಲ್ಲ. ಹೀಗೆ ಪರತ್ವವೂ ಇದ್ದು ಸೌಲಭ್ಯವೂ ಇದ್ದರೆ ಆ ಸೌಲಭ್ಯಕ್ಕೆ ಬೆಲೆ. ಪರತ್ವವೇ ಇಲ್ಲದ ಸೌಲಭ್ಯಕ್ಕೆ ಏನು ಬೆಲೆ? ಅಂತಹ ಪರಾತ್ಪರನಾದವನು ಹೀಗೆ ಬಂದ ಎಂಬುದೇ ಈ ಪರಮಾತ್ಮನ ಅವತಾರದ ಒಂದು ವೈಶಿಷ್ಟ್ಯವಲ್ಲವ. ಅಂತಹ ಆ ಸೌಲಭ್ಯವನ್ನ ಪರಮಾತ್ಮ ಪರಿಪೂರ್ಣವಾಗಿ ತೋರಿದ ಅವತಾರವೇ ಶ್ರೀ ಕೃಷ್ಣಾವತಾರ. ಆ ಕೃಷ್ಣಾವತಾರದಲ್ಲಿ பேதைக்கும் பெண்ணுக்கும் பசுவுக்கும் கன்றுக்கும் ನೀರುಕ್ಕುಂ ಮಣ್ಣುಕ್ಕುಂ ಇರಾಯಾದ ಅವತಾರವಿದೆ ಎಂದು ಬಿಟ್ರು. ಪರಮಾತ್ಮ ಯಾವುದಕ್ಕೆ ಸಿಗಲಿಲ್ಲ? ಕೂರತ್ತಾಳ್ವಾನ್ ಅತಿಮಾನುಷಸ್ತವದಲ್ಲಿ ಒಂದು ಮಾತು ಹೇಳ್ತಾರೆ, ಅಯ್ಯೋ ನಾನು ಎಂತಹ ಪಾಪಿ. ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಯಮುನಾ ತೀರದ ಮರಳಿನ ಕಣಗಳಲ್ಲಿ ನಾನು ಒಂದು ಮರಳು ಕಣ ಆಗಬಾರ್ದಾಗಿತ್ತ? ಪರಮಾತ್ಮ ನನ್ನ ಮೇಲೆ ನಡೀತಿದ್ನಲ್ಲ, ಪರಮಾತ್ಮನ ಪಾದಗಳ ಸ್ಪರ್ಶ ಏರ್ಪಡ್ತಾ ಇತ್ತಲ್ಲ, ಆ ಯಮುನಾ ನದಿಯ ತೀರದಲ್ಲಿರುವ ಒಂದು ಮರಳಿನ ಕಣ ಕೂಡ ನಾನು ಆಗದೆ ಹೋದಲ್ಲ ಅಂತಾರೆ. ಹಾಗೆ ಕಲ್ಲು ಮಣ್ಣು ಮೊದಲುಗೊಂಡು ಕೃಷ್ಣಾನುಭವವನ್ನು ಪಡೆದರಲ್ಲವ. ಇಂತಹ ಈ ಸೌಲಭ್ಯದ ಪರಾಕಾಷ್ಠೆಯಾಗಿ ಇರ್ತಕ್ಕಂತಹ ಆ ಪರಮಾತ್ಮನ ಬಳಿಗೆ ಅವನ ಆಸೆಪಟ್ಟು ನಮ್ಮ ಬಳಿಗೆ ಬಂದಿದ್ದಾನೆ. ಆದರೆ ನಾವಾಗಿ ಅವನ ಬಳಿಗೆ ಹೋದರೆ ಅವನ ಹೃದಯ ಕರಗಿ ಆ ಪರಮಾತ್ಮ ಕರುಣಾಮೂರ್ತಿಯಾದ್ದರಿಂದ ನಮಗೆ ಅತ್ಯಂತ ವ್ಯಾಕುಲಗೊಂಡು ದುಃಖ ಪಡ್ತಾ ಅಯ್ಯೋ ಈಗೆಲ್ಲ ನಿಮ್ಮನ್ನು ಅಲಸದ್ನ ಅಂತ ಕೃಪೆ ಮಾಡ್ತಾನೆ ಎಂಬುದಾಗಿ ನೆನ್ನೆಯ ಪಾಶರ ಕೀಳ್ವಾನಂ ವೆಳ್ಳೆಣ್ಣೆ ಎಂಬಲ್ಲಿ ಆಂಡಾಳ್ ಇದನ್ನ ನಿರೂಪಣೆ ಮಾಡಿದಳಲ್ಲವ. ಹೀಗೆ ಆ ಪರಮಾತ್ಮ ಅವನ್ ನಮ್ಮ ಬಳಿಗೆ ಬರಬೇಕು ಅಂತ ಆಸೆ ಪಡ್ತಾನೆ, ನಮ್ಮನ್ನ ಪಡಿಬೇಕು ಅಂತ ಅವನ ಆಸೆ ಪಡ್ತಾನೆ. ಹೀಗಿರಬೇಕಾದ್ರೆ ನಾವಾಗಿ ಅವನ ಬಳಿಗೆ ಹೋಗುವುದಾ ಎಂಬುದಾಗಿ ಮುಂದಿನ ಮನೆಯ ಗೋಪಿಕೆ ಭಾವಿಸಿದಾಳೆ. ತಿರುಪ್ಪಾವೈ ದಿವ್ಯಶಾಸ್ತ್ರದ 9ನೆಯ ಪಾಶುರದ ನಾಯಿಕ ಇವಳಿಗೊಂದು ವಿಶೇಷ. ಒಂದೊಂದು ಪಾಶುರವೂ ಕೂಡ ಒಂದೊಂದು ವಿಶೇಷದಿಂದ ಕೂಡಿರುವುದು. ಅದಕ್ಕೆ ಸಮನಾದ ಪಾಶುರ ಇನ್ನೊಂದಿಲ್ಲ. ಪ್ರತಿದಿನ ಹೀಗೆ ಹೇಳ್ತೀರಲ್ಲ, ನೆನ್ನೆನೂ ಹೇಳಿದ್ರಿ ಈ ಪಾಶುರಕ್ಕೆ ಸಮಾನವಾದದ್ದು ಇನ್ನೊಂದಿಲ್ಲ ಅಂತ. ಮೊನ್ನೆನೂ ಹಾಗೆ ಹೇಳಿದ್ರಿ. ತಿರುಪ್ಪಾವೆಯ 30 ಪಾಶುರಗಳು ಹಾಗೆ. ಆ ಒಂದೊಂದು ಪಾಶುರವೂ ಕೂಡ ಅದಕ್ಕೆ ಸಮಾನವಾದ ಪಾಶುರ ಮತ್ತೊಂದಿಲ್ಲ. ಕಾರಣ ಅದರಲ್ಲಿ ಹೇಳಲ್ಪಟ್ಟ ಅರ್ಥವಿಶೇಷಗಳು, ಅದರಿಂದ ಏರ್ಪಡುವ ಭಗವದ್ ಅನುಭವಗಳು, ಅದರಿಂದ ಏರ್ಪಡುವ ಭಾಗವತ ಶೇಷತ್ವ ಜ್ಞಾನ, ಇದು ಒಂದೊಂದು ಕೂಡ ಪರಮ ವಿಶೇಷ. ಆದ್ದರಿಂದ ಆಯಾಯ ಪಾಶುರದಲ್ಲಿ ಆಯಾಯ ವಿಶೇಷ ಇರೋದ್ರಿಂದಲೇ ಆಂಡಾಳು ಏನು ಹೇಳ್ತಾಳೆ? 30 ತಪ್ಪಾಮೇ
ಒಂದು ಪಾಶರವನ್ನು ಬಿಡದೆ ಅನುಸಂಧಾನ ಮಾಡಿ ಅಂತಾಳೆ. ಒಂದು ದೊಡ್ಡ ರತ್ನದ ಹಾರ, ಅದರಲ್ಲಿ ಒಂದು ರತ್ನ ಬಿದ್ದು ಹೋದರೆ ಅದೇನು ಚೆನ್ನಾಗಿದೆಯಾ, ಎಷ್ಟು ಬಿಕೋ ಅಂತ ಕಾಣುತ್ತೆ, ಆ ಒಂದು ಜಾಗ ಚೆನ್ನಾಗಿರುತ್ತಾ? ಹಾಗೆ ತಿರುಪ್ಪಾವೈ ಎಂಬುದು 30 ರತ್ನಗಳ ಒಂದು ಹಾರ, 30 ಪುಷ್ಪಗಳ ಹಾರ. ಪುಷ್ಪಗಳನ್ನು ದಂಡೆಯಾಗಿ ಒತ್ತಾಗಿ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಮಧ್ಯ ಮಧ್ಯ ಹೂವೇ ಇಲ್ಲದೆ ಬರೀ ನಾರು ಕಾಣಿಸ್ತಾ ಇದ್ರೆ ಅದೇನು ಚೆನ್ನ ಆ ಹಾರ. ಆ ರೀತಿ ತಿರುಪ್ಪಾವಯ 30 ಪಾಶುರಗಳ ಪಾಮಾಲೈ, ಪಾಶುರಗಳ ಮಾಲೆ ಈ ತಿರುಪ್ಪಾವೈ. ಇದರಲ್ಲಿ ಒಂದು ಬಿಟ್ಟೋದ್ರೂ ಕೂಡ ಅದು ಚೆನ್ನಾಗಿ ಕಾಣೋದಿಲ್ಲ, ಆ ಅರ್ಥವನ್ನ ನಾವು ಕಳ್ಕೊಳ್ತೀವಿ. ಆದ್ದರಿಂದಲೇನೆ 30 ತಪ್ಪಾಮೆ, ಒಂದನ್ನು ಬಿಡದೆ ಕೇಳಬೇಕು. ಕಾರಣ ಆಯಾಯ ಪಾಶುರಕ್ಕಿರುವ ವೈಶಿಷ್ಟ್ಯ ಅಂತಹದ್ದು. ಈಗ ಆ ನೆನ್ನೆಯ ಕೋದುಕಲಮುಡೆಯ ಪಾವ ಎಂಬತಕ್ಕಂತಹ ಆ ಗೊಲ್ಲ ಬಾಲಿಕೆಯ ಅವಳನ್ನ ಬಾಗಿಲಲ್ಲಿ ನಿಂತು ಸುಪ್ರಭಾತವನ್ನು ಹಾಡಿ ಆಂಡಾಳ್ ಅವಳನ್ನ ಎಚ್ಚರಗೊಳಿಸಿದ್ಲು. ಈಗ ಅವಳು ಬಂದು ಸೇರ್ಕೊಂಡಾಯ್ತು. ಈಗ ಮತ್ತೊಬ್ಬ ಗೋಪಿಕಾ, ಎಲ್ಲರೂ ಬರಬೇಕಲ್ಲ, ಅದಕ್ಕಾಗಿ ಇನ್ನೊಬ್ಬ ಗೊಲ್ಲಬಾಲಿಕೆಯ ಮನೆಯ ದ್ವಾರದಲ್ಲಿ ಬಂದು ಈ ಗೋದಾಗೋಷ್ಠಿ ಇವರೆಲ್ಲ ನಿಂತಿದ್ದಾರೆ. ಈಗ ಈ ಮನೆಯ ಬಾಲಕಿಗೆ ಸುಪ್ರಭಾತವನ್ನು ಹಾಡಬೇಕು. ಇವಳಿಗೆ ಒಂದು ನಾಮಕರಣ, ಈ ಮನೆಯ ನಾಯಕಿಗೆ ಒಂದು ವಿಶೇಷ, ಇವಳ ಭಗವದ್ ಅನುಭವದ ರೀತಿ ಒಂದು ವಿಶೇಷ. ಅದೆಲ್ಲವನ್ನ ಆಂಡಾಳ್ ಅದ್ಭುತವಾಗಿ ನಿರೂಪಣೆ ಮಾಡ್ತಾಳೆ. ಈ ಪಾಶುರದಲ್ಲಿ ಪ್ರಾತಃ ಕಾಲ ಪ್ರಾಪ್ತವಾದದ್ದರ ಲಕ್ಷಣವೇ ಇಲ್ಲ. ಪುಳ್ಳುಂ ಶಿಲಂಬಿನ ಹಾಣ್ ಕೀಶ ಕೀಶನ್ ರೆಂಗುಂ ಕೀಳ್ವಾನಂ, 3 ಪಾಶುರಗಳಲ್ಲಿ ಪ್ರಾತಃ ಕಾಲವಾದದ್ದರ ಸೂಚನೆ ಸಂಕೇತಗಳು. ಪಕ್ಷಿಗಳು ಹೊರಬಿದ್ದಿವೆ, ಪಕ್ಷಿಗಳು ಶಬ್ದಿಸುತ್ತಿವೆ, ಪೂರ್ವದ ಆಗಸ ಬೆಳ್ಳಗಾಗಿದೆ, ಇದೆಲ್ಲ ಹೇಳಿದ್ರು. ಆದರೆ ಈ ಪಾಶುರದಲ್ಲಿ ಪ್ರಾತಃ ಕಾಲದ ಲಕ್ಷಣವೇ ಇಲ್ಲ. ಯಾಕೆ ಅಂದರೆ ಲಕ್ಷಣ ಹೇಳೋ ಕಾಲ ಎಲ್ಲ ಮುಗಿದೋಯ್ತು, ಅಷ್ಟೊಂದು ಹಗಲಾಗ್ಬಿಟ್ಟಿದೆ. ಈಗ ಬೆಳಗ್ಗೆ ಅರುಣೋದಯ, ಸೂರ್ಯೋದಯ, ಅದಾದ ನಂತರ ಸ್ವಲ್ಪ ಕಾಲ, ಈಗ ಅದು ಆಗೋಯ್ತು. ಈಗ ಬಹಳ ವೇಳೆ ಆಗ್ಬಿಟ್ಟಿದೆ, ಇನ್ನೇನು ಪ್ರಾತಃ ಕಾಲದ ಲಕ್ಷಣ ಹೇಳೋದು? ಆದ್ದರಿಂದ ನೇರಾಗಿ ಗೊಲ್ಲಬಾಲಿಕೆಗೆ ಸುಪ್ರಭಾತವನ್ನು ಆಂಡಾಳ್ ಹಾಡ್ತಾಳೆ. ಅದ್ಭುತವಾಗಿ ಅನೇಕ ಆತ್ಮ ಪರಮಾತ್ಮ ವಿಷಯವಾದ ಅನೇಕ ರಹಸ್ಯಾರ್ಥಗಳನ್ನೆಲ್ಲ ಒಳಗೊಂಡಂತಹ ಅದ್ಭುತವಾದ ಪಾಶುರ ತಿರುಪ್ಪಾವೈ ದಿವ್ಯಶಾಸ್ತ್ರದ 9ನೇ ಪಾಶುರ. ತೂಮಣಿ ಮಾಡತ್ತೆ ಚುತ್ತುಂ ವಿಳಕ್ಕೆರಿಯ ಧೂಪಂ ಕಮಯ ತುಯಿಲಣೆ ಮೇಲ್ ಕಣ್ವಳರುಂ. ಎಲೈ ಗೊಲ್ಲಬಾಲಕಿಯೇ, ಏನಿದು ನಿನ್ನ ವೈಭವ, ಆಡಂಬರವ ಮತ್ತಿನ್ನೇನು? ತೂ ಮಣಿ ಮಾಡಂ, ತೂ ಪರಮ ಪರಿಶುದ್ಧವಾದ ಮಣಿ, ರತ್ನಗಳಿಂದ ನಿರ್ಮಿಸಲ್ಪಟ್ಟಂತಹ ಮಾಡಂ, ದೊಡ್ಡದಾದ ಮಾಳಿಗೆ, ಸೌಧ, ಉಪ್ಪರಿಗೆಯ ಮನೆಯಂತೆ. ಆ ದೊಡ್ಡ ಉಪ್ಪರಿಗೆಯ ಭವನ, ದೊಡ್ಡ ಮನೆ, ಆ ಮಾಡಂ, ಆ ಸೌಧದಲ್ಲಿ ಇವಳು ಮಲಗಿದಾಳೆ. ಮೇಲಿನ ಮಹಡಿಯಲ್ಲಿ, ಉನ್ನತವಾದ ಮಹಡಿಯಲ್ಲಿ, ಉಪ್ಪರಿಗೆಯಲ್ಲಿ ತೂ ಮಣಿ. ಇವಳ ಮನೆಯೆಲ್ಲ ಯಾವುದರಿಂದ ಆಗಿದೆ ಅಂದ್ರು? ಉತ್ಕೃಷ್ಟವಾದ ರತ್ನಗಳಿಂದ ಇವಳ ಮನೆಯ ಗೋಡೆಯೆಲ್ಲ ಕಟ್ಟಿದಾರಂತೆ. ಕಲ್ಲು ಮಣ್ಣು ಇಟ್ಟಿಗೆ ಅಲ್ಲ, ರತ್ನಗಳಿಂದ ನಿರ್ಮಿಸಲ್ಪಟ್ಟ ಮಾಡಂ, ಉತ್ಕೃಷ್ಟವಾದಂತಹ ಭವನ, ಉಪ್ಪರಿಗೆಯ ಮನೆಯಂತೆ ಈ ಗೋಪಕನ್ನಿಕೆಯದು. ತೂಮಣಿ ಮಾಡತ್ತು, ಅಂತಹ ಉತ್ಕೃಷ್ಟವಾದ ರತ್ನಗಳಿಂದ ನಿರ್ಮಿಸಲ್ಪಟ್ಟ ಉಪ್ಪರಿಗೆಯ ಮನೆಯಲ್ಲಿ ಚುತ್ತುಂ ವಿಳಕ್ಕೆರಿಯ, ಇಡೀ ಮನೆ ತುಂಬ ಎಲ್ಲ ಕಡೆ ದೀಪಗಳನ್ನು ಬೆಳಗಿಸುತ್ತಾ, ಚುತ್ತುಂ ವಿಳಕ್ಕು ಏರಿಯ, ಸುತ್ತಲೂ ಕೂಡ ಜಾಜ್ವಲ್ಯಮಾನವಾಗಿ ದೀಪಗಳು ಬೆಳಗುತ್ತಿರಲಾಗಿ. ತುಯಿಲ್ ಅಣೈ, ತುಯಿಲ್, ಎಂತಹ ನಿದ್ರೆ ಬಾರದವನಿಗೂ ಕೂಡ ನಿದ್ರೆಯನ್ನು ಬರೆಸತಕ್ಕಂತಹ ಮೆತ್ತನೆಯ ಅಣೈ ಹಾಸಿಗೆ. ತುಯಿಲ್ ಅಣೈ, ನಿದ್ರೆಯನ್ನ ಬರೆಸತಕ್ಕಂತಹ ಮೆತ್ತನೆಯ ಹಾಸಿಗೆ. ತುಯಿಲಣೈ ಮೇಲ್, ಅಂತಹ ಹಂಸತೂಲಿಕಾ ತಲ್ಪ, ಆ ಹಂಸತೂಲಿಕಾ ತಲ್ಪದ ಮೇಲೆ ಕಣ್ವಳರುಂ, ಆನಂದದಿಂದ ನಿದ್ರೆ ಮಾಡ್ತಾ ಇದೆಯಲ್ಲ, ಇದರ ಮಧ್ಯದಲ್ಲಿ ಧೂಪಂ ಕಮಳ, ಪರಿಮಳ ಬೇರೆ ಸೂಸುವುದಕ್ಕೆ ಧೂಪಗಳನ್ನೆಲ್ಲ ಹಚ್ಚಿ ಇಟ್ಟಿದ್ದಾರಂತೆ. ಅದು ಅತ್ಯಂತ ಆಪ್ಯಾಯಮಾನವಾಗಿದೆ. ಆ ಧೂಪದ
ಪರಿಮಳ. ಹೀಗೆ ಉತ್ಕೃಷ್ಟವಾದ ಉಪ್ಪರಿಗೆಯ ಮನೆಯಲ್ಲಿ ಎಲ್ಲ ಕಡೆಗಳಲ್ಲಿ ದೀಪಗಳನ್ನು ಬೆಳಗಿಸಿಕೊಂಡು ಧೂಪವು ಪರಿಮಳಿಸುತ್ತಿರಲಾಗಿ ಮೆತ್ತನೆಯ ಶಯ್ಯೆಯಲ್ಲಿ ಆನಂದದಿಂದ ಚೆನ್ನಾಗಿ ನಿದ್ರೆ ಮಾಡಿದೆಯಲ್ಲ ಎಂಬುದಾಗಿ ಅವಳನ್ನು ಕರೀತಾರೆ. ಈ ಎಲ್ಲ ಮಾತಿನ ಅರ್ಥ ಏನು ಅಂದ್ರು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ನಮಗೋ ಕೃಷ್ಣ ವಿರಹದಿಂದ ಕಣ್ಣು ರೆಪ್ಪೆಗಳೇ ಕೂಡ್ತಾ ಇಲ್ಲ. ಕೃಷ್ಣ 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 ಎಂಬುದಾಗಿ ವಿರಹದಲ್ಲಿ ಬೆಂದು ಹೋಗಿದ್ದೀವಿ. ವಿರಹ ಯಾತನೆಯಲ್ಲಿ ತೊಳೆಯುತ್ತಾ ಕಣ್ಣರೆಪ್ಪೆಯೇ ಮುಚ್ಚದೆ ನಾವಿರುವಾಗ ಇಷ್ಟೆಲ್ಲ ಭೋಗದ ಮಧ್ಯದಲ್ಲಿ ಹೀಗೆ ಮಲಗಿರುವಿಯಾ? ನಿನಗೆ ಕೃಷ್ಣ ವಿರಹದ ತಾಪ ನಿನಗೆ ಇಲ್ಲವಾ ಎಂಬುದಾಗಿ ಇದು ವ್ಯಂಗ್ಯ. ಒಂದೊಂದು ಮಲಗಿರುವ ಸ್ಥಳ ತೂಮಣಿ ಮಾಡಂ. ನಾವೋ ಕತ್ತಲಲ್ಲಿ ಅಲಿತಾ ಇದ್ದೀವಿ, ನೀನೋ ವಿಳಕ್ಕಿ ಎರಿಯ. ನಾವೋ ಎಲ್ಲೆಲ್ಲೋ ಯಾವ ಭೋಗ ಪದಾರ್ಥಗಳು ಇಲ್ಲದೆ ಅಲಿತಾ ಇದ್ದೀವಿ, ನೀನೋ ಧೂಪಂ ಕಮಲ. ನಾವೋ ಆ ಗೋವರ್ಧನದ ತಪ್ಪಲು ಯಮುನಾ ನದಿಯ ದಡ ಇಲ್ಲೆಲ್ಲ ಕೃಷ್ಣನನ್ನು ಹುಡುಕಿಕೊಂಡು ಅವನಿದ್ದ ಸ್ಥಳ ಅಂತ ಅಲ್ಲಿ ಬಿದ್ದು ಹೊರಳಾಡ್ತಾ ಇದ್ದೀವಿ. ನೀನಾದರೋ ತುಯಿಲಣೈ ಮೆತ್ತನೆಯ ಹಂಸತೋಲಿಕಾ ತಲ್ಪದಲ್ಲಿ ಕಣ್ಣು ಒಳರಂ. ನಮಗೆ ಕಣ್ಣು ರೆಪ್ಪೆನೇ ಮುಚ್ಚಲ್ಲ, ನೀ ಎಷ್ಟು ಚೆನ್ನಾಗಿ ಕಣ್ಣು ಮುಚ್ಕೊಂಡು ಮಲಗಿದೀಯಾ ಎಂಬುದಾಗಿ ತಮ್ಮೊಡನೆ ಅವಳನ್ನು ಹೋಲಿಸಿಕೊಂಡು ನಾವೆಲ್ಲ ಹೀಗಿರುವಾಗ ನೀನಿಂಥ ಭೋಗದಲ್ಲಿ ಹೀಗೆ ನೆಮ್ಮದಿಯಾಗಿ ಮಲಗುವುದಾ? ಕೃಷ್ಣ ವಿರಹದ ಮಧ್ಯದಲ್ಲಿ ನಿನಗೆ ಇಂತಹ ನೆಮ್ಮದಿಯ ನಿದ್ರೆಯ ಎಂಬುದಾಗಿ ಕೇಳ್ತಾಳೆ. ತೂಮಣಿ ಮಾಡತ್ತೆ ಚುತ್ತುಂ ವಿಳಕ್ಕೆರಿಯ ಧೂಪಂ ಕಮಳ ತುಯಿಲಣೆ ಮೇಲ್ ಕಣ್ಮಳರುಂ ಎಂಬುದಾಗಿ ಹೇಳ್ತಾರೆ. ಇವಳ ಮನೆಯ ಆ ಸೌಧ ಮಾಳಿಗೆಗಳನ್ನು ಕಟ್ಟಿದಾರಲ್ಲವ, ಆ ರತ್ನಗಳೆಲ್ಲ ಹೇಗಿದೆ ಅಂತ ಕೇಳಿದ್ರು. ತೂ ಮಣಿ ಅಂತಳೆ ಆಂಡಾಳ್. ಅನರ್ಘ್ಯವಾಗಿರ್ತಕ್ಕಂತಹ ರತ್ನಗಳು ಅಂದರೆ ಒಂದು ರತ್ನದಲ್ಲಿ ಆಗಲಿ, ಒಂದು ಮಾಣಿಕ್ಯವೋ ವೈಡೂರ್ಯವೋ ಯಾವುದರಲ್ಲಾಗಲಿ ಒಂದೇ ಒಂದು ದೋಷ ಇಲ್ವಂತೆ. ಈ ವಜ್ರ ಮುತ್ತು ಇದೆಲ್ಲ ತೆಗೆದುಕೊಡ್ತಾರೆ, ಅದರಲ್ಲಿ ದೋಷ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ದೋಷ ಇರುವ ರತ್ನಗಳನ್ನು ಧರಿಸಿದ್ರೆ, ರತ್ನ ಅಂದರೆ ಜಮ್ಸ್, ಅದನ್ನು ಧರಿಸಿದರೆ, ಜಮ್ಸ್ ಅಂದರೆ ಜಮ್ಸ್ ಪೆಪರ್ಮೆಂಟ್ ಅಲ್ಲ, ರತ್ನಗಳು, ಆ ಜಮ್ಸ್, ಆ ರತ್ನಗಳು ಯಾವುದಿದೆ, ನವರತ್ನಗಳು ಅಂತ ಹೇಳ್ತೀವಲ್ವಾ ನಾವು, ವಜ್ರ, ಗೋಮೇಧಿಕ, ಮಾಣಿಕ್ಯ, ಪಚ್ಚೆ, ನೀಲ, ಇದೆಲ್ಲ ಮುತ್ತು, ಹವಳ ಹೀಗೆ ಹೇಳ್ತೀವಲ್ಲ. ಈ ನವರತ್ನಗಳು ಯಾವುದಿದೆ, ಆ ನವರತ್ನಗಳಿದೆಯಲ್ಲ, ಆ ರತ್ನಗಳಲ್ಲಿ ದೋಷ ಇರಬಾರ್ದು. ದೋಷ ಇರುವುದನ್ನು ತೊಟ್ಟರೆ ಇವನ ಜೀವಕ್ಕೆ ಆಪತ್ತು ಬರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆ ರೀತಿ ಇವಳ ಮನೆಯಲ್ಲಿನ ರತ್ನಗಳು ಹೇಗಿದೆಯಂತೆ. ತೂ ಮಣಿ, ತೂ ಅಂದರೆ ಪರಮ ಪರಿಶುದ್ಧವಾದ ಮಣಿ ರತ್ನದಲ್ಲಿ ಇವಳ ಮಾಣಂ, ಇವಳ ಮನೆಯನ್ನು ನಿರ್ಮಾಣ ಮಾಡಿದಾರಂತೆ. ಪೆರಿಯವಾಚಾನ್ ಪಿಳ್ಳೆ ವ್ಯಾಖ್ಯಾನ ಚಕ್ರವರ್ತಿ ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ. 2 ಪದಾರ್ಥ ಇರುತ್ತೆ, ಅದರಲ್ಲಿ ಒಂದನ್ನು ನೋಡಿ ಇದು ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ ಅಂದರೆ ಅರ್ಥ ಏನು, ಇನ್ನೊಂದಷ್ಟು ಚೆನ್ನಾಗಿಲ್ಲ ಅಂತ ಅರ್ಥ. ಅದು ಹೇಳಬೇಕಾಗಿಲ್ಲ, ಇದನ್ನು ಪ್ರಶಂಸೆ ಮಾಡಿದ್ರೆ ಅದಷ್ಟು ಶ್ಲಾಘ್ಯವಾಗಿ ಇಲ್ಲ ಅನ್ನೋದು ತಾನಾಗಿ ಏರ್ಪಡುತ್ತಲ್ವ. ಹಾಗೆ ಇವಳ ಮನೆಯ ರತ್ನಗಳು ಪರಮ ಪರಿಶುದ್ಧ. ಪರಮ ಪರಿಶುದ್ಧ ಅಂದರೆ ಇನ್ಯಾರ ಮನೆ ರತ್ನ ಪರಿಶುದ್ಧ ಇಲ್ಲ ಅಂದರು. ಕೃಷ್ಣನ ಮನೆಯ ರತ್ನಗಳು ಪರಿಶುದ್ಧವಾಗಿಲ್ಲ, ಏನು ನ್ಯಾಯ? ಪರಮಾತ್ಮನ ಮನೆಯಲ್ಲಿ ಕೂಡ ಅಲ್ಲಲ್ಲಿ ರತ್ನಗಳನ್ನು ಮೆಟ್ಟಿದ್ದಾರಂತೆ ಗೋಡೆಗಳಲ್ಲಿ. ಆ ರತ್ನಗಳು ಅಷ್ಟೊಂದು ಪರಿಶುದ್ಧ ಆಗಿಲ್ವಂತೆ. ಇವಳ ಮನೆಯ ರತ್ನ ಪರಮ ಪರಿಶುದ್ಧವಾಗಿದೆಯಂತೆ. ಏನಿದು? ಪರಮಾತ್ಮನ ಮನೆಯಲ್ಲೇ ರತ್ನಗಳೇ ಅಪರಿಶುದ್ಧ, ಮತ್ತೆ ಈ ಜೀವಾತ್ಮನ ಮನೆಯ ರತ್ನಗಳು ಪರಿಶುದ್ಧವ. ಹಾಗೆ ನೋಡಿದ್ರೆ ಪರಮಾತ್ಮನ ಮನೆ ಚೆನ್ನಾಗಿರ್ಬೇಕು, ನಮ್ದೆಲ್ಲ ಹೇಗಿದ್ರು ಪರವಾಗಿಲ್ಲ. ಆದರೆ ಆಂಡಾಳ್ ಇಲ್ಲಿ ಅದನ್ನು ಮಾರ್ಪಡಿಸಿ ಹೇಳ್ತಾ ಇದ್ದಾಳೆ, ತೂಮಣಿ ಮಾಡತ್ತು ಎಂಬುದಾಗಿ. ಪರಮಾತ್ಮನ ಮನೆಯ ರತ್ನಗಳು ಅಷ್ಟೊಂದು ಪರಿಶುದ್ಧವಲ್ಲ, ಇವಳ ಮನೆಯ ರತ್ನಗಳು ಪರಮ ಪರಿಶುದ್ಧ ಅಂದರು. ಏನಿದರ ಅರ್ಥ ಅಂದರು ಅವರೇ ವರ್ಣನೆ ಮಾಡ್ತಾರೆ. ಇವಳ ಮನೆ ಅಂದರೆ ಯಾವುದು? ಈ ಆತ್ಮನಿಗೆ ಮನೆಯಾಗಿ ಇರುವುದು ಯಾವುದು? ನೆನ್ನೆನೇ ನಾವು ಅರ್ಥ ಮಾಡ್ಕೊಂಡ್ವಿ ನಾರಾಯಣ ಶಬ್ದಾರ್ಥವನ್ನು. ಜೀವಾತ್ಮಗಳೆಲ್ಲ ಅಯನದಲ್ಲಿ ಸೇರ್ತಾರೆ. ಈ ಅಯನಕ್ಕೆ ಆಶ್ರಯನಾರು? ಪರಮಾತ್ಮನಾದ ನಾರಾಯಣ. ನಾರಗಳಿಗೆ ಅಯನಗಳಿಗೆ ಯಾವನು ಆಶ್ರಯವೋ ಅವನು ನಾರಾಯಣನಲ್ಲವ. ಆದ್ದರಿಂದ ಈ ಜೀವಾತ್ಮನಿಗೆ
ಆಶ್ರಯನಾಗಿರುವವನು ಪರಮಾತ್ಮ. ಅಂದರೆ ಈ ಆತ್ಮಕ್ಕೆ ಮನೆ ಯಾವುದು? ಪರಮಾತ್ಮನೇ ಆತ್ಮನ ಮನೆ. ಸರಿ, ಆದರೆ ಆ ನಾರಾಯಣ ಶಬ್ದಕ್ಕೆ ಇನ್ನೊಂದು ಅರ್ಥವೂ ಉಂಟು. ಆ ಪರಮಾತ್ಮನಿಗೆ ನಾವುಗಳೆಲ್ಲ ಮನೆ. ಹೇಗೆ ಅಂದರೆ, ನಮಗೆ ಪರಮಾತ್ಮ ಆಶ್ರಯ, ಪರಮಾತ್ಮನಿಗೆ ನಾವು ಆಶ್ರಯ ಅಂದರು. ಹೇಗೆ ಅನ್ನೋದನ್ನು ನೆನ್ನೆನೇ ವರ್ಣನೆ ಮಾಡಿದ್ವಿ. ಈ ಶರೀರಕ್ಕೆ ಚೈತನ್ಯ ಇರೋದು ಯಾವುದರಿಂದ? ಒಳಗಿರುವ ಆತ್ಮನಿಂದ. ಈ ಆತ್ಮ ಹೊರಟೋದ್ರೆ ಇದನ್ನು ಏನಂತ ಕರೀತಾರೆ? ಶವ ಅಂತಾರೆ. ಯಾರು ಮೊದಲು ಇದನ್ನು ಎತ್ಕೊಂಡು ಹೋಗಿ ಅಂತಾರೆ. ಯಾರು ಆ ವ್ಯಕ್ತಿಯನ್ನ ಯಾವ ವಿಧದಿಂದಲೂ ಕೂಡ ಪುರಸ್ಕರಿಸುವುದೇ ಇಲ್ಲ. ಆದ್ದರಿಂದ ಆತ್ಮನಿಗೆ ಶರೀರ ಆಶ್ರಯವಾಗಿದೆ. ಹೇಗೆ? ಆತ್ಮ ಇದ್ರ ಒಳಗಡೆ ಇರೋದ್ರಿಂದ ಆತ್ಮನಿಗೆ ಶರೀರ ಮನೆ ಆಗಿದೆ, ಆಧಾರವಾಗಿದೆ. ಆದರೆ ಈ ಶರೀರಕ್ಕೆ ಚೈತನ್ಯ ಇರಬೇಕಾದ್ರೆ ಒಳಗೆ ಆತ್ಮ ಇರಬೇಕು. ಆದ್ದರಿಂದ ಶರೀರಕ್ಕೆ ಆತ್ಮ ಆಧಾರ, ಶರೀರಕ್ಕೆ ಆತ್ಮ ಆಧಾರ, ಆತ್ಮನಿಗೆ ಶರೀರ ಆಧಾರ. ಆ ರೀತಿ ಈ ಜೀವಾತ್ಮಗಳು ಪರಮಾತ್ಮನಿಗೆ ಅಯನವಾಗಿದೆ. ಜೀವಾತ್ಮನಿಗೆ ಪರಮಾತ್ಮ ಒಳಗೂ ಹೊರಗೂ ವ್ಯಾಪಿಸಿ ಅವನು ಅಯನನಾಗಿದ್ದಾನೆ. ಇದು ಪರಸ್ಪರ. ಹೀಗೆ ನಾರಾಯಣ ಶಬ್ದಕ್ಕೆ ನಾರಗಳು ಯಾವಾತರಿಗೆ ಅಯನವೋ ಅವನು ನಾರಾಯಣ. ಬಹುವ್ರೀಹಿ ಸಮಾಸ. ನಾರಗಳು ನಾರಗಳಿಗೆ ಅಯನನಾದವನು ಅವನು ಯಾರೋ ಅವನು ನಾರಾಯಣ. ಎರಡು ರೀತಿ ಹೇಳಿದ್ರು. ನಾವು ಶರೀರಕ್ಕೆ ಆತ್ಮ ಆಧಾರ, ಆತ್ಮಕ್ಕೆ ಶರೀರ ಆಧಾರ. ಆ ರೀತಿ ನಮ್ಮ ದೊಡ್ಡ ಅರಯರ್ ಸ್ವಾಮಿಗಳವರು ಒಂದು ಕಥೆಯನ್ನು ಹೇಳೋರು ಈ ವಿಷಯದಲ್ಲಿ. ಪರಸ್ಪರ ಆಧಾರ ಅನ್ನೋಕ್ಕೆ ಒಂದು ತರಗೆಲೆ ಬಿದ್ದಿರುತ್ತೆ, ಮರದಿಂದ ಎಲೆ ಉದುರಿರುತ್ತೆ. ಆ ಎಲೆ ಇರುತ್ತಲ್ಲ, ಅದಕ್ಕೆ ಗಾಳಿಗೆ ಹಾರು ಹೋಗುತ್ತೆ. ಆದರೆ ಅದ್ರ ಮೇಲೆ ಒಂದು ಮಣ್ಣು ಹೆಂಟೆ ಬಂದು ಕೂತ್ಕೊಳ್ಳುತ್ತಂತೆ. ಆ ಮಣ್ಣು ಹೆಂಟೆ ಏನು? ಅದ್ಯಾಕೆ ಕೂತಿದೆ? ಮಳೆ ಬಂದರೆ ಕರಗಿ ಹೋಗಬಾರ್ದು ಅನ್ನೋಕ್ಕೋಸ್ಕರ ಅದಕ್ಕೊಂದು ಆಶ್ರಯ ಬೇಕು. ಅದು ಬಂದು ಒಳಗಡೆ ನೋಡಿ ಬರ್ತಾ ಇದೆ, ತೂಮಣಿ ಮಾಡಕ್ಕೆ ಬಂದ್ಬಿಡ್ತು. ಆ ರೀತಿ ಆ ಒಂದು ಮರದ ಹೆಂಟೆಗೆ ಈ ಎಲೆ ಆಶ್ರಯ. ಎಲೆ ಗಾಳಿಗೆ ಹಾರೋಗದಂತೆ ಇದು ಅದಕ್ಕೆ ಆಶ್ರಯ. ಆ ರೀತಿ ಪರಸ್ಪರ ಇರುವಿಕೆ ಅಂತ ಹೇಳೋರು. ಹಾಗೆ ಪರಮಾತ್ಮನ ಮನೆ ಜೀವಾತ್ಮ, ಜೀವಾತ್ಮನ ಮನೆ ಪರಮಾತ್ಮ. ಪರಮಾತ್ಮನ ಮನೆ ಜೀವಾತ್ಮ ಅಂತಂದರೆ ಈ ಆತ್ಮನಿಗೆ ಪುಣ್ಯ ಪಾಪ ರೂಪವಾದ ಕರ್ಮಗಳ ಸೋಂಕು ಇದೆ. ಆತ್ಮನಿಗೆ ಪುಣ್ಯ ಪಾಪ ಕರ್ಮ ಉಂಟಲ್ಲವ, ನಮಗೆಲ್ಲ ಇದೆ. ಆದ್ದರಿಂದ ನಾವಿನ್ನೂ ಇಲ್ಲೇ ಇದ್ದೀವಿ. ಪುಣ್ಯ ಪಾಪಗಳಿಂದ ಕಟ್ಟಲ್ಪಟ್ಟವರು ನಮ್ಮನ್ನು ಬದ್ಧ ಜೀವಾತ್ಮ ಅಂತಾರೆ. ನಾವೆಲ್ಲ ಬದ್ಧರು. ಬದ್ಧರು ಅಂದ್ರೇನು? ಕಟ್ಟಲ್ಪಟ್ಟವರು ಅಂತ ಅರ್ಥ. ಯಾವುದರಿಂದ? ಪುಣ್ಯ ಪಾಪ ರೂಪವಾದ ಕರ್ಮದಿಂದ ಕಟ್ಟಲ್ಪಟ್ಟವರು ನಾವಾದ್ದರಿಂದ ನಾವು ಬದ್ಧರು. ಆದ್ದರಿಂದ ನಮಗೆ ದೋಷ ಇದೆ. ಜೀವಾತ್ಮನಿಗೆ ಪುಣ್ಯ ಪಾಪ ಕರ್ಮಗಳ ದೋಷ ಇದೆ. ಆದ್ದರಿಂದ ಪರಮಾತ್ಮನ ಮನೆಯ ರತ್ನಗಳಿಗೆ ದೋಷ ಇದೆ ಅಂದರೆ ಏನರ್ಥ? ಜೀವಾತ್ಮನಿಗೆ ಇರುವ ದೋಷ. ನಮ್ಮ ಮನೆ ಯಾವುದು? ನಮಗೆ ಮನೆ ಪರಮಾತ್ಮ. ಆ ಪರಮಾತ್ಮ ಅಖಿಲ ಹೇಯ ಪ್ರತ್ಯನೀಕ ಕಲ್ಯಾಣೈಕತಾನ ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನಂತ ಜ್ಞಾನಾನಂದೈಕ ಸ್ವರೂಪ. ಆಚಾರ್ಯರು ವರ್ಣನೆ ಮಾಡ್ತಾರೆ. ಅಖಿಲ ಹೇಯ ಪ್ರತ್ಯನೀಕ. ಹೇಯ ಎಂಬುದು ಪರಮಾತ್ಮನ ಬಳಿಗೂ ಸುಳಿಯಲಾರದು. ಹೇಯ ಪ್ರತಿಭಟನಿದೆ. ಆ ಎರಡು ಉತ್ತರ ದಕ್ಷಿಣ ಅನ್ನೋದು ಎರಡು ಧ್ರುವಗಳು. ಅದು ಒಂದನ್ನೊಂದು ರಿಪಲ್ಸ್ ಮಾಡುತ್ತೆ, ಪ್ರತಿಭಟಿಸುತ್ತೆ ಒಂದನ್ನು ಒಂದು. ಹಾಗೆ ಪರಮಾತ್ಮ ಎಂಬುದು ದೋಷವನ್ನ ಪ್ರತಿಭಟಿಸುವ ಪರಮಾತ್ಮ ತತ್ವ. ದೋಷದ ಲೇಷವೂ ಇಲ್ಲದವನು ಪರಮಾತ್ಮ. ಅವನು ಸದಾಕಾಲ ದೋಷರಹಿತನಾಗಿ ನಿತ್ಯ ನಿರ್ದುಷ್ಟನಾಗಿ ಇರುವ ತತ್ವ ಪರಮಾತ್ಮ ತತ್ವ. ಆದ್ದರಿಂದ ನಮ್ಮ ಮನೆ ಪರಮಾತ್ಮ. ಆದ್ದರಿಂದ ನಮ್ಮ ಮನೆಯ ರತ್ನ ಶುದ್ಧವಾಗಿದೆ. ಪರಮಾತ್ಮನ ಮನೆ ಜೀವಾತ್ಮ. ಜೀವಾತ್ಮನಿಗೆ ಪುಣ್ಯ ಪಾಪ ಇದೆ. ಆದ್ದರಿಂದ ಪರಮಾತ್ಮನ ರತ್ನಕ್ಕೆ ಶುದ್ಧಿ ಇಲ್ಲ ಅಂದ್ಬಿಟ್ರು. ಇದು ಯಾರು ಹೇಳಿದ್ರು ಅಂದರು? ನಮ್ಮ ಆಳ್ವಾರು ಹಾಡ್ತಾರೆ. ತೊಲೆವಿಲ್ಲಿ ಮಂಗಲಂ ಎಂಬುದಾಗಿ ಆಳ್ವಾರ್ ತಿರುನರಿಯ ಸಮೀಪ ರಟ್ಟೆ ತಿರುಪತಿ ಅರವಿಂದಲೋಚನನ್ ಪರಮಾತ್ಮ ವಿರಾಜಮಾನನಾದ ಸ್ಥಳ ತೊಲೆವಿಲ್ಲಿ ಮಂಗಲಂ. ಆ ತೊಲೆವಿಲ್ಲಿ ಮಂಗಲಂ ಪಾಶುರವನ್ನ ಆಳ್ವಾರ್ ಗಾನ ಮಾಡುವಾಗ ಅಲ್ಲಿನ ಮನೆಗಳನ್ನ, ಅಲ್ಲಿರುವವರನ್ನ ಅವರು ಕೊಂಡಾಡುವಾಗ ಏನು ಹೇಳ್ತಾರೆ? ತುವಳಿಲ್ ಮಾಮಣಿ ಮಾಡಮೊಂಗ ತೊಲೆವಿಲ್ಲಿ ಮಂಗಲಂ ತೊಳುಂ ಇವಳೈ ಎಂಬುದಾಗಿ ಹೇಳ್ತಾರೆ. ತುವಳಿಲ್
மாமணி மாடமூங்கு தொலைவில்லி மங்கலம் தொழும் ತುವಳ್ ಇಲ್ ದೋಷವಿಲ್ಲದ ರತ್ನಗಳು ಇಲ್ಲಿನ ಮನೆಯದು ಅಂತಾರೆ. ಅಂದರೆ ಏನು? ಒಂದು ಕಾಲದಲ್ಲಿ ದೋಷ ಇದ್ದು ಕಳೆಯಲ್ಪಟ್ಟ ರತ್ನಗಳು ತೊಲವಿಲ್ಲಿ ಮಂಗಲಂನಲ್ಲಿ ಇರ್ತಕ್ಕಂತಹ ಆ ಮನೆಯ ರತ್ನಗಳು ಅಂತಾಳೆ. ಅಂದರೆ ಏನು? ನಮಗೆ ಪುಣ್ಯ ಪಾಪ ಕರ್ಮದ ದೋಷಗಳಿದೆ, ಆದರೆ ಮುಕ್ತಿ ದೊರೆತಾಗ, ಮೋಕ್ಷ ಏರ್ಪಟ್ಟಾಗ ಆ ಕರ್ಮಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಪರಮಾತ್ಮ ಪುಣ್ಯ ಪಾಪ ಕರ್ಮಗಳಿಂದ ಬಿಡಿಸಿ ನಮಗೆ ಮೋಕ್ಷ ಕೊಡ್ತಾನಲ್ವಾ, ಹಾಗೆ ದೋಷ ಇದ್ದು ಕಳೆಯಲ್ಪಟ್ಟ ರತ್ನಗಳಾಗಿ ನಾವಾಗ್ತೀವಿ. ದೋಷದ ಸ್ಪರ್ಶವೇ ಇಲ್ಲದವನು ಪರಮಾತ್ಮ. ಆಳ್ವಾರ್ ಆ ತುವಳಿಲ್ ಮಾಮಣಿ ಅಂದ್ರು. ಯಾವುದು? ಪರಮಾತ್ಮನ ಮನೆಯ ರತ್ನಗಳನ್ನು ನಮ್ಮ ಆಳ್ವಾರ್ ತುವಳಿಲ್ ಮಾಮಣಿ ಅಂದ್ರು. ಆಂಡಾಳ್ ಭಾಗವತೋತ್ತಮೆಯ ಮನೆಯ ರತ್ನವನ್ನು ತೂಮಣಿ ಎಂಬುದಾಗಿ ಹೇಳ್ತಾಳೆ. ದೋಷವಿದ್ದು ಕಳೆಯಲ್ಪಟ್ಟದ್ದು ಅದು, ದೋಷದ ಸ್ಪರ್ಶವೇ ಇಲ್ಲದ್ದು ಇದು. ಇಂತಹ ಅದ್ಭುತವಾದ ಭವನದಲ್ಲಿ ಕ್ಷುತ್ತುಂ ವಿಳಕ್ಕೆರಿಯ ಅಂದರೆ ಸಹಜವಾಗಿ ಪರಿಶುದ್ಧನಾದವನು ಪರಮಾತ್ಮ, ಅಂತಹವನಲ್ಲಿ ಆಶ್ರಯವನ್ನು ಪಡೆದವಳೆ ಎಂಬುದಾಗಿ ಭಾವ. ಚುತ್ತುಂ ವಿಳಕ್ಕೆರಿಯ, ಇದೇನು ಕೇಳು ಅಂತಾಳೆ ಆಂಡಾಳ್. ಏನು ಕೇಳ? ಹಾರ ಹಗಲು ನಭೋಮಂಡಲದಲ್ಲಿ ಸೂರ್ಯ ತಪಿಸುತ್ತಿದ್ದಾನೆ, ಅಲ್ಲಿ ಪ್ರಜ್ವಲಿಸುತ್ತಿದ್ದಾನೆ. ಹೀಗೆ ನಡುನೆತ್ತಿಯಲ್ಲಿ ಸೂರ್ಯ ಪ್ರಜ್ವಲಿಸುತ್ತಿರುವಾಗ ನಿನ್ನ ಮನೆಯಲ್ಲಿ ದೀಪ ಹಚ್ಚಿಟ್ಕೊಂಡು ಮಲಗಿದೆಯಲ್ಲ, ಇದೊಂದು ಸೌಭಾಗ್ಯವ. ಹಾಡ ಹಗಲು ರಾತ್ರಿಯಲ್ಲಿ ದೀಪವೆಲ್ಲ ಹಚ್ಚಿಟ್ಕೊಂಡು ಕತ್ತಲೆ ಕಳೆಯೋದಕ್ಕೆ ದೀಪಗಳು ಬೇಕು. ಆದರೆ ಹಾಡ ಹಗಲು ಸೂರ್ಯ ಉರಿತಾ ಇದ್ದಾನೆ, ಆಗ ಮನೆಯಲ್ಲಿ ದೀಪವ. ಹಾಡಾಗಲೂ ದೀಪ ಹಚ್ತೀವಿ. ಯಾಕೆ ಹಚ್ತೀವಿ? ಪರಮಾತ್ಮನಿಗಾಗಿ ಹಚ್ತೀವಿ. ಈ ದೀಪ ಹಚ್ಚೋದು ಅಂದರೆ ಏನು ಅಂದರು? ತುಪ್ಪದ ದೀಪ ಹಚ್ಚೋದು, ಎಣ್ಣೆ ದೀಪ ಹಚ್ಚೋದು, ಎಳ್ಳಿನ ದೀಪ ಹಚ್ಚೋದು, ಏನೇನೋ ತಂಬಿಟ್ಟು ದೀಪ ಹಚ್ಚೋದು, ಮಾವಳಕ್ಕೆ, ಇದೆಲ್ಲ ಮಾಡ್ತೀವಲ್ಲ, ಇದೆಲ್ಲ ಏನು ಅಂದರು? ನಾವು ಏನನ್ನ ಸಮರ್ಪಣೆ ಮಾಡಬೇಕಾದ್ರೂ ಅಗ್ನಿ ಮುಖೇನ ಸಮರ್ಪಣೆ ಮಾಡಬೇಕು. ಅಗ್ನಿಮುಖಾವೈ ದೇವಾಹ ಎಂಬುದಾಗಿ ಋಗ್ವೇದ ಹೇಳುತ್ತೆ. ಆ ಅಗ್ನಿಯ ಮುಖೇನ ಎಲ್ಲವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆ ಕಾಲದಲ್ಲಿ ಅವರು ಅಗ್ನಿಯನ್ನೇ ಸ್ಥಾಪನೆ ಮಾಡಿ ನಿತ್ಯ ಅಗ್ನಿಹೋತ್ರಿಗಳಾಗಿ ಇದ್ದುಕೊಂಡು ಎಲ್ಲವನ್ನ ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ರು. ಅದರಲ್ಲಿ ಶ್ರೀಯಪ್ಪತಿಯಾದ ವಿಷ್ಣುವಿಗೆ ಸಮರ್ಪಣೆ ಮಾಡುವ ಹವಿಸ್ಸಿಗೆ ಪುರೋಡಾಶ ಅಂತ ಹೆಸರು. ಅದು ವಿಷ್ಣುವಿಗಾಗಿ ವಿಶೇಷವಾಗಿ ತಯಾರು ಮಾಡಲ್ಪಡುವ ಒಂದು ಹವಿಸ್ಸು. ಕಬ್ಬಿನ ಹಾಲು, ಅಕ್ಕಿ ಹಿಟ್ಟು, ತೆಂಗಿನಕಾಯಿ, ಜೇನುತುಪ್ಪ, ತುಪ್ಪ ಇವುಗಳನ್ನು ಸೇರಿಸಿ ಮಾಡುವ ಆ ಅಕ್ಕಿ ಹಿಟ್ಟಿನ ಒಂದು ಖಾದ್ಯಕ್ಕೆ ಪುರೋಡಾಶ ಅಂತ ಹೆಸರು. ಅದು ವಿಷ್ಣುವಿಗೆ ಪರಮ ಪ್ರಿಯವಾದದ್ದು ಆ ಪುರೋಡಾಶ. ಅದನ್ನು ಅಗ್ನಿಯಲ್ಲಿ ಇದನ್ನು ವಿಷ್ಣುವೇ ಇದನ್ನು ನಮಮ ಅಂತ ಹೇಳಿ ಕೊಡಬೇಕು. ಓಂ ನಮೋ ವಿಷ್ಣವೇ, ವಿಷ್ಣವೇ ಇದನ್ನ ಮಮ, ಇದು ವಿಷ್ಣುವಿಗೆ ಅಂತ ಹೇಳಿ ನಾವು ಅದನ್ನು ಸಮರ್ಪಣೆ ಮಾಡಬೇಕು. ಈ ರೀತಿ ಆ ದೀಪವನ್ನು ಈಗ ಯಜ್ಞಯಾಗಾದಿಗಳೆಲ್ಲ ಬಿಟ್ಟೋಯ್ತು. ಅದಕ್ಕೆ ಬದಲಾಗಿ ದೀಪವನ್ನು ಹಚ್ಚೋದು. ದೀಪ ಹಚ್ಚುವುದೇ ಒಂದು ಯಾಗ, ಯಜ್ಞ. ಅದು ಯಜ್ಞ ತುಲ್ಯ. ಅಗ್ನಿ ಸಂಬಂಧ ಬಂದರೆ ಅದು ಯಜ್ಞ. ದೀಪ ದಿನವೂ ದೀಪವನ್ನು ಹಚ್ತೀವಲ್ಲ, ಇದೇನು ಅಂದರೆ ಇದೊಂದು ಯಾಗ, ಇದೊಂದು ಯಜ್ಞ. ಮಾವಳಕ್ಕೆ ಆ ತಂಬಿಟ್ಟಿನ ದೀಪವನ್ನು ಹಚ್ತೀವಿ. ಅದೇನು? ಆ ಹಿಟ್ಟಲ್ಲಿ ಎಲ್ಲ ಹಾಕ್ತೀವಿ. ಏನು? ಕಬ್ಬಿನ ರಸಕ್ಕೆ ಬದಲಾಗಿ ಬೆಲ್ಲನೋ, ಸಕ್ಕರೆನೋ, ತೆಂಗಿನಕಾಯಿ, ಅಕ್ಕಿ ಹಿಟ್ಟು, ತುಪ್ಪ, ಹಾಲು ಇದು ಸೇರ್ತಲ್ವಾ, ಅದು ಪುರೋಡಾಶ. ಅದರಲ್ಲಿ ದೀಪವನ್ನು ಬೆಳಗಿಸಿದರೆ ವಿಷ್ಣುವಿಗೆ ಯಾಗವನ್ನು ಮಾಡಿದಂತೆ. ಆ ಮಾವಳಕ್ಕೆ ಹಚ್ಚೋದು ಅನ್ನೋದು ಅದೊಂದು ಯಜ್ಞ. ಅದರಲ್ಲಿ 5 ಬತ್ತಿಗಳನ್ನು ಇಡಬೇಕು ಅಂತಾರೆ. ಅದೇನು? ಅರ್ಥಪಂಚಕ ಜ್ಞಾನ, ಆತ್ಮಸ್ವರೂಪ ಜ್ಞಾನ, ಪರಸ್ವರೂಪ ಜ್ಞಾನ, ವಿರೋಧಿ ಸ್ವರೂಪ ಜ್ಞಾನ, ಉಪಾಯ ಸ್ವರೂಪ ಜ್ಞಾನ, ಫಲಸ್ವರೂಪ ಜ್ಞಾನ ಎಂಬುದಾಗಿ 5 ಬೇಕು. ನಾನ್ಯಾರು ಅನ್ನೋದನ್ನು ತಿಳ್ಕೊಳ್ಬೇಕು. ನಾನ್ಯಾರು? ಪರಮಾತ್ಮನ ದಾಸಭೂತ. ಹಾಗಿದ್ರೆ ಪರಮಾತ್ಮನಿಂದ ಯಾಕೆ ದೂರಾಗಿ ಇಲ್ಲಿದ್ದೀನಿ? ಅದಕ್ಕೆ ಕಾರಣ ವಿರೋಧಿಗಳು. ಅದು ಯಾವುದು? ಅದು ಕರ್ಮ, ಅದು ವಿರೋಧಿ ಸ್ವರೂಪ. ಈ ಕರ್ಮವನ್ನು ಕಳೆದುಕೊಳ್ಳುವುದೇ ಹಾಗೆ, ಅದು ಉಪಾಯ ಸ್ವರೂಪ. ಕರ್ಮ ಕಳೆದ ಮೇಲೆ ಪಡೆಯುವುದೇನು? ಪರಮಾತ್ಮ ಕೈಂಕರ್ಯ, ಅದು ಪುರುಷಾರ್ಥ. ಇದು 5ಕ್ಕೆ ಅರ್ಥ ಪಂಚಕ ಅಂತ ಹೆಸರು. ಜ್ಞಾನಚ್ಚುಡರ್ ವಿಳಕ್ಕೆತ್ತಿನೇನಂದ್ರಲ್ವಾ ಆಳ್ವಾರ್. ಆ ರೀತಿ ಈ ಅರ್ಥಪಂಚಕ ಜ್ಞಾನಗಳನ್ನು ಆ 5 ಬತ್ತಿಯಾಗಿಡಬೇಕು. ದೀಪಗಳಲ್ಲೆಲ್ಲ 5 ಮುಖ ಇರುತ್ತೆ.
5 ನಾಲಿಗೆ 5 ಮುಖ ಇರುತ್ತೆ. ಆ 5 ಮುಖದಲ್ಲಿ ದೀಪವನ್ನು ಹಚ್ತೀವಿ. ಕಾರಣ ಏನು? ಅರ್ಥಪಂಚಕ ಜ್ಞಾನ ಪರಿಪೂರ್ಣವಾಗಿ ಆತ್ಮನನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡುವ ಯಜ್ಞವೇ 5 ಮುಖಗಳುಳ್ಳ ದೀಪವನ್ನು ಹಚ್ಚುವ ಒಂದು ಯಜ್ಞ. ಅನೇಕ ಅರ್ಥಗಳು ಪೂರ್ವಾಚಾರ್ಯರುಗಳು ಏನೇನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ತಂದಿದ್ದಾರೆ ಅದಕ್ಕೆಲ್ಲ ಒಂದು ವಿಶೇಷ ಅರ್ಥಗಳು ಉಂಟು. ಈ ಜ್ಞಾನದಿಂದ ಅದನ್ನು ಮಾಡಬೇಕು. ಏನೋ ದೀಪ ಹಚ್ಚಿದ್ವಿ ಅನ್ನೋದಲ್ಲ. ಈ ದಿನ ಇವತ್ತು ಎಲ್ಲ ಕಡೆಗಳಲ್ಲಿ ದೀಪವನ್ನು ಅವರು ಹಚ್ಚಿದ್ದಾರೆ. ಆ ಹಚ್ಚುವಾಗ ಈ ಭಾವನೆ ಎಲ್ಲ ನಮಗೆ ಬರಬೇಕು. ಆ ರೀತಿ ಆ ಪರಮಾತ್ಮನಾದವನ ಸನ್ನಿಧಾನದಲ್ಲಿ ಸೂರ್ಯೋದಯ ಆದರೂ ಕೂಡ ದೀಪ ಹಚ್ತೀವಲ್ವಾ, ಅದು ಒಳಗಿರುವವಳ ಭಾವ. ಅವಳೇನು? ಸೂರ್ಯ ಹಾಡ ಹಗಲು ಮಧ್ಯಾಹ್ನ ಸೂರ್ಯ ನಡೆನೆತ್ತಿಲಿದ್ರೆ ದೀಪ ಹಚ್ಚಬಾರ್ದ? ಸುತ್ತುಂ ವಿಳಕ್ಕೆರಿಯ. ಇವಳ ಮನೆಯ ಮಾಡದಲ್ಲಿ ದೀಪಗಳು ಉರಿತಾ ಇದೆ. ಆಯರ್ಪಾಡಿ ಕಣಿವಿಳಕ್ಕೆ ಎಂಬುದಾಗಿ ಇಡೀ ಬೃಂದಾವನ ಗೋಕುಲಕ್ಕೆ ದೊಡ್ಡ ದೀಪವಾಗಿ ಕೃಷ್ಣನೇ ಇರುವಾಗ ಈ ದೀಪಗಳು ಯಾಕೆ ಬೇಕು ಎಂಬುದು ಆಂಡಾಳನ ಭಾವ. ಸುತ್ತುಂ ವಿಳಕ್ಕೆರಿಯ. ಶಾಸ್ತ್ರ ಹೇಳತ್ತೆ ದೀಪವನ್ನು ಹಚ್ಚಬೇಕು. ಎಲ್ಲೆಲ್ಲೋ ನಮಗೆ ಬೇಕಾದ ಕಡಲೆಲ್ಲ ದೀಪ ಹಚ್ಚಿದ್ರೆ ಅದು ಕೈಂಕರ್ಯ ಆಗೋಲ್ಲ. ಭಗವದ್ಭಾಗವತ ಸನ್ನಿಧಾನದಲ್ಲಿ, ಆಚಾರ್ಯ ಸನ್ನಿಧಾನದಲ್ಲಿ ದೀಪವನ್ನು ಹಚ್ಚಬೇಕು. ದೀಪ ಪಾಪಹರೋ ನೃಣಾಂ ದೀಪಾಪನ್ನಿವಾರಕ ದೀಪೋ ವಿಧತ್ತೆ ಸುಕೃತಂ ದೀಪ ಸಂಪತ್ ಪ್ರದಾಯಕ ದೇವಾನಾಂ ತುಷ್ಟಿನೋ ದೀಪ ಪಿತॄಣಾಂ ಪ್ರೀತಿದಾಯಕ ತಸ್ಮಾತ್ ದೀಪೋ ಗೃಹೇ ಪೂಜಿತ ಗೃಹಸ್ಥೈ ಶುಭಮಿಪ್ಸುಭಿಃ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ದೀಪ ಬೆಳಗೋದ್ರಿಂದ ಮನುಷ್ಯರ ಪಾಪಗಳು ಕಳೆಯುತ್ತದೆ. ಆಪತ್ತು, ಆ ಪಾಪಗಳಿಂದ ಏನು ಆಪತ್ತು ಬರ್ತಾ ಇತ್ತೋ ಅದು ನಿವಾರಣೆ ಆಗುತ್ತೆ. ಆ ದೀಪಗಳಿಂದ ಸುಕೃತಂ ಪುಣ್ಯವು ಏರ್ಪಡುತ್ತದೆ. ದೀಪ ಬೆಳಗುವುದರಿಂದ ಸಂಪತ್ ಪ್ರದಾಯಕ, ಆ ದೀಪ ಐಶ್ವರ್ಯವನ್ನು ಕೊಡುತ್ತೆ. ದೇವತೆಗಳು ಪ್ರೀತರಾಗ್ತಾರೆ, ಪಿತೃಗಳು ಪ್ರೀತರಾಗ್ತಾರೆ. ಆದ್ದರಿಂದ ಎಲ್ಲ ಭಗವದ್ಭಾಗವತ ಸನ್ನಿಧಾನದಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಶಾಸ್ತ್ರಗಳೇ ಹೇಳುತ್ತೆ. ದೀಪಾನಾರೋಪಯೇತ್ ವಿಷ್ಣೋ ಮಂದಿರೇಭ್ಯಂತರೇ ಬಹಿಃ ಸರ್ವಪಾಪ ವಿಶುದ್ಧಾತ್ಮ ವಿಷ್ಣು ಲೋಕೆ ಮಹೀಯತೆ. ಪರಮಾತ್ಮನ ದೇವಾಲಯದ ಹೊರಗೂ ಒಳಗೂ ಯಾರು ದೀಪವನ್ನು ಹಚ್ಚುತ್ತಾರೆ ಅವರು ಪರಮಪದವನ್ನು ತಲುಪ್ತಾರೆ, ವಿಷ್ಣು ಲೋಕವನ್ನು ಹೊಂದುತ್ತಾರೆ ಎಂಬುದಾಗಿ ಶಾಸ್ತ್ರಗಳೇ ಹೇಳುತ್ತದೆ. ಹಾಗಾಗಿ ಏನಾದರೂ ದೀಪ ಹಚ್ಚಿಟ್ಕೊಂಡಿದ್ಯಾ ನೀನು? ಆದರೆ ಆ ಕೃಷ್ಣನೇ ನೇರಾಗಿ ಸನ್ನಿಹಿತನಾಗಿದ್ದಾನೆ. ಅವನ ಮುಂದೆ ದೀಪ ಹಚ್ಚೋದು ಬಿಟ್ಟು ಎಲ್ಲೋ ಮಂಚದ ಮೇಲೆ ಮಲ್ಕೊಂಡು ದೀಪ ಹಚ್ಚಿದ್ರೆ ಅದು ಕೈಂಕರ್ಯವಾಗುತ್ತಾ ಎಂಬ ಹಾಗೆ ಆಂಡಾಳನ ಭಾವ. ತೂಮಣಿ ಮಾಡತ್ತೆ ಚುತ್ತುಂ ವಿಳಕ್ಕೆರಿಯ. ಅವಳ ಮನೆ ಒಳಗಡೆ ಇದ್ದಾಳೆ, ಇವರು ಹೊರಗಡೆ ಇದ್ದಾರೆ. ಅವಳ ಮನೆ ಒಳಗಡೆ ದೀಪ ಉರಿತಾ ಇರೋದು ಇವ್ರಿಗೆ ಹೇಗೆ ಗೊತ್ತಾಯ್ತು? ಮನೆ ಆಚೆ ಇರೋರಿಗೆ ಮನೆ ಒಳಗಡೆ ದೀಪ ಬೆಳಗ್ಸಿರೋದು ಗೊತ್ತಾಗತ್ತಾ? ಹೇಗೆ ಗೊತ್ತಾಯ್ತು ಅಂದ್ರು? ತೂಮಣಿ ಮಾಡಮ್ ಅಂದ್ರು. ಎಲ್ಲ ರತ್ನಗಳು ಪರಿಶುದ್ಧವಾದ ರತ್ನಗಳಾದ್ದರಿಂದ ಪಾರದರ್ಶಕವಾಗಿದೆಯಂತೆ. ಒಳಗೆ ಏನು ನಡೀತಿದೆ ಕಾಣಿಸ್ತಾ ಇದೆ. ಆ ರತ್ನಗಳ ಮುಖೇನ ದೀಪಗಳ ಪ್ರಕಾಶ ಪ್ರತಿಫಲಿಸುತ್ತಿದೆ. ಅಷ್ಟು ಮಾತ್ರವಲ್ಲ, ರತ್ನಗಳೆಲ್ಲ ಪಾರದರ್ಶಕವಾಗಿರುವುದರಿಂದ ತನ್ಮೂಲಕ ಇವರಿಗೆ ಒಳಗಡೆ ದೀಪ ಬೆಳಗ್ತಾ ಇರೋದೆಲ್ಲ ಕಾಣಿಸ್ತಾ ಇದೆ. ಒಳಗಿನ ವಿದ್ಯಮಾನಗಳ ದರ್ಶನ ಇವರಿಗೆ ಆಗ್ತಾ ಇದೆ. ತೂಮಣಿ ಮಾಡತ್ತೆ ಚುತ್ತುಂ ವಿಳಕ್ಕೆರಿಯ ಎಂಬುದಾಗಿ. ಆದರೆ ಇವಳು ಯಾಕೆ ದೀಪ ಬೆಳಗಿಸಿದಾಳೆ ಅಂತ ಕೇಳಿದ್ರು. ಕೃಷ್ಣ ಪ್ರತಿಯೊಬ್ಬ ಗೋಪಿಕೆಗೂ ಹೇಳ್ತಾನೆ, ಇವತ್ತು ನಿನ್ನ ಮನೆಗೆ ಬಂದ್ಬಿಡ್ತೀನಿ, ಇಷ್ಟೊತ್ತಿಗೆ ಬಂದ್ಬಿಡ್ತೀನಿ, ನೀನೇ ರನ್ನ, ನೀನೇ ಚಿನ್ನ, ನಿನ್ನ ಬಿಟ್ಟು ಇನ್ನೊಬ್ಬಳನ್ನ ನೋಡ್ತೀನಾ? ಹೀಗೆ ಒಬ್ಬೊಬ್ಬಳಿಗೂ ಹೇಳ್ತಾನೆ ಕೃಷ್ಣ. ಆ ರೀತಿ ಈ ಗೋಪಿಕೆಗೂ ಹೇಳಿ ಆ ಕೃಷ್ಣ ಯಾವಾಗ ಬರ್ತಾನೋ, ಯಾವಾಗ ಆಲಿಂಗನ ಮಾಡ್ತಾನೋ, ಯಾವ ರೀತಿ ಅವನನ್ನು ಸತ್ಕಾರ ಮಾಡಬೇಕು ಎಂಬುದಕ್ಕಾಗಿ ಮನೆಯಲ್ಲಿ ಎಲ್ಲೇ ನೋಡಿದ್ರೂ ಹಾಸಿಗೆ ಅಂತೆ, ಎಲ್ಲೇ ನೋಡಿದ್ರೂ ದೀಪ, ಎಲ್ಲೇ ನೋಡಿದ್ರೂ ಹೂವಿನ ಮಾಲೆಗಳು, ಎಲ್ಲೆಲ್ಲಿ ನೋಡಿದ್ರೂ ಧೂಪ. ಹೀಗೆ ಆ ಕೃಷ್ಣ ಪರಮಾತ್ಮನ ಸುಖಾಗಮನವನ್ನು ಬಯಸುತ್ತಾ ಆ ಪರಮಾತ್ಮನಿಗಾಗಿ ಎಲ್ಲ ಕಡೆಗಳಲ್ಲಿ ದೀಪವನ್ನು ಬೆಳಗಿಸತಕ್ಕಂತಹ ಚುತ್ತುಂ ವಿಳಕ್ಕು ಎರಿಯ ಎಂಬುದಾಗಿ ಆ ಒಳಗಿನ ಇರ್ತಕ್ಕಂತಹ ಗೋಪಬಾಲಿಕ ಗೊಲ್ಲನಾಯಕಿಯ ಮನೆಯ ಒಳಗಿನ ಚಿತ್ರಣವನ್ನ ಆಂಡಾಳ್ ವರ್ಣನೆ ಮಾಡ್ತಾ ಇವಳಿಗೆ ಹೇಳ್ತಾಳೆ, ಈ ರೀತಿಯಾಗಿ ನೀನೇನಾದರೂ ಶಯನ ಮಾಡಿಕೊಂಡಿದ್ದೀಯಾ? ಇದು ನಿನಗೊಂದು ಭೋಗವ.
ಅದು ಹೇಗೆ ಮಲಗಿದಾಳೆ ಆಂಡಾಳ್ ತುಯಿಲಣೆ ಮೇಲ್ ಕಣ್ಮಳರುಮ್ ಅಂತಾಳೆ. ನಮಗ ಪೊರುಕಯರ್ ಕಣ್ಣಿಣೆ ತುಂಜ, ನಮ್ಮ ರೆಪ್ಪೆಗಳು ಕೂಡುವುದೇ ಇಲ್ಲ. ಕೃಷ್ಣ ವಿರಹದ ತಾಪದಿಂದ ನಾವು ಬೇಯ್ತಾ ಇದ್ದೀವಿ. ಪೊರುಕಯರ್ ಕಣ್ಣಿಣೆ ತುಂಜ ಎಂಬುದು ನಮ್ಮ ಸ್ಥಿತಿ. ನಿನ್ನ ಸ್ಥಿತಿ ಏನು? ತುಯಿಲಣೆ ಮೇಲ್ ಕಣ್ಮಳರುಮ್. ಅದು ಹ್ಯಾಕ್ ತಾನೇ ನೀನು ಮಲಗಿದೀಯಾ? ನಮಗೆ ಹಂಸತೂಲಿಕಾ ತಲ್ಪ ಹಾಕಿದ್ರು ಕೂಡ ಮೆನ್ಮಲರ್ ಪಳ್ಳಿ ವೆಂಪಳ್ಳಿಯಾಲೋ. ನಮಗೆ ಕೃಷ್ಣ ವಿರಹದಲ್ಲಿ ಆ ಮದಿಯುಂ ತನ್ಮದಿಯುಂ ವೆಮ್ಮದಿಯಮಾಲೋ. ವಿರಹದ ತಾಪದಲ್ಲಿರುವಾಗ ತಂಪಾಗಿರುವ ಚಂದ್ರ ಕೂಡ ಬೆಂಕಿಯ ಉಂಡೆಯಂತೆ ನಮಗೆ ಭಾಸವಾಗ್ತಾನೆ. ಕಾರಣ ಕೃಷ್ಣ ಪರಮಾತ್ಮನ ವಿರಹದ ತಾಪ. ಆದರೆ ನಮಗೆ ಆ ಮೆನ್ಮಲರ್ ಪಳ್ಳಿ ವೆಂಪಳ್ಳಿ ಎಂಬಂತೆ ಹೂವಿನ ಹಾಸಿಗೆ ಕೂಡ, ಮೃದುವಾದ ತಲ್ಪ ಕೂಡ ನಮಗೆ ಕ್ರೂರವಾದ ಬೆಂಕಿಯಂತೆ ಸುಡುವ ಹಾಸಿಗೆ ನಮಗಾಗಿರುವಾಗ ನೀನು ಮಾತ್ರ ತುಯಿಲಣೆ ಮೇಲ್ ಕಣ್ಮಳರಂ. ಅದು ಯಾಕಿದ್ರ ಮೇಲೆ ಮಲಗಿದೆಯಾ? ನಿನಗೆ ಹೇಗೆ ಸಖ್ಯವಾಗಿದೆ ಈ ನಿನ್ನ ಪಲ್ಲಂಗ, ಈ ನಿನ್ನ ಆ ತಲ್ಪ, ಈ ನಿನ್ನ ಅಣೈ ಮೆತ್ತನೆಯ ಹಾಸಿಗೆ ನಿನಗೆ ಹೇಗೆ ಸಖ್ಯವಾಗಿದೆ ಸಖಿ? ನಮಗೆ ಅಸಖ್ಯವಾದದ್ದು ನಿನಗೆ ಹೇಗೆ ಸಖ್ಯವಾಗಿದೆ? ನಮಗಿರುವ ಕೃಷ್ಣ ವಿರಹ ನಿನಗಿಲ್ಲವಾ ಎಂಬುದಾಗಿ ಪಾರದರ್ಶಕವಾದಂತಹ ರತ್ನಗಳ ಮೂಲಕ ಒಳಗಿನ ದರ್ಶನವೆಲ್ಲ ಇವರು ಪಡೆದುಕೊಂಡು ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ವಿಶೇಷ ಏನು? ಹಿಂದಿನ 3 ಪಾಶರಗಳಲ್ಲಿ ಒಳಗೆ ಮಲಗಿದ ಗೋಪಿಕಾ ಗೊಲ್ಲಬಾಲಿಕ ಮಾತಾಡ್ತಾ ಇದ್ಲು. ಪ್ರಾತಃ ಕಾಲ ಆಯ್ತಾ? ಇನ್ನೂ ಆಗಿಲ್ಲ. ಪಕ್ಷಿಗಳು ಚದುರಿವೆ, ಏಳುವವಳಾಗು, ಅದು ಸಂಕೇತವಲ್ಲ. ಅದಂತರ ವೆಳ್ಳೆ ವಿಡಿಸಂಗಿನ್ ಪೇರರವಂ, ಅದು ಸಂಕೇತವಲ್ಲ. ಹೀಗೆ ಅವಳು ಮಾತಾಡ್ತಾ ಇದ್ಲು. ಆದರೆ ಈ 9ನೆಯ ಪಾಶರದಲ್ಲಿ ಒಳಗಿರುವ ನಾಯಿಕ ಮಾತೇ ಇಲ್ಲ, ಮೌನವಾಗಿದ್ದಾಳೆ. ಅದರಿಂದ ಏನು ಗೊತ್ತಾಗುತ್ತೆ? ಕಣ್ವಳರುಂ ಎಂಬುದಾಗಿ ಹೇಳ್ತಾರೆ. ಅರ್ಥವೇನು? ಗಾಢ ನಿದ್ರೆಯಲ್ಲಿ ಇದೆಯಾ? ಹಿಂದಿನ 3 ಪಾಶರಗಳಲ್ಲಿ ಪುಳ್ಳು ಕೀಶು ಕಿಳ್ವಾನಂ 3 ಪಾಶರಗಳಲ್ಲಿ ಎದಿರೊಲಿ ಇವರೇನಾದರೂ ಹೇಳಿದ್ರೆ ಅದಕ್ಕೆ ಅವಳಿಂದ ರಿಪ್ಲೈ ಬರ್ತಾ ಇತ್ತು. ಆದರೆ ಇಲ್ಲಿನ ನಾಯಿಕ ಏನೂ ಮಾತಿಲ್ಲ, ಮೌನವಾಗಿ ಮಲಗಿದಾಳಲ್ಲ. ಆದ್ದರಿಂದ ಇವಳಿಗೆ ಗಾಢ ನಿದ್ರೆ, ಇವಳು ಪರಿಪೂರ್ಣವಾಗಿ ಮೈಮರೆತು ಮಲಗಿದ್ದಾಳೆ ಎಂಬುದು ಹೊರಗೆ ನಿಂತಹ ಗೋಪ ಬಾಲಿಕೆಯರ ಗೋದಾಗೋಷ್ಠಿಯ ಅಭಿಪ್ರಾಯ. ತುಯಿಲಡೆ ಮೇಲ್ ಕಣ್ವಳರುಂ ಎಂಬುದಾಗಿ ಅವಳನ್ನು ನೋಡಿ ಆಂಡಾಳ್ ಇವಳನ್ನು ಕೇಳ್ತಾ ಇದ್ದಾಳೆ. ಆದರೆ ಅವಳು ಏನೂ ಮಾತಿಲ್ಲ, ಮಿಸುಕಾಡುವುದು ಕೂಡ ಇಲ್ಲ, ಚಲನವಲನಗಳ ಕೂಡ ಇಲ್ಲದಂತೆ ಆ ಒಳಗಿರುವ ನಾಯಿಕ ಮೌನವಾಗಿ ಶಯನ ಮಾಡಿಕೊಂಡಿದ್ದಾಳೆ. ಆಗ ಅವಳನ್ನು ಇವರು ಸಂಬೋಧನೆ ಮಾಡ್ತಾರೆ. ಮಾಮಾನ್ ಮಗಳೇ ಮಣಿಕದವಂ ತಾಳ್ತಿರವಾಯ್. ಯಾವ 10 ಸುಪ್ರಭಾತ ಗೀತೆಗಳಲ್ಲಿಯೂ ಸಂಬಂಧವನ್ನು ಇಟ್ಟು ಸಂಬೋಧನೆ ಇಲ್ಲ. ಏನೇನೋ ಸಂಬೋಧನೆ. ಏನು ಪೋದರಿ ಕಣ್ಣಿನಾಯ್, ನಾಯಕ ಪೆಣ್ ಪಿಳ್ಳಾಯ್, ನಂಗಾಯ್, ನಾಣಾದಾಯ್, ಎಲ್ಲೇ ಇಳಂಗಿಳಿಯೇ, ಏನೇನೋ ಸಂಬೋಧನೆ. ಆದರೆ ಇಲ್ಲಿ ಮಾತ್ರ ರಕ್ತ ಸಂಬಂಧವನ್ನು ಇಟ್ಟು ಆಂಡಾಳ್ ಒಳಗಿರುವ ನಾಯಕಿಯನ್ನ ಸಂಬೋಧನೆ ಮಾಡ್ತಾ ಇದ್ದಾಳೆ. ಮಾಮಾನ್ ಮಗಳೇ, ಅದು ಏನೇನೋ ಸಂಬಂಧ ಅಲ್ಲ. ಅಕ್ಕ, ತಂಗಿ, ನಾದಿನಿ ಇದೆಲ್ಲ ಕರೀಲಿಲ್ಲ, ಮಾಮನ ಮಗಳೇ ಅಂತ ಕರೀತಾಳೆ. ಅಯ್ಯೋ ತಂಗಚ್ಚಿಯೇ, ಅಕ್ಕಾವೇ ಇದೆಲ್ಲ ಕರೀಲೇ ಇಲ್ಲ. ಏನು ಕರೀತಾ ಇದ್ದಾಳೆ? ಮಾಮನ್ ಮಗಳೇ. ಆ ಸೋದರ ಮಾವನ ಮಗಳು ಎಂಬ ಸಂಬಂಧ ಅದು ಎಂತಹ ಸಂಬಂಧ ಎಂಬುದನ್ನು ವ್ಯಾಖ್ಯಾತ ಅದ್ಭುತವಾಗಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದಕ್ಕೆ ಮೇಲೆ ಈ ಒಳಗಿರುವವಳು ಏಕೆ ಮೌನವಾಗಿ ಮಲಗಿದಾಳೆ? ಯಾಕೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ? ಪ್ರತ್ಯುತ್ತರ ಇವಳಿಂದ ಬರಲಿಲ್ಲ. ಇವರು ಇಷ್ಟೆಲ್ಲ ಕರೆದರೂ ಕೂಡ, ಇಷ್ಟೆಲ್ಲ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಕೂಡ ಇವಳು ಪ್ರತ್ಯುತ್ತರವನ್ನು ಯಾಕೆ ಕೊಡಲಿಲ್ಲ ಅಂದರೆ ಇವಳ ಲಕ್ಷಣ ಏನು? ಯಾಕೆ ಮೌನವಾಗಿದ್ದಾಳೆ ಅಂದರೆ ಪರಮಾತ್ಮನಲ್ಲಿ ಆತ್ಮ ಸಮರ್ಪಣೆ ಮಾಡಿದ್ದಾಯಿತು, ಶರಣಾಗತಿ ಆಗ್ಬಿಡ್ತು. ಆ ಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆತ್ಮ ಸಮರ್ಪಣೆ ಮಾಡಿದ್ದಾಯಿತು. ತ್ವಮೇವ ಉಪಾಯ ಭೂತೋ ಮೇ ಭವ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದಾಯಿತು. ನನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ನನಗೆ ಶಕ್ತಿ ಇಲ್ಲ, ನಿನ್ನನ್ನು ಬಿಟ್ಟರೆ ಅನ್ಯಗತಿ ಇಲ್ಲ. ನನಗೆ ಶಕ್ತಿ ಇಲ್ಲ ಎಂಬುದು ಆಕಿಂಚನ್ಯ, ನಿನ್ನ ಬಿಟ್ಟರೆ ಗತಿ ಇಲ್ಲ ಎಂಬುದು ಅನನ್ಯಗತಿತ್ವ. ನನಗೇನಿದೆ? ಜ್ಞಾನಯೋಗವಿದೆಯಾ, ಕರ್ಮಯೋಗ ಇದೆಯಾ, ಭಕ್ತಿ ಇದೆಯಾ,
ಏನಿದೆ ನನಗೆ ನೋತ್ತ ನೋನ್ಬು ಇಲೇನ್ ನುಣ್ಣರಿವು ಇಲೇನ್ ಏನೂ ಇಲ್ವಲ್ಲ, ಯಾಕೆ ಬಂದ್ರಿ ಆಳ್ವಾರರೇ? ஆகிலும் இனி உன்னை விட்டு ஒன்னும் ಮಾತಕ್ಕಿನ್ನಿಲೇನ್ ಅರವಿನಣೆ ಅಮ್ಮಾನೇ ಎಂದರಲ್ಲವಾ ಸ್ವಾಮಿ ನಮ್ಮ ಆಳ್ವಾರ್. ನಮಗಾವ ಯೋಗ್ಯತೆಯೂ ಇಲ್ಲ, ನಾವು ಮತ್ತ್ಯಾಕೆ ಬಂದ್ರಿ? ನೀನಿದೆಯಲ್ಲ, ನೀನೇ ನಮ್ಮ ಸಾಧನ ಎಂಬುದಾಗಿ ಸಿದ್ಧೋಪಾಯನಾದ ಪರಮಾತ್ಮನನ್ನ ಆಶ್ರಯಣ ಮಾಡಿದ್ದಾಯಿತು. ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆತ್ಮ ಸಮರ್ಪಣೆಯನ್ನು ಮಾಡಿದ್ದಾಯಿತು. ಈಗ ರಕ್ಷಕನಾರು? ಪರಮಾತ್ಮ ರಕ್ಷಕ. ಈ ಆತ್ಮ ರಕ್ಷ್ಯ ಅಂದ ಮೇಲೆ ಶರಣಾಗತಿ ಎಂಬುದು ನಿವೃತ್ತಿ ಧರ್ಮ. ಏನು ಮಾಡುವಂತಿಲ್ಲ. ವಾಳುಂ ಸೋಂಬರೈ ಉಹತ್ತಿ ಪೋಲು ಅಂದ್ಬಿಟ್ರು ತೊಂಡರಡಿಪಿಡಿ ಆಯ್ವಾರ್. ನಾವು ಏನೂ ಮಾಡಲ್ಲ. ಏನು ಮಾಡಲ್ಲ ಅಂದ್ರೇನು? ಸ್ವಪ್ರಯತ್ನ ನಿವೃತ್ತಿ, ಸ್ವಪ್ರಯತ್ನ ನಿವೃತ್ತಿರೇವ ಶರಣಾಗತಿ ಎಂಬುದಾಗಿ ಹೇಳಲಾಗಿದೆ ಅಲ್ಲವಾ. ನಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಮ್ಮ ಪ್ರಯತ್ನ ಏನೂ ಇಲ್ಲ. ಇದು ಸ್ವತ್ತು, ಅವನು ಸ್ವಾಮಿ. ಸ್ವಾಮಿಯಾದ ಪರಮಾತ್ಮ ಸ್ವತ್ತಾದ ಆತ್ಮವನ್ನ ರಕ್ಷಣೆ ಮಾಡಬೇಕೇ ಹೊರತು ಸ್ವಪ್ರಯತ್ನವನ್ನ ಮಾಡುವುದುಂಟ? ಸ್ವಪ್ರವೃತ್ತಿ ಮಾಡಿದ್ರೆ ಶರಣಾಗತಿ ಹೋಗ್ಬಿಡುತ್ತೆ. ಶಣಲ್ ಕೈಯರ್ ಕಂಡ ಬ್ರಹ್ಮಾಸ್ತ್ರಂ ಬೋಲೆ ಪ್ರಪತ್ತಿಯಾನದು ನಳುವು ಅಂದ್ಬಿಟ್ರು ಸ್ವಾಮಿ ಬೆಳಲೋಕಾಚಾರ್ಯರು. ನಾವೇನಾದರೂ ಪ್ರಯತ್ನ ಪಟ್ಟರೆ ಸರಿ, ನೀನು ಪ್ರಯತ್ನ ಮಾಡು, ನಾವೇನು ಮಾಡ್ತೀವಿ? ದೇವ್ರಿಗೆ ನಮಸ್ಕಾರ ಮಾಡಿದ್ದೀವಿ, ಆದರೆ ನಾವೇನಾದರೂ ಮಾಡಬೇಡ್ವಾ? ಸ್ವಲ್ಪ ನಾವು ಮಾಡೋಣ ಅಂದರೆ ನಿಂದೆಲ್ಲ ನೀ ಮಾಡಿಬಿಟ್ವಾ ಅಂತಾನೆ ಪರಮಾತ್ಮ ಆನಂದವಾಗಿ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ. ನಮ್ಮ ಕೈ ಬಿಡ್ತಾನೆ ಪರಮಾತ್ಮ. ಅದು ಕೂಡದು. ಶರಣಾಗತಿ ಮಾಡಿದವನಿಗೆ ಸ್ವಪ್ರವೃತ್ತಿ ಎಂಬುದು ಬಾಧಕ. ಅದು ಕೂಡುದು. ಸ್ವಪ್ರವೃತ್ತಿಯಲ್ಲಿ ಕೈ ಇಟ್ಟರೆ ಪರಮಾತ್ಮ ಕೈ ಬಿಟ್ಬಿಡ್ತಾನೆ. ಶರಣಾಗತಿಯಾನದು ನಳುವಂ, ಆದ್ದರಿಂದ ಅದು ಕೂಡದು. ಹಾಗೆ ಈ ಒಳಗೆ ಇರತಕ್ಕಂತಹ ಗೋಪ ಬಾಲಿಕ, ಗೊಲ್ಲನಾಯಿಕ ಇವಳೇನು ಮಾಡಿದ್ದಾಳೆ? ಕೃಷ್ಣನನ್ನು ಆಶ್ರಯಣ ಮಾಡಿದ್ದಾಯಿತು. ಕೃಷ್ಣ ಪರಮಾತ್ಮ ಬಂದೇ ಬರ್ತಾನೆ, ನನ್ನ ಕೈಯನ್ನು ಹಿಡಿದೇ ತೀರ್ತಾನೆ ಅಂದ ಮೇಲೆ ನಾನು ಯಾಕೆ ಹೀಗೆ ಅಲಿಬೇಕು? ನಾನು ಯಾಕೆ ಹೀಗೆ ಪ್ರಯತ್ನ ಪಡಬೇಕು? ನನ್ನ ಪ್ರಯತ್ನದಿಂದ ಕೃಷ್ಣ ಲಾಭವಿಲ್ಲ ಅಂದ ಮೇಲೆ ಸ್ವಪ್ರವೃತ್ತಿ ಏಕೆ ಎಂಬುದಾಗಿ ಸ್ವಪ್ರವೃತ್ತಿ ನಿವೃತ್ತಿಯಲ್ಲಿ ಮಗ್ನಳಾದವಳು ಒಳಗಿರುವ ನಾಯಿಕ, ಅವಳನ್ನ ಆಂಡಾಳ್ ಮಾಮಾನ್ ಮಗಳೇ ಎಂಬುದಾಗಿ ಸಂಬೋಧನೆ ಮಾಡಿದಳು. ವ್ಯಾಖ್ಯಾತ ಪ್ರಾರಂಭದಲ್ಲೇ ಹೇಳ್ತಾರೆ, ಒಳಗಿರುವ ನಾಯಿಕ ಹೇಗಿದ್ದಾಳೆ ಎಂದರು. ಸೀತಾ ಪಿರಾಟಿಯಂತೆ ಇರುವ ನಾಯಿಕ. ಯಾವ ಸೀತೆ? ಅಯೋಧ್ಯೆಯಲ್ಲಿರುವ ಸೀತೆಯ, ವಿವಾಹ ಕಾಲದ ಸೀತೆಯ, ವಿವಾಹ ಪೂರ್ವದ ಸೀತೆಯ? ಯಾವ ಸೀತೆ ಅಂದರು. ಅಲ್ಲ ಅಲ್ಲ ಅಲ್ಲ, ಅಶೋಕವನದಲ್ಲಿರುವ ಸೀತೆ. ಅಶೋಕವನದಲ್ಲಿ ಸೀತಾ ಇದ್ದಾಳಲ್ಲ, ಅವಳ ಹಾಗೆ ಇದ್ದಾಳಂತೆ ಒಳಗಿರುವ ನಾಯಿಕ ಅಂದರು. ತತ್ತಸ್ಯ ಸದೃಶಂ ಭವೇತ್ ಎಂಬುದಾಗಿ ಅನುಸಂಧಾನ ಮಾಡುವವಳು ಒಳಗಿರುವ ನಾಯಿಕ ಅಂದರು. ಹಾಗಂದ್ರೆ ಏನು? ಅದಕ್ಕೆ ವ್ಯಾಖ್ಯಾನ ಬೇಕು. ಅದನ್ನು ನಮ್ಗೆ ಹೇಳ್ತಾರೆ. ಸೀತಾ ಪಿರಾಟಿ ರಾವಣನಿಂದ ಹಿಡಿಯಲ್ಪಟ್ಟು ಅಶೋಕವನದಲ್ಲಿ ಸೆರೆಯಲ್ಲಿದ್ದಳಲ್ಲವ. ಸುಂದರಿ ರಘುನಾಥಸ್ಯ ಸುರಸ್ತ್ರೀ ದುಃಖಶಾಂತಯೇ ದಶಾನನಸ್ಯ ಭವನೆ ದಶಮಾಸಾನ್ ಉವಾಸ. ದೇವತಾ ಸ್ತ್ರೀಯರುಗಳೆಲ್ಲವನ್ನ ಸೆರೆಯಲ್ಲಿ ಹಾಕಿಬಿಟ್ಟಿದ್ದಾನೆ ರಾವಣ. ರಾವಣಾಂತಃಪುರದಲ್ಲಿ ಇಲ್ಲದ ಸ್ತ್ರೀ ಯೋನಿ ಇಲ್ಲ. ಯಾವುದು? ಯಕ್ಷ, ರಕ್ಷ, ರಾಕ್ಷಸ, ದೇವ, ನಾಗ, ಪನ್ನಗ ಎಲ್ಲ ಜಾತಿ ಸ್ತ್ರೀಯರು ಕೂಡ ಆ ರಾವಣನ ಅಂತಃಪುರದಲ್ಲಿ ಸೆರೆಯಲ್ಲಿದ್ದಾರೆ. ಯಾರು ಬೇಕು ಹೇಳ್ಕೊಂಡು ಬಾ, ಸೆರೆಯಲ್ಲಿ ಹಾಕು, ಅವರನ್ನು ಬಲಾತ್ಕಾರ ಮಾಡಿ ಅನುಭೋಗಿಸು. ಇದು ರಾವಣ, ಅತಿಕಾಮಿ ರಾವಣ ಎಂಬುದಾಗಿ ಹೇಳಲ್ಪಟ್ಟಿದೆಯಲ್ಲವ. ಆ ರೀತಿ ಆ ರಾವಣ ಅಂತಃಪುರದಲ್ಲಿ ಎಷ್ಟು ಮಂದಿ ಸೆರೆಯಾಗಿದ್ದಾರೆ. ಅವರೆಲ್ಲ ಕಣ್ಣೀರಿಡ್ತಾ ಇದ್ದಾರೆ. ರಾವಣನ ದುರ್ನಡತೆಗಾಗಿ ಕಣ್ಣೀರಿಡ್ತಾ ಇದ್ದಾರೆ ಆ ಎಲ್ಲ ಸ್ತ್ರೀಯರು. ಅವರ ಕಣ್ಣೀರನ್ನ ಒರೆಸುವುದಕ್ಕಾಗಿ ಸೀತೆ ತಾನು ಸೆರೆಯಾದಳು. ಶಿರೈರಂದವಳ್ ಏತ್ತಂ ಎನ್ನುತ್ತಾರೆ ಸ್ವಾಮಿ ಲೋಕಾಚಾರ್ಯರು. ಅಂದರೆ ಅವಳಿಗೆ ಒಂದು ಉತ್ಕೃಷ್ಟತೆ. ಕಾರಣ ಏನು? ಇವಳು ಸೆರೆಯಾಗುವ ಅವಶ್ಯಕತೆ ಇಲ್ಲ, ಆದರೆ ಅವರ ಸೆರೆಯನ್ನು ಬಿಡಿಸುವುದಕ್ಕೆ ತಾನು ಸೆರೆಯಾದಳಲ್ಲವ. ಇದು ಅದಕ್ಕೆ ಅವಳಿಗೊಂದು ಬಿರುದು ಕೊಟ್ಟರು ಲೋಕಾಚಾರ್ಯರು. ಸೀತಾ ಪಿರಾಟಿ ಅಂತ ಹೇಳಲೇ ಇಲ್ಲ, ಶಿರೈರಂದವಳ್ ಅಂದ್ಬಿಟ್ರು. ಅಂದರೆ ಏನು? ಸೆರೆಯಲ್ಲಿ ಇದ್ದವಳು. ಸೆರೆಯಲ್ಲಿದ್ದವಳು ಯಾರು? ಸೀತಾ. ಶ್ರೀ ಮಹಾಲಕ್ಷ್ಮಿಯಾದ ಸೀತಾ ಪಿರಾಟಿ ಇದ್ದಳಲ್ಲವಾ. ಅವಳನ್ನ ರಾಮನಿಂದ ಸುಗ್ರೀವನಿಂದ ದೂತನಾಗಿ ಹನುಮಾನ್ ಆ ಲಂಕಾನಗರಕ್ಕೆ ಬಂದು
ಅಲ್ಲಿ ಅಶೋಕವನದಲ್ಲಿರುವ ಸೀತೆಯನ್ನು ಕಂಡು ಅವಳೊಡನೆ ಸಂವಾದವನ್ನು ಮಾಡ್ತಾನೆ. ಹಾಗೆ ಮಾಡುವಾಗ ಆ ಸೀತೆಯ ದುಃಖವನ್ನು ನೋಡ್ತಾನೆ. ಪರಿತಾಪವಾದ ದಯನೀಯವಾದ ಸ್ಥಿತಿಯಲ್ಲಿ, ಶೋಚನೀಯವಾದ ಸ್ಥಿತಿಯಲ್ಲಿದ್ದು ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾ ಇರ್ತಾಳೆ ಸೀತಾ ಪಿರಾಟಿ. ಆಗ ತಾನೇ ಮರದ ಮೇಲೆ ಕೂತ್ಕೊಂಡು ರಾಜ ದಶರಥೋ ನಾಮ ರಥಕುಂಜರ ವಾಜಿವಾನೆ ಎಂಬುದಾಗಿ ರಾಮಾಯಣವನ್ನು ಹೇಳಿ ಸೀತೆಯ ಪ್ರಾಣವನ್ನು ಹನುಮಾನ್ ರಕ್ಷಣೆ ಮಾಡ್ತಾನೆ. ಇಂತಹ ಮಟ್ಟಕ್ಕೆ ಹೋದ ಅವಳನ್ನು ಕಂಡು ಕರುಣೆ ಏರ್ಪಡುತ್ತೆ ಹನುಮಾನನಿಗೆ. ಆಗ ಒಂದು ಮಾತು ಹೇಳ್ತಾನೆ, ದೇವಿ ಇಷ್ಟೆಲ್ಲ ಯಾಕೆ ಶೋಕ ಪಡ್ತೀಯ, ಇಷ್ಟೆಲ್ಲ ಯಾಕೆ ನಿನಗೆ ಸಂಕಟ, ನನ್ನ ಬೆನ್ನ ಮೇಲೆ ಏರಿಕೋ, ನಾನಿನ್ನೆಲ್ಲ ಆಚೆ ದಡದಲ್ಲಿ, ಸಮುದ್ರದ ಆಚೆ ದಡದಲ್ಲಿರುವ ರಾಮನೊಡನೆ ಸೇರಿಸಿ ಬಿಡ್ತೇನೆ ಎಂಬುದಾಗಿ ಹೇಳಿದಾಗ ಸೀತೆ ಏನು ಹೇಳ್ತಾಳೆ ಅವನನ್ನು ನೋಡಿ. ಅದ್ಭುತವಾಗಿ ನಮ್ಮ ಆಚಾರ್ಯ ನಂಬಿಳ್ಳೈ, ಆಚಾರ್ಯ ನಂಜಿಯ ಇವರೆಲ್ಲ ವಿಶೇಷವಾದ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಅವನನ್ನು ರಾವಣನಿಗೆ ತುಲ್ಯ ಅಂತ ಹೇಳ್ತಾಳಂತೆ ಸೀತೆ. ರಾಮನಿಂದ ದೂರ ಮಾಡ್ದ, ಹನುಮಾನ್ ಸೀತೆಯನ್ನ ರಾಮನ ಜೊತೆ ಸೇರಿಸ್ತೀನಿ ಅಂತಾರೆ. ರಾವಣನು ಹನುಮಾನರು ತುಲ್ಯರ ಒಂದೇನಾ ಅಂದರು. ಸೀತೆ ಹಾಗೆ ಭಾವಿಸ್ತಾಳಂತೆ. ಕಾರಣ ಏನು? ಪರಮಾತ್ಮನಿಗೆ ವಿಶೇಷವಾದ ಅಸಾಧಾರಣವಾದ ಗುಣಗಳುಂಟು, ಲಕ್ಷಣಗಳುಂಟು. ಅದೇನು ಅಂದರು, ಪರಮಾತ್ಮನಿಗೆ ಮೀಸಲಾಗಿ ಅನನ್ಯಾರ್ಹಳಾಗಿರುವ ತತ್ವ ಮಹಾಲಕ್ಷ್ಮಿ ಎಂಬ ತತ್ವ. ಸೀತಾ ಪಿರಾಟಿ ಅವಳು ಆ ಮಹಾಲಕ್ಷ್ಮಿ, ಪರಮಾತ್ಮನಿಗೆ ಅನನ್ಯಾರ್ಹಳಾದ ತತ್ವ ಶ್ರೀ ಮಹಾಲಕ್ಷ್ಮಿ. ಅವಳಿನ್ನಾರಿಗೂ ಶೇಷಭೂತಳಲ್ಲ, ಪರಮಾತ್ಮನಿಗೆ ಮೀಸಲಾದ ತತ್ವ ಶ್ರೀ ಮಹಾಲಕ್ಷ್ಮಿ. ಹಾಗೆ ಪರಮಾತ್ಮನಿಗೆ ಮೀಸಲಾದದ್ದು ರಕ್ಷಕತ್ವ. ಸಮಸ್ತ ಜಗತ್ತನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ರಕ್ಷಕತ್ವ ಯಾರಿಗೆ ಮೀಸಲು? ಅದು ಪರಮಾತ್ಮ. ಶ್ರೀಯಪತಿಯಾದ ನಾರಾಯಣನೇ ರಕ್ಷಕನಲ್ಲವ, ಅವ ರಕ್ಷಣೆ ಅಂತ ಧಾತು. ಆದ್ರಿಂದಲೇ ಅವನಿಗೆ ಆ ಎಂಬುದಾಗಿ ಹೆಸರು. ಅಕಾರೋ ವೈ ವಿಷ್ಣು ಅಂದ್ರೇನು? ಲೋಕವನ್ನು ರಕ್ಷಿಸುವವನು ಎಂಬುದಾಗಿ ಅರ್ಥ. ಹೀಗೆ ಪಿರಾಟಿ ಶ್ರೀ ಮಹಾಲಕ್ಷ್ಮಿ ಅವನಿಗೆ ಮೀಸಲಾದವನು. ರಕ್ಷಕತ್ವ ಎಂಬ ಗುಣ ಪರಮಾತ್ಮನಿಗೆ ಮೀಸಲಾದದ್ದು. ಅವನಿಗೆ ಮೀಸಲಾದ ನನ್ನನ್ನು ರಾವಣ ಬೇರೆ ಮಾಡಿಬಿಟ್ಟ. ಈಗ ರಕ್ಷಕತ್ವ ಎಂಬ ಗುಣವನ್ನು ನೀನು ಕಿತ್ಕೊಳ್ಳಕ್ಕೆ ನೋಡ್ತಾ ಇದೀಯಾ? ನೀನು ಯಾರು ನನ್ನನ್ನು ರಕ್ಷಿಸುವುದಕ್ಕೆ? ನನಗೆ ಯಾರು ರಕ್ಷಕ? ಶ್ರೀರಾಮಚಂದ್ರ. ನೀನಾ ನನಗೆ ರಕ್ಷಕ? ಪರಮಾತ್ಮನ ರಕ್ಷಕತ್ವನ ಗುಣವನ್ನು ನೀನು ಕಿತ್ಕೊಳ್ತಾ ಇದೆಯಾ? ಪರಮಾತ್ಮನ ವಸ್ತುವಾದ ನನ್ನನ್ನು ರಾವಣ ಕಿತ್ಕೊಂಡ. ನೀನು ರಾವಣ ಒಂದೇ ಅಂತ ಹೇಳುತ್ತೆ ಸೀತೆ. ಅರ್ಥವೇನು? ಈ ಆತ್ಮನನ್ನು ಯಾರು ರಕ್ಷಣೆ ಮಾಡಬೇಕು? ಆತ್ಮನಿಗೆ ಪ್ರಾಪ್ತನಾದ ರಕ್ಷಕನಾರು ಶ್ರೀಯಪತಿಯಾದ ನಾರಾಯಣ ಪರಮಾತ್ಮ. ಆಗ ಅವಳು ಹೇಳ್ತಾಳೆ, ಶರೈಸ್ತು ಸಂಕುಲಾಂ ಕೃತ್ವ ಲಂಕಾಂ ಪರಬಲಾರ್ಧನ ಮಾಂನಯೇತ್ಯಧಿಕಾ ಕುತ್ಸ್ಥಃ ತತ್ತಸ್ಯ ಸದೃಶಂ ಭವೇತ್. ರಾಮ ಬರಬೇಕು, ಲಂಕೆಯನ್ನು ಧೂಳೀಪಟ ಮಾಡಬೇಕು. ಪರ್ಯವಾಚಾರ್ಯ ಪಿಳ್ಳ ಹೇಳ್ತಾರೆ, ಒರುವರ್ ಕೂರೆಯೈ ಇರುವರು ಉಡುತ್ತುಮಾ ಪೋಲೆ. ಉಡೋದಕ್ಕೆ ವಸ್ತ್ರ ಇಲ್ಲದೆ ಒಬ್ಬರ ತುಂಡು ವಸ್ತ್ರವನ್ನು ಹರಿದು ಇನ್ನೊಬ್ರು ಉಡೋಂಥ ದುರ್ದಶೆ ಲಂಕೆಗೆ ಬರಬೇಕು. ಇವತ್ತು ಲಂಕಾ ಇನ್ನೂ ಚೇತರಿಸ್ಕೊಂಡಿಲ್ಲ. ಆ ದುರ್ದಶೆ ಆ ಲಂಕೆಗೆ ಬರಬೇಕು. ರಾಮ ತನ್ನ ಬಾಣದ ಮಳೆಯಿಂದ, ಅವನ ಧನುಸ್ಸಿನಿಂದ ಹೊರಡತಕ್ಕಂತಹ ಬಾಣದ ಮಳೆ, ಆ ಮಳೆಯಿಂದ ಇಡೀ ಲಂಕೆಯನ್ನು ಮುಚ್ಚಿ ಲಂಕೆಯನ್ನು ಧೂಳೀಪಟ ಮಾಡಬೇಕು. ಶರೈಸ್ತು ಸಂಕುಲಾಂ ಕೃತ್ವ ಲಂಕಾಂ ಪರಬಲಾರ್ಧನ. ಅಪರಿಮಿತ ಬಲಶಾಲಿಯಾದ ರಾಮ ಇಡೀ ಲಂಕೆಯನ್ನು ನಾಶ ಮಾಡಿ ನನ್ನನ್ನು ಕೈ ಹಿಡಿದು ಅವನು ಕರ್ಕೊಂಡು ಹೋಗಬೇಕು. ಅದು ರಾಮನ ಬಲಕ್ಕೆ ಸಾಟಿ, ಅದು ರಾಮನ ಧನಸ್ಸಿಗೆ ಸಾಟಿ, ಅದು ರಾಮನ ಗೌರವಕ್ಕೆ ಸಾಟಿ. ಅದು ಬಿಟ್ಟು ರಾಮ ಇಕ್ಷ್ವಾಕು ಕುಲ ರಾಜಕುಮಾರನಾದ ರಾಮನ ಪತ್ನಿಯನ್ನ ಯಾವನೋ ರಾಕ್ಷಸ ಹೊತ್ಕೊಂಡು ಹೋದಂತೆ ಯಾವುದೋ ಕಪಿ ವಾಪಸ್ ಕರ್ಕೊಂಡು ಬಂತಂತೆ ಅಂದರೆ ಇದು ರಾಮನಿಗೆ ಗೌರವವ? ಇದು ರಾಮನಿಗೆ ಕೀರ್ತಿಯ? ರಾಮನ ಕೀರ್ತಿಗೆ ಇದು ಕಳಂಕವಲ್ಲವ? ಆದ್ರಿಂದ ಅವನೇ ಬರಬೇಕು, ಅವನೇ ಕರ್ಕೊಂಡು ಹೋಗಬೇಕು, ಅವನ ಜೊತೆಯೇ ನಾನು ಹೋಗಬೇಕು. ಆದ್ದರಿಂದ ಈ ಯಾವ ಪ್ರಯತ್ನದಿಂದಲೂ ನಿನ್ನ ಜೊತೆಯಲ್ಲಿ ನಾನು ಬರುವವಳಲ್ಲ, ಅದು ನನಗೆ ಸದೃಶವೂ ಅಲ್ಲ, ರಾಮನಿಗೂ ಸದೃಶವಲ್ಲ ಎಂಬುದಾಗಿ ಹೇಳಿ ರಾಮಾಗಮನವನ್ನೇ ಎದುರು ನೋಡ್ತಾ ತನ್ನ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಇವಳೇ ರಾವಣನಿಗೆ ಶಾಪ ಕೊಡಬೇಕಾಗಿತ್ತು. ಹನುಮಾನನ ಬಾಲಲ್ಲಿ ಬೆಂಕಿ ಇಟ್ಟಾಗ ಅದು ಶೀತಲವಾಗಲಿ ಅಂತ ಹೇಳ್ತಾಳೆ. ಶೀತೋಭವ ಹನುಮತಃ ಅಂತಾಳೆ. ಹಾಗೆ ಅಗ್ನಿ ಶೀತಲವಾಗುತ್ತೆ ಹನುಮಾನನ ಬಾಲದಲ್ಲಿ. ಹಾಗಿರುವಾಗ ಅದೇ ಅಗ್ನಿಯನ್ನು ಕರೆದು ಈ ರಾವಣನನ್ನು ಭಸ್ಮ ಮಾಡು ಅಂದರೆ ಮಾಡಲ್ವಾ? ಅದೂ ಬೇಡ.
ಇವಳ ಪಾತಿವ್ರತ್ಯ ಮಹಿಮೆಯೇ ಸಾಕು ರಾವಣನನ್ನು ಸುಟ್ಟು ಭಸ್ಮ ಮಾಡೋದಕ್ಕೆ. ಆದರೆ ಸೀತಾ ಪಿರಾಟಿ ಯಾಕೆ ಮಾಡಲಿಲ್ಲ ಅಂದರು. ಪಿರಾಟಿ ಸ್ವಶಕ್ತಿಯೈ ಬಿಟ್ಟಾಳ್ ಅಂತಾರೆ ಲೋಕಾಚಾರ್ಯರು. ತನ್ನ ಶಕ್ತಿಯನ್ನು ಬಿಟ್ಲು, ಸ್ವಪ್ರವೃತ್ತಿ ಬೇಡ. ಕಾರಣ ಏನು? ಆತ್ಮವಸ್ತುವಿ ಇದು ಸ್ವತ್ತು, ಅವನು ಸ್ವಾಮಿ. ಸ್ವತ್ತಿನ ರಕ್ಷಣೆ ಸ್ವಾಮಿಯ ಜವಾಬ್ದಾರಿ. ಸ್ವತ್ತನ್ನು ರಕ್ಷಿಸಿಕೊಳ್ಳುವುದು ಶರಣಾಗತ ಲಕ್ಷಣವಲ್ಲ. ಆದ್ದರಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನ ತಿರಸ್ಕಾರ ಮಾಡಿ ರಾಮಾಗಮನವನ್ನ, ರಾಮನ ರಕ್ಷಣೆಯನ್ನ, ರಾಮನ ಪ್ರೇಮವನ್ನ ರಾಮನೇ ಕರೆದೊಯ್ಯಬೇಕು ಎಂಬ ಮಹತ್ತರವಾದ ನಿರೀಕ್ಷೆಯನ್ನ ಮಾಡುತ್ತಾ ಅಶೋಕವನದಲ್ಲಿ 10 ತಿಂಗಳ ಕಾಲ ರಾಮಾಗಮನವನ್ನ ಎದುರು ನೋಡಿದ ಸೀತಾ ಪಿರಾಟಿಯಂತೆ ಇರುವವಳು ತೂಮಣಿ ಮಾಡತ್ತು ಚುತ್ತುಂ ವಿಳಕ್ಕೆರಿಯ ತುಯಿಲಣಮೇಲ್ ಕಣ್ವಳರುಂ ಮಾಮಾನ್ ಮಗಳೇ ಎಂಬತಕ್ಕಂತಹ ಈ ನಾಯಿಕ ಎಂಬುದಾಗಿ ಪುಳ್ಳುಂ ಸಿಲಮಿನಹಾಣ್ ಪಾಶರದಲ್ಲಿ ಗೋಕುಲದಲ್ಲಿರುವ ಚಿಂತೆಯಂತೆಯಂತೆ ಇರುವವಳು ಪಿಳ್ಳ ಎಂಬುದಾಗಿ ಹೇಳಿದ್ರು. ಆದ ರೀತಿ ಇಲ್ಲಿ ಅಶೋಕವನದಲ್ಲಿರುವ ಸೀತಾ ಪಿರಾಟಿಯಂತೆ ಇರುವವಳು ಈ ನಾಯಿಕ. ಈ ಪಾಶರದಲ್ಲಿ ಸುಪ್ರಭಾತ ಹಾಡಲ್ಪಡುವ ಗೋಪಿಕಾ ಗೊಲ್ಲ ಬಾಲಿಕಾ ಅಶೋಕವನದ ಸೀತೆಗೆ ತುಲ್ಯಳಾಗಿ ಇರುವವಳು. ಅವಳು ರಾಮಾಗಮನ ನಿರೀಕ್ಷೆ ಮಾಡ್ತಾ ಇದ್ದಾಳೆ, ಇವಳು ಕೃಷ್ಣಾಗಮನವನ್ನು ನಿರೀಕ್ಷೆ ಮಾಡ್ತಾ ಶರಣಾಗತಿ ಮಾಡಾಯಿತು. ಪರಮಾತ್ಮನೇ ಉಪಾಯ, ಆದ್ದರಿಂದ ಅವನೇ ಬಂದು ಕರ್ಕೊಂಡು ಹೋಗಬೇಕು ಅಂತ ಉಪಾಯದಲ್ಲಿ ನಿಷ್ಠೆ, ಸಿದ್ಧೋಪಾಯ ನಿಷ್ಠಳಾದವಳು ಒಳಗಡೆ ಮಲಗಿದ್ದಾಳೆ. ಆದ್ದರಿಂದ ಇದೆಲ್ಲ ಸುಮ್ಮನೆ ವ್ಯರ್ಥ. ಮನೆಗೆ ಹೋಗೋದು, ಕರೆಯೋದು, ಎದ್ದು ಅನ್ನೋದು, ಚಂದ್ರನಾಮ್ ಸೇವಿತಾಲಂತ ನಾವಾಗಿ ಪರಮಾತ್ಮನ ಬಳಿಗೆ ಹೋಗುವುದು ಇದೆಲ್ಲ ಉಚಿತವಲ್ಲ. ಅವನು ಬರಬೇಕು ಅಂತ ಹೇಳಿ ಉಪಾಯ ಅಧ್ಯವಸಾಯ, ಉಪಾಯ ನಿಷ್ಠೆಯಿಂದ ಆ ಪರಮಾತ್ಮನೇ ಉಪಾಯ, ಅವನು ಬಂದೇ ಬರ್ತಾನೆ, ಅವನು ಕರೆದೊಯ್ದೇ ಒಯ್ತಾನೆ ಅಂದ ಮೇಲೆ ನಾನು ಯಾಕೆ ಹೀಗ ಅಲವತ್ತುಕೊಳ್ಳಬೇಕು ಎಂಬ ಉಪಾಯ ನಿಷ್ಠೆಯಿಂದ ಕೂಡಿದವಳು ಒಳಗಿರುವ ನಾಯಿಕ. ಅವಳನ್ನು ಆಂಡಾಳ್ ಮಾಮಾನ್ ಮಗಳೇ ಎಂಬುದಾಗಿ ಅವಳನ್ನು ಆಂಡಾಳ್ ಸಂಬೋಧನೆ ಮಾಡ್ತಾಳೆ ಇಲ್ಲಿ. ಹಾಗೆ ಆ ಒಂದು ಸಂಬೋಧನೆಯ ವಿಶೇಷಾರ್ಥವನ್ನ ನಮಗಿಲ್ಲಿ ಪೂರ್ವಾಚಾರ್ಯಗಳು ತಿಳಿಸ್ತಾರೆ. ಎಷ್ಟೋ ಸಂಬಂಧಗಳು ಉಂಟಲ್ಲವ, ಮಾವನ ಮಗಳೇ ಎಂಬುದೇ ಯಾಕಾಗಬೇಕು ಎಂಬುದಾಗಿ ಕೇಳ್ತಾರೆ. ಮಾವನ ಮಗಳೇ ಎಂಬಂತಹ ಸಂಬೋಧನೆ ಬೇಕಾ? ಎಷ್ಟೋ ಸಂಬಂಧ ಉಂಟಲ್ಲವ, ಎಲ್ಲಕ್ಕಿಂತ ಸಹೋದರಿ. ನಾವು ಸುಲಭವಾಗಿ ಹೇಳ್ತೀವಿ, ನೀ ಏನು ತಂಗಚ್ಚಿ ಪೋಲೆ ಅಂತ ಹೇಳ್ಬಿಡ್ತೀವಿ, ಹೆಂಗೆ ಅಕ್ಕ ಪೋಲೆ, ಅದು ತಕ್ಷಣ ಬಾಯಲ್ಲಿ ಬರುತ್ತೆ, ಸಹಜವಾಗಿ ಬರೋದು. ಯಾರು ಕೂಡ ನೀನು ನಮ್ಮ ಮಾವನ ಮಗಳಿದ್ದಂಗಿದೆಯಾ ಅಂತ ಹೇಳೋಲ್ಲ. ಏನಾದರೂ ತುಂಬ ಆತ್ಮೀಯತೆ ಏರ್ಪಟ್ರೆ ಏನು ಹೇಳ್ತೀವಿ, ಅಯ್ಯೋ ನೀನು ನನ್ನ ತಂಗಿ ಇದ್ದಂಗಿದೆಯಾ, ನೀನು ನನ್ನ ಅಕ್ಕ ಇದ್ದಂಗಿದೆಯಾ ಅಂತ ಹೇಳ್ತೀವಿ. ಮಾವನ ಮಗ ಆಗಿದೆಯಾ ಅಂತ ಯಾರಾದರೂ ಹೇಳ್ತೀವ? ಇದು ಒಂದು ಅಸಹಜವಾದ ರೀತಿಯಲ್ಲಿ ಹೇಳೋ ಆಗಿದೆ, ಸಹಜವಾಗಿಲ್ಲ. ಅಕ್ಕ ಇದ್ದಾಗಿದೆಯಾ, ತಂಗಿ ಇದ್ದಾಗಿದೆಯಾ ಎಂಬುದಾಗಿ ಹೇಳುವುದೆಲ್ಲವೂ ಕೂಡ ನಮಗೆ ಅರ್ಥವಾಗತ್ತೆ, ತಿಳಿಯತ್ತೆ. ಆದರೆ ಇಲ್ಲಿ ಮಾಮಾನ್ ಮಗಳೇ ಎಂಬುದಾಗಿ ಆಂಡಾಳ್ ಅವಳನ್ನು ಕರೀತಾ ಇದ್ದಾಳಲ್ಲ, ಯಾಕೆ ಎಂದರು ಸ್ವಾಮಿ ವಿರಯವಾಚಾನ್ ಪಿಳ್ಳೈ 3000 ಪಡಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇಟ್ಟಿಡಿಕೊಳ್ಳುಗೈಕ್ಕೆ ಉರುಪ್ಪಾನ ಒರವು ಮೊರೆ ಇದೆ ಅಂದ್ಬಿಟ್ರು. ಇಟ್ಟಿಡಿಕೊಳ್ಳುಗೈ ಅಂದ್ರೇನು? ಇವರು ಅವನನ್ನು 100 ಮಾತು ಬೈತಾರೆ. ಆ ಯಾರು ಮಾವನ ಮಗ ಅತ್ತೆಯ ಮಗನನ್ನು 100 ಮಾತು ಬೈದು ಜಗಳ ಆಡ್ತಾನಂತೆ. ಅತ್ತೆಯ ಮಗ ಮಾವನ ಮಗನನ್ನು 200 ಮಾತು ಬೈದು ಜಗಳ ಆಡ್ತಾನಂತೆ. 10 ನಿಮಿಷ ಆದಮೇಲೆ ಒಬ್ಬರು ಹೆಗಲ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಹೋಗ್ತಾ ಇರ್ತಾರಂತೆ. ಈ ರೀತಿಯಾದ ಸದರ ಆತ್ಮೀಯತೆಯ ಸಂಬಂಧವನ್ನು ಇಲ್ಲಿ ಆಂಡಾಳು ಹೇಳ್ತಾಳೆ. ಅದು ಯಾಕೆ ಅದನ್ನು ಹೇಳಿದ್ಲು ಅಂದರು. ಕೃಷ್ಣಾರ್ಜುನರ ನಡುವೆ ಇದ್ದ ಸಂಬಂಧ. ಕೃಷ್ಣ ಯಾರು? ಅರ್ಜುನಾದಿಗಳಿಗೆ, ಪಾಂಡವರಿಗೆ ಸೋದರ ಮಾವನ ಮಗ. ಕುಂತಿ ಯಾರು? ಆ ಕೃಷ್ಣನಿಗೆ ಸೋದರತ್ತೆ. ಅರ್ಜುನ ಸೋದರತ್ತೆಯ ಮಗ. ಕೃಷ್ಣ ಮತ್ತು ಅರ್ಜುನರ ನಡುವೆ ಇದ್ದದ್ದು ಅತ್ತಾನ್ ಅಮ್ಮಾಂಜಿ, ಅಂದರೆ ಸೋದರ ಮಾವ ಸೋದರತ್ತೆಯ ಮಕ್ಕಳ ನಡುವಿನ ಸಂಬಂಧ ಕೃಷ್ಣಾರ್ಜುನರ ನಡುವಿನಲ್ಲಿ ಇತ್ತಲ್ಲವ. ಅದು ಎಂತಹ ಸ್ನೇಹ! ಆ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗಾಗಿ ಎಂತೆಂಥ ದೂತ ಸಾರಥ್ಯಗಳನ್ನೆಲ್ಲ ಮಾಡಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ. ಒಂದು ಅವತಾರವನ್ನೇ ಪಾಂಡವರಿಗಾಗಿ ಮೀಸಲಿಟ್ಟ ಕೃಷ್ಣ ಪರಮಾತ್ಮ ಇಂತಹ ಇಟ್ಟಿಡಿಕೊಳ್ಳುಗೈಕ್ಕೆ ಉರಪ್ಪನ
ಉರವು ಎಂಬುದಕ್ಕಾಗಿ ಇಲ್ಲಿ ಆಂಡಾಳ್ ಆ ಗೊಲ್ಲ ಬಾಲಿಕೆಯೊಡನೆ ಆ ಸಂಬಂಧವನ್ನ ಅಪೇಕ್ಷೆ ಪಟ್ಟು ಮಾಮಾನ್ ಮಗಳೇ ಎಂಬುದಾಗಿ ಅದನ್ನ ಇಚ್ಛಿಸುತ್ತಾಳೆ. ಅಂತಹ ಒಂದು ಆತ್ಮೀಯವಾದಂತಹ ಸಂಬಂಧ, ರಕ್ತ ಸಂಬಂಧ ಬೇಕು ಅಂತ. ಯಾವುದು ತ್ಯಾಜ್ಯ ನಮಗೆ? ಪರಮಾತ್ಮನ ಕೈಂಕರ್ಯಕ್ಕೆ, ಭಾಗವತ ಕೈಂಕರ್ಯಕ್ಕೆ ಯಾರು ಅಡ್ಡಿಪಡಿಸ್ತಾರೋ ಅವರು ಯಾರೇ ಆದರೂ ತ್ಯಾಜ್ಯ. ಯಾರೇ ಆದರೂ ಅಂದ್ರೇನು? ತಂದೆ, ತಾಯಿ, ಪತಿ, ಪತ್ನಿ, ಪುತ್ರ, ಪುತ್ರಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಅದು ಏನೇನು ಸಂಬಂಧಗಳು ಉಂಟೋ ಎಲ್ಲವೂ ತ್ಯಾಜ್ಯ. ಯಾವಾಗ? ಭಗವದ್ಭಾಗವತ ಕೈಂಕರ್ಯಕ್ಕೆ ವಿರೋಧ ಏರ್ಪಟ್ಟರೆ ತ್ಯಾಜ್ಯ. ಭಗವದ್ಭಾಗವತ ಕೈಂಕರ್ಯಕ್ಕೆ ಅನುಕೂಲರಾಗಿದ್ದರೆ ಅವರು ಯಾರೇ ಮೂರನೇವರಾಗಿದ್ದರೂ ಅವರು ಆತ್ಮೀಯರು, ಅವರು ಆತ್ಮ ಬಂಧುಗಳು. ಸೀತಾ ಲಕ್ಷ್ಮಣ ರಾಮಚಂದ್ರ ಕಾಡಿಗೆ ಹೋಗ್ತಾರೆ. 3 ಜನ. ಸುಮಂತ್ರ ಅವನ ರಥದಲ್ಲಿ ಕುಳ್ಳಿರಿಸಿಕೊಂಡು ಇವರನ್ನ ಅಯೋಧ್ಯ ಗಡಿಯನ್ನು ದಾಟಿ ಶೃಂಗಬೇರಿಪುರ ಅಲ್ಲಿ ಹೋಗಬೇಕು. ಹಾಗೆ ಅವರು ಹೊರಟಾಗ ಇನ್ನು ನೀನು ಹಿಂದಕ್ಕೆ ಹೊರಡು ಎಂಬುದಾಗಿ ರಾಮ ಸುಮಂತ್ರನಿಗೆ ಹೇಳ್ತಾನೆ. ಸುಮಂತ್ರನ ರಥದಲ್ಲಿ ಇವರು 3 ಕರ್ಕೊಂಡು ಸುಮಂತ್ರ ಹೊರಟಿದ್ದಾನೆ. ಆಗ ಅಯೋಧ್ಯೆಯ ಗಡಿ ದಾಟಿದ್ದಾಯಿತು. ಸುಮಂತ್ರ ರಥವನ್ನು ಹಿಂದೆ ತೆಗೆದುಕೊಂಡು ಹೋಗು ಅಂತಾನೆ. ಹೋಗಲ್ಲ, ನಾನು ನಿನ್ನ ಜೊತೆ ಕಾಡಿಗೆ ಬರ್ತೀನಿ ಅಂತ ಅಳ್ತಾನೆ ಸುಮಂತ್ರ. ಆಗ ರಾಮ ಹೇಳ್ತಾನೆ, ಕೂಡುದು ಖಾಲಿ ರಥವನ್ನು ನೋಡಿ ಕೈಕೇಯಿಗೆ ನಂಬಿಕೆ ಬರಬೇಕು ನಾವು ಕಾಡಿಗೆ ಹೋಗಿದ್ದೀವಿ ಅಂತ. ನೀನು ಹೋಗಿ ಹೇಳಬೇಕು, ಇವರು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ರು ಅಂತ ನೀನು ಸಾಕ್ಷಿ ಹೋಗಿ ಹೇಳಬೇಕು. ಖಾಲಿ ರಥವನ್ನು ಕೈಕೇಯಿಗೆ ತೋರಿಸ್ಬೇಕು, ಅವಳಿಗೆ ನಂಬಿಕೆ ಬರಬೇಕು, ನೀ ಹಿಂತಿರುಗಿ ಹೋಗು ಅಂತಾನೆ. ಹಾಗೆ ಹೇಳಿದಾಗ ಇನ್ನೇನು ಮಾಡುವುದಕ್ಕೆ ವಿಧಿ ಇಲ್ಲ, ರಾಜಾಜ್ಞೆ. ಸುಮಂತ್ರ ಹೊರಡಬೇಕು. ಆಗ ಆ 3 ನೋಡಿ ಕೇಳ್ತಾನೆ, ರಾಮ ನಿನ್ನ ತಂದೆಗೆ ಏನು ಸಂದೇಶ? ಹೋಗ್ಬೇಕಾದ್ರೆ ಸಂದೇಶ ಹೇಳಿ ಕಳಿಸ್ತಾರಲ್ವ. ಸರಿ, ರಾಮ ಯೋಗಕ್ಷೇಮ ಇತ್ಯಾದಿ, ವೃದ್ಧಾಪ್ಯದಲ್ಲಿ ಸೇವೆ ಮಾಡೋಕ್ಕಾಗಲಿಲ್ಲ ಇತ್ಯಾದಿ ಎಲ್ಲ ರಾಮ ಹೇಳ್ತಾನೆ. ಅನಂತರ ಸೀತೆ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡು ಅಳ್ತಾಳೆ. ಅವಳ ನಮಸ್ಕಾರಾದಿಗಳನ್ನು ತಿಳಿಸ್ತಾರೆ. ಲಕ್ಷ್ಮಣನನ್ನು ನೋಡಿ ಕೇಳ್ತಾನೆ ಸುಮಂತ್ರ, ನೀನೇನು ಸಂದೇಶ ಕಳಿಸ್ತೀಯಾ ನಿನ್ನ ತಂದೆಗೆ ಅಂತ. ತಂದೆನಾ? ಯಾವನವನು ತಂದೆ? ನನಗೆ ತಂದೆಯೇ ಇಲ್ಲ. ಲಕ್ಷ್ಮಣನ ಮಾತು. ಯಾರು ತಂದೆ? ನನಗೆ ತಂದೆಯೇ ಇಲ್ಲ. ಅದ್ಯಾವುದೋ ಅಯೋಧ್ಯ ಸಿಂಹಾಸನದಲ್ಲಿ ಒಂದು ಮುದಿ ಗೊಡ್ಡು ಕೂತಿದೆಯಲ್ಲ, ಅದ ನನ್ನ ತಂದೆ. ಅದು ಒಂದು ಕಾಮುಕವಾದ ರಾಜ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ಟ ಲಕ್ಷ್ಮಣ. ಏನು ಹೇಳ್ತಾನೆ? ಅಹಂ ತಾವನ್ ಮಹಾರಾಜೆ ಪಿತೃತ್ವಂ ನೋಪಲಕ್ಷಯೇ ಪಿತಾ ಭರ್ತಾ ಭ್ರಾತಾ ಪಿತಾ ಚ ಮಮ ರಾಘವ. ನನಗೆ ತಂದೆಯೂ ರಾಮ, ನನಗೆ ನನ್ನನ್ನು ಭರಿಸುವವನು ರಾಮ, ನನಗೆ ಮಿತ್ರ ರಾಮ, ಅಣ್ಣನೂ ರಾಮ, ಎಲ್ಲವೂ ರಾಮ. ಅದ್ಯಾವುದೋ ಅಯೋಧ್ಯ ಸಿಂಹಾಸನದಲ್ಲಿ ಕೂತಿದೆಯಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದ್ಬಿಟ್ಟ. ಅಹಂ ತಾವನ್ ಮಹಾರಾಜೆ ಅಂತಾನೆ. ನಮ್ಮ ತಂದೆ ಅಂತ ಕೂಡ ಹೇಳಲಿಲ್ಲ ಆ ಲಕ್ಷ್ಮಣ. ಕಾರಣ ಏನು? ಶ್ರೀರಾಮಚಂದ್ರನಂತಹ ಸಾಕ್ಷಾತ್ ಧರ್ಮವಾದ ರಾಮನನ್ನ ಕಾಡಿಗೆ ಅಟ್ಟಿದ ಮೇಲೆ ಅವನಿಗೂ ನನಗೂ ಏನು ಸಂಬಂಧ ಅಂತಾನೆ ಲಕ್ಷ್ಮಣ. ಪಿತೃತ್ವಂ ನೋಪಲಕ್ಷಯೇ, ಅವನ ವಿಷಯದಲ್ಲಿ ಅವನು ಪಿತಾ ಎಂಬತಕ್ಕಂತಹ ಭಾವನೆಯನ್ನ ನಾನು ಲಕ್ಷ್ಯ ಮಾಡುವುದಿಲ್ಲ, ನನಗೆ ಬೇಕಿಲ್ಲ. ಆ ದಶರಥ ನನಗೆ ತ್ಯಾಜ್ಯ ಅಂದ್ಬಿಟ್ಟ ಲಕ್ಷ್ಮಣ. ಕಾರಣ, ರಾಮನನ್ನ ಕಾಡಿಗೆ ಅಟ್ಟಿದ ಮೇಲೆ ಅವನಿಗೂ ನನಗೂ ಏನು ಸಂಬಂಧ? ಇದು ಲಕ್ಷ್ಮಣನ ಭಾವ. ಭ್ರಾತ ಭರ್ತಾಚ ಬಂಧುಶ್ಚ ಪಿತಾಚ ಮಮ ರಾಘವ. ಇವನ್ ಬಾಕಿ ಎಲ್ಲ ಆಗಿರ್ಬೋದು, ತಂದೆ ಆಗೋಕೆ ಸಾಧ್ಯನಾ? ತಂದೆ ಆಗ್ಬೇಕಾದ್ರೆ ಜನ್ಮ ಕೊಡಬೇಕು. ಇವನು ಜನ್ಮ ಕೊಟ್ಟಿಲ್ವಲ್ಲ ರಾಮ. ಅಣ್ಣ ಆಗ್ಬೋದು, ಬಂಧು ಆಗ್ಬೋದು, ಭರ್ತ ಆಗ್ಬೋದು. ಆದರೆ ಲಕ್ಷ್ಮಣನಿಗೆ ಜನ್ಮ ಕೊಟ್ಟಿಲ್ಲವಲ್ಲ ಅಂದರೆ ಅವನು ಜನ್ಮ ಕೊಟ್ಟಿಲ್ಲ ಎಂಬುದರಿಂದ ತಂದೆ ಅಲ್ಲ ಅಂತ ನೀವು ಭಾವಿಸ್ತೀರಾ. ಆದರೆ ನನ್ನ ದೃಷ್ಟಿಯಲ್ಲಿ ಇವನು ಜಗತ್ತಿಗೆ ಪಿತಾ ಎಂಬುದು ಅವನ ಭಾವನೆ. ಇವನೇ ನನಗೆ ನಿಜವಾದ ಪಿತ. ಈ ಜನ್ಮದಲ್ಲಿ ದಶರಥ ಪಿತಾ ಆಗಿರ್ಬೋದು, ಯಾವ ಕಾಲಕ್ಕೂ ಪಿತಾ ಯಾರು? ಪರಮಾತ್ಮನಲ್ಲವ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಶ್ಚ ಬಂಧುಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ ಎಂಬುದು ಪಾರ್ಥಸಾರಥಿಯನ್ನು ನೋಡಿ ಅರ್ಜುನ ಮಾಡಿದ ಸ್ತೋತ್ರವಲ್ಲವ, ಗೀತಾಚಾರ್ಯನನ್ನು ನೋಡಿ. ಆ ರೀತಿಯಾಗಿ ಇಲ್ಲಿ ಪಿತಾಚ, ತಂದೆಯೂ ಕೂಡ ರಾಮನೇ ಅಂದ್ಬಿಟ್ಟ. ಅವನು ನನಗೆ ತಂದೆನೇ ಅಲ್ಲ, ಅವನ ಸಂಬಂಧ ಬೇಡ ಅಂದ್ಬಿಟ್ಟ ಲಕ್ಷ್ಮಣ. ಈ ರೀತಿ
ಭಗವದ್ಭಾಗವತ ಕೈಂಕರ್ಯ ವಿರೋಧಿಗಳಾದವರು, ಭಗವದ್ಭಾಗವತರಲ್ಲಿ ಅಪಚಾರ ಪಡುವವರು ಜೊತೆ ನಮಗೆ ಸಂಬಂಧವಿಲ್ಲ. ಆದರೆ ಯಾರು ಭಗವದ್ಭಾಗವತ ಕೈಂಕರ್ಯಕ್ಕೆ ಅನುಕೂಲರೋ ಅವರು ಪಿತಾಮಹಂ ನಾಥಮುನಿಂ ವಿಲೋಕ್ಯ ಪ್ರಸೀದ ಮದ್ವೃತ್ತಮ ಚಿಂತಯಿತ್ವ. ತಾತಂದಿರಾದ ನಾಥಮುನಿಗಳನ್ನು ಮುಂದಿಟ್ಟು ಯಾವನಾಚಾರ್ಯರು ಶರಣಾಗತಿಯನ್ನು ಮಾಡ್ತಾರಲ್ವಾ ಪರಮಾತ್ಮನಲ್ಲಿ, ಅವರ ಸಂಬಂಧ ಪರಮ ಉದ್ದೇಶ್ಯ. ಹೀಗೆ ಯಾವ ಸಂಬಂಧ ಉದ್ದೇಶ್ಯವೋ, ಯಾರು ಭಗವದ್ಭಾಗವತ ನಿಷ್ಠರೋ ಅವರು ಬಂಧುಗಳು, ಯಾರು ಅದಕ್ಕೆ ವಿರೋಧಿಗಳೋ ಅವರುಗಳು ಇಲ್ಲ. ಆದ್ದರಿಂದ ಆಂಡಾಳ್ ಪರಮ ಭಾಗವತೋತ್ತಮಳಾಗಿ ಪರಮಾತ್ಮನೇ ಉಪಾಯ ಎಂಬುದಾಗಿ ಸಿದ್ಧೋಪಾಯ ನಿಷ್ಠಳಾಗಿರುವ ಒಳಗಿರುವ ಬಾಲಕಿಯ ಜೊತೆಯಲ್ಲಿ ತನಗೊಂದು ಸಂಬಂಧವನ್ನ ಅಪೇಕ್ಷೆ ಪಟ್ಟು ಪರಮ ಉಪಾದೇಯವಾಗಿ ಅದನ್ನ ಭಾವಿಸಿ ಇಲ್ಲಿ ಅವಳನ್ನ ಮಾಮಾನ್ ಮಗಳೇ ಎಂಬುದಾಗಿ ಹೇಳ್ತಾಳೆ. ವಿಭೀಷಣ ರಾವಣನನ್ನು ತೊರೆದು ಬಂದ ಕಾರಣ ಧರ್ಮಕ್ಕೆ ವಿರುದ್ಧವಾದವನು, ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾದವನು, ತೆಕ್ವಾ ಪುತ್ರಾಶ್ಚ ದಾರಾಶ್ಚ ಅಂತ ಎಲ್ಲವನ್ನ ವಿಭೀಷಣ ತೊರೆದು ಬಂದ, ಅದು ತ್ಯಾಜ್ಯ. ಆ ರೀತಿ ಹಾಗೆ ಬಂದ ವಿಭೀಷಣನನ್ನ ಶ್ರೀರಾಮಚಂದ್ರ ನನಗೆ ಸಹೋದರ ಅಂತ ಹೇಳಿದ್ರು. ಆ ವಿಭೀಷಣನನ್ನ ರಾಮ ಸಹೋದರನಾಗಿ ಅಂಗೀಕಾರ ಮಾಡಿದ. ಇದು ಉಪಾದೇಯತಮ, ಅದು ತ್ಯಾಜ್ಯವಾದಂತಹ ಸಂಬಂಧ. ಆ ರೀತಿ ಕೊಂಡಪೆಂಡಿನ ಮಕ್ಕಳುತ್ತಾರೆ ಎಂಬತಕ್ಕಂತಹ ತಿರುವಾಯ್ಮೊಳಿ ದಶಕದಲ್ಲಿ ಸ್ವಾಮಿ ನಮ್ಮಾಳ್ವಾರ್ ಇದನ್ನೇ ಹೇಳ್ತಾರೆ. ಅನುಕೂಲರಾಗಿದ್ದರೆ ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಬಂಧುಗಳು, ವಿರುದ್ಧವಾಗಿದ್ದರೆ ಅವರು ತ್ಯಾಜ್ಯ ಎಂಬುದಾಗಿ. ಇಂತಹ ಆ ಸ್ವಾಮಿ ರಾಮಾನುಜರು ಕೂಡ ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ಮೊದಲಿಯಾಂಡನನ್ನ ತ್ಯಾಗ ಮಾಡಲಾರೆ ಎಂದರು. ತಿರುಕ್ಕುರುಹ ಪಿರಾನ್ ಪಿಳ್ಳಾನನ್ನ ತನ್ನ ಪುತ್ರನಾಗಿ ಭಾವಿಸಿದರು. ಕಾರಣ ಏನು? ಆ ಭಗವತ್ ಭಾಗವತ ಸಂಬಂಧ ಇದ್ದರೆ ಅದು ಉದ್ದೇಶ, ಅದು ಉಪಾದೇಯ, ಅದಿಲ್ಲದಿದ್ದರೆ ಅದು ತ್ಯಾಜ್ಯ. ಆ ರೀತಿಯಾಗಿ ಒಳಗಿರ್ತಕ್ಕಂತಹ ಪರಮ ಭಾಗವತೋತ್ತಮಳಾದ ಸಿದ್ಧೋಪಾಯ ನಿಷ್ಠಳಾದ ಆ ಗೋಪ ಬಾಲಕಿಯನ್ನ ಆಂಡಾಳ್ ಮಾಮಾನ್ ಮಗಳೇ ಎಂಬುದಾಗಿ ವರ್ಣನೆ ಮಾಡ್ತಾಳೆ. ತೂಮಣಿ ಮಾಡತ್ತು ಚುತ್ತುಂ ವಿಳಕ್ಕೆರಿಯ ಧೂಪಂ ಕಮಲ ತುಯಿರಣೆ ಮೇಲ್ ಕಣ್ಬಳರುಂ ಮಾಮಾನ್ ಮಗಳೇ ಎಂಬುದಾಗಿ ಅವಳ ಜೊತೆಯಲ್ಲಿ ಒಂದು ರಕ್ತ ಸಂಬಂಧವನ್ನ, ಶರೀರಕ್ಕೆ ಸಂಬಂಧಪಟ್ಟ ಬಾಂಧವ್ಯವನ್ನ ಅಪೇಕ್ಷೆ ಪಡ್ತಾಳೆ. ಸ್ವಾಮಿ ಕೂರತ್ತಾಳ್ವಾನ್ ಮತ್ತೆ ಮೊದಲಿಯ ಅಣ್ಣಾನ್ ಇಬ್ಬರೂ ಆಚಾರ್ಯ ರಾಮಾನುಜರಿಗೆ ಆಪ್ತತಮರಾದವರು. ಆದರೂ ಸ್ವಾಮಿ ಕೂರತ್ತಾಳ್ವಾನ್ಗೆ ಮನಸ್ಸಲ್ಲಿ ಒಂದು ಕೊರತೆ ಅಂತೆ. ಏನು? ಸ್ವಾಮಿ ಮೊದಲಯ್ಯ ಅಣ್ಣಾನ್ ಅವರಿಗೆ ಸಹೋದರಿಯ ಪುತ್ರ, ಶರೀರ ಸಂಬಂಧವೂ ಇದೆ, ನಮಗದಿಲ್ಲದೆ ಹೋಯ್ತಲ್ಲ ಎಂಬುದಾಗಿ. ಕಾರಣ ಉತ್ಕೃಷ್ಟರಾದವರ ಜೊತೆಯಲ್ಲಿ ಆತ್ಮ ಬಂಧುತ್ವದ ಜೊತೆಗೆ ದೇಹ ಬಾಂಧವ್ಯವೂ ಕೂಡ ಪರಮ ಉದ್ದೇಶವಲ್ಲವಾ? ಆದ್ದರಿಂದ ಇಲ್ಲಿ ಆಂಡಾಳ್ ಇವಳನ್ನು ನೋಡಿ ಮಾಮಾನ್ ಮಗಳೇ ಎಂಬುದಾಗಿ ಸಂಬೋಧನೆ ಮಾಡ್ತಾ, ಮಣಿಕದವಂ ತಾಳ್ ತಿರವಾಯ್, ಆ ನಿನ್ನ ಮನೆಯಲ್ಲಿ ಎಲ್ಲವೂ ರತ್ನ ಖಚಿತವಾಗಿದೆ, ನವರತ್ನಮಯವಾಗಿದೆ, ಇವಳ ಮನೆಯ ಇಡೀ ಭವನವೇ. ಹಾಗಿರುವಾಗ ಆ ಮನೆಯಲ್ಲಿ ಚಿಲಕಾಯಿ ಎಲ್ಲಿದೆಯೋ, ಬಾಗಿಲಿ ಎಲ್ಲಿದೆಯೋ, ಗೋಡೆ ಎಲ್ಲಿದೆಯೋ ನಮಗೇನೂ ಗೊತ್ತಾಗ್ತಾ ಇಲ್ಲ. ಆ ಮಣಿಕದವಂ ಅತಿ ಸುಂದರವಾದ ದ್ವಾರ, ಆ ಸುಂದರವಾದ ದ್ವಾರವನ್ನ ನೀನೇ ಬಂದು ತೆರೆಯುವವಳಾಗು. ಭಗವದ್ಭಾಗವತರನ್ನು ನಾವು ಕಾಣದೇ ಇರೋಕ್ಕೆ ಅಡ್ಡಿಯಾಗಿರುವುದು ಯಾವುದು? ಅಹಂಕಾರ ಮಮಕಾರಗಳು. ಅದೇ ಬಾಗಿಲು. ಅದು ಯಾರು ತೆಗಿಬೇಕು? ಭಾಗವತರ ಕೃಪೆಯಿಂದ ಅದು ತೆರೆಯಲ್ಪಡಬೇಕು. ಅಹಂಕಾರ ಮಮಕಾರಗಳೆಲ್ಲ ಸುಲಭವಾಗಿ ಹೋಗುತ್ತಾ? ಯಾರ ಕೃಪೆ? ಆಚಾರ್ಯಾನುಗ್ರಹದಿಂದ, ಭಾಗವತರ ಅನುಗ್ರಹದಿಂದ ಆ ವಿರೋಧಿಗಳು ಕಳಿಬೇಕಲ್ವಾ? ಆ ತಡೆಯಾಗಿರುವ ಬಾಗಲನ್ನ ನೀನೇ ತೆಗಿಂತಾಳೆ. ನಿನ್ನ ಕೃಪೆಯಿಂದ ವಿರೋಧಿಗಳು ಕಳೆಯಬೇಕು ಎಂಬುದಾಗಿ ಅರ್ಥ. ಮಣಿಕದವಂ ತಾಳ್ ತಿರವಾಯ್. ಇವರು ಇಷ್ಟೆಲ್ಲ ಮಾತಾಡಿದ್ರು, ಅವಳ ಅಲ್ಲಾಡಲಿಲ್ಲ, ಮಿಸ್ಕಾಡಲಿಲ್ಲ, ಮೌನವಾಗಿ ಮಲಗಿದ್ದಾಳೆ. ಆಗ ಅವಳನ್ನು ನೋಡಿ ಆಂಡಾಳು ಕೇಳ್ತಾಳೆ, ಅಮ್ಮ. ಆಗ ಅವಳ ತಾಯಿಯಲ್ಲಿ ಬರ್ತಾರಂತೆ. ಈ ಆಳ್ವಾರಗಳ ಪಾಶರದಲ್ಲಿ ಸಖಿ, ತಾಯಿ, ತಲೆಮಗಳು ಇದೆಲ್ಲ ವಿಭಿನ್ನ ಪಾತ್ರಗಳು. ಎಲ್ಲ ಆಳ್ವಾರು ಒಬ್ಬರೇ, ಆದರೆ ಪಾತ್ರಗಳು ಭಿನ್ನ ಭಿನ್ನ. ಆ ರೀತಿ ಅವಳ ತಾಯಿ ಅಲ್ಲಿ ನಡೆದಾಡುವುದು ಗೋಚರಿಸಿದಾಗ ಮಾಮೀರವಳೈ ಎಳುಪ್ಪೀರೋ, ಅಮ್ಮ ಮಾಮೀರ್ ಅಂತ ಗೌರವ ಪೂರ್ವಕವಾಗಿ ಸಂಬೋಧನೆಯನ್ನು ಮಾಡ್ತಾ, ಇವಳು ಮಾವನ ಮಗಳಾದರೆ ಅವಳ ತಾಯಿ ಮಾಮಿ ತಾನೆ.
ಅವಳನ್ನು ಮಾಮೀರ್ ಎಂಬುದಾಗಿ ಸಂಬೋಧನೆ ಮಾಡಿ, ನಿಮ್ಮ ಮಗಳಿಗೆ ನೀವು ಸುಪ್ರಭಾತವನ್ನು ಹಾಡಿರಿ, ನೀವು ಅವಳನ್ನು ಎಚ್ಚರಿಸಿ ನಮ್ಮ ಗೋಷ್ಠಿಗೆ ಅಲಂಕಾರಪ್ರಾಯಳಾಗಿ ನಾಯಕಿಯಾಗಿ ಬರುವಂತೆ ನೀವು ಅವಳನ್ನು ಕಳಿಸಿಕೊಡಬೇಕು ಅಂತ ಕೇಳ್ತಾರೆ. ಅವಳು ಬರಬೇಕು, ನಮ್ಮ ಗೋಷ್ಠಿಗೆ ಅವಳ ನಾಯಕಿಯಾಗಿ ಬರಬೇಕು, ಇಲ್ಲದಿದ್ದರೆ ನಮಗೆ ಕೃಷ್ಣ ಲಾಭವಿಲ್ಲ, ನಮಗೆ ಕೃಷ್ಣ ಪ್ರಾಪ್ತಿ ಆಗಬೇಕಾದ್ರೆ ಅವಳು ಬರಬೇಕು ಎಂಬುದಾಗಿ ಹೇಳ್ತಾ, ಮಾಮೀರ್ ಅವಳೈ ಎಳುಪ್ಪೀರೋ. ಅವಳೈ ಅಂದರು. ಅವಳೈ ಅಂದರೆ ಯಾರನ್ನ? ಯವಳೈ ಅಂತ ಕೇಳಿದ್ರು. ನಮ್ಮ ಹರಿಹರ ಸ್ವಾಮಿಗಳು, ದೊಡ್ಡ ಹರಿಹರ ಸ್ವಾಮಿಗಳು ಹೇಳ್ತಾ ಇದ್ರು, ಅವಳೈ ಅಂದರೆ ಯಾರನ್ನ ಅಂದರು. ಇಷ್ಟೆಲ್ಲ ಮಾತನಾಡಿದರೂ ಕೂಡ ಏನೂ ಮಾತನಾಡದೆ ಮೌನವಾಗಿ ಮಾಮಾನ್ ಮಗಳೇ ಅಂತ ಕರೆದಾಗ ಅತ್ತೆಯ ಮಗಳೇ ಅಂತ ಅವಳು ಹೊರಗೆದ್ದು ಓಡಿ ಬರಬೇಕಾಗಿತ್ತು. ಅತ್ತೆಯ ಮಗಳೇ ಎಂದು ಸೊಲ್ಲಾದವಳೈ ಎಂಬುದಾಗಿ ವ್ಯಾಖ್ಯಾನ ಮಾಡೋದು. ಇವರು ಮಾಮಾನ್ ಮಗಳೇ ಅಂತ ಕರೆದ ಮೇಲೆ ಅವಳು ಅತ್ತೆಯ ಮಗಳೇ ಅಂತ ಅವಳು ಪ್ರತ್ಯುತ್ತರ ಕೊಡಬೇಕಲ್ವ, ಎದಿರಲಿ ಪ್ರತ್ಯುತ್ತರ ಕೊಡಬೇಕು. ಅವಳು ಹಾಗೆ ಹೇಳಲಿಲ್ವಂತೆ. ಅವಳೈ ಅಂದರೆ ಏನು? ಅತ್ತೆಯ ಮಗಳೈ ಎಂದು ಸೊಲ್ಲಾದವಳೈ ಮಾಮೀರ್ ಎಳುಪ್ಪೀರೋ ಎಂಬುದಾಗಿ ರಸವಾಗಿ ಅವರೊಂದು ವ್ಯಾಖ್ಯಾನವನ್ನು ಮಾಡೋರು. ಆ ರೀತಿ ಅವಳು ಮಾತನಾಡದೆ ಮೌನವಾಗಿ ಮಲಗಿದ್ದಾಳಲ್ಲವ, ಅವಳೈ ಎಳುಪ್ಪೀರೋ ಎಂಬುದಾಗಿ ಕೇಳ್ತಾರಂತೆ. ಹೀಗೆ ಏನಾಗಿದೆ ನಿಮ್ಮ ಮಗಳಿಗೆ? ಉಮಯೋ ಅನಿಚ್ಛವಿಡೋ ಅನಂದಲೋ, ನಿಮ್ಮ ಮಗಳಿಗೆ ಮಾತನಾಡುವುದಕ್ಕೆ ಬರುವುದಿಲ್ಲವಾ? ಮೂಕಳ ಉಮಯೋ ಅನಿಚ್ಛವಿಡೋ, ಪರಿಪೂರ್ಣವಾಗಿ ಏನೂ ಕೇಳದಂತಹ ಕಿವುಡ. ಏನೋ ಕೆಲವಕ್ಕೆ ಅರಕೆ ಬಿಡು ಅಂತ ಇರುತ್ತೆ, ಅರಕೆ ಬಿಡು ಅರ್ಧಂಬರ್ಧ ಕೇಳಿಸುತ್ತೆ. ನಿಮ್ಮ ಮಗಳು ಅನಿಚ್ಛವಿಡೋ, ಏನೂ ಕೇಳದ ಪೂರ್ಣಳಾಗಿ ಕಿವಿ ಕೇಳದವಳಾಗಿ ಇದ್ದಾಳ. ಅನಂದಲೋ ಆಯಾಸವ, ಕೃಷ್ಣ ಪರಮಾತ್ಮನ ಜೊತೆಯಲ್ಲಿ ಅಪಾರವಾಗಿ ಸರಸವಾಡಿ ಮಾತನಾಡಿ ಲೀಲೆಯಿಂದ ಆಯಾಸಗೊಂಡು ಮಲಗಿದ್ದಾಳ. ಅನಂದಲೋ ಅಥವಾ ಏಮಪ್ಪೆರುಂತು ಇಲ್ಲಿ ಮಂದಿರಪಟ್ಟಾಳೋ, ಏಳದೇ ಇರುವಂತೆ ಮಂತ್ರಿಸಲ್ಪಟ್ಟಿದ್ದಾಳ. ತುಯಿಲ್ ಅಂದರೆ ನಿದ್ರೆ, ನಿದ್ರೆಯಿಂದ ಏಳದೇ ಇರುವಂತೆ ಮಂದಿರಪಟ್ಟಾಳೋ, ಮಂತ್ರಿಸಲ್ಪಟ್ಟಿದ್ದಾಳ. ಯಾವ ಮಂತ್ರ? ಇವಳಿಗೆ ಮಂತ್ರವನ್ನು ಹಾಕುವ ಮಾಂತ್ರಿಕನಾರು ಕೃಷ್ಣ ಪರಮಾತ್ಮನೇ. ಉನ್ಮುಹಂ ಮಾಯ ಮಂದಿರಂತ ಅನ್ಕೋಲೋ ಎಂಬುದಾಗಿ ನಾಚ್ಯ ತಿರುಮಳಿಯಲ್ಲಿ ಇವರೇ ಹೇಳ್ತಾರೆ. ಆ ದೊಡ್ಡ ಮಾಯಾವಿ ಯಾರವನು? ಮಾಂತ್ರಿಕ. ಕೃಷ್ಣ ಪರಮಾತ್ಮನೇ ಮಾಂತ್ರಿಕ. ಅವನದೇ ಮೋಡಿ, ಅವನದೇ ಮೋಹ ಇವರಿಗಲ್ಲ. ಕೃಷ್ಣ ಗುಣಾನುಭವ ನಿಷ್ಠೆ ಇವಳಿಗೆ, ಅದರಲ್ಲಿ ಶಯನ ಮಾಡಿಕೊಂಡವಳು. ಆದ್ದರಿಂದ ನಮ್ಮೊಡನೆ ಮಾತಿಲ್ಲ, ಅವಳ ಮಾತು ಕೃಷ್ಣನೊಡನೆ, ಅವಳು ಕೇಳುವುದು ಕೃಷ್ಣನ ಮಾತನ್ನು, ಅವಳ ಶರೀರ ಕೃಷ್ಣಾರ್ಪಣ. ಹೀಗಿದ್ದು ನಾವು ಬೇಡದವರಾದೆವಾ ಎಂಬುದಾಗಿ ಇವರ ಭಾವ. ಏಮಪ್ಪೆರುಂತು ಇಲ್ ಮಂದಿರಪಟ್ಟಾಳೋ ಎಂಬುದಾಗಿ ಕೇಳಿದಾಗ ಆಗ ಅವರಮ್ಮ ಕೇಳ್ತಾರೆ, ಇವಳು ಹೀಗಿರೋವಳನ್ನ ಈ ಥರ ಎಲ್ಲ ಎಚ್ಚರಿಸಿದ್ರೆ ಇವಳು ಹೇಳೋಲ್ಲ. ಮೂರ್ಛೆ ಹೋದವರಿಗೆ ಪನ್ನೀರು, ಚಾಮರವನ್ನು ಬೀಸುವುದು, ಶೀತಲ ತೀರ್ಥ ಇದೆಲ್ಲ ಕೊಡಬೇಕಲ್ಲವ, ಅವರಿಗೆ ಶಿಶಿರೋಪಚಾರವನ್ನು ಮಾಡಬೇಕು ಮೂರ್ಛೆ ಹೋದವರಿಗೆ. ಆ ರೀತಿ ಇವಳಿಗೆ ಉಪಚಾರ ಮಾಡಬೇಕಾದ್ರೆ ಇವಳಿಗೆ ಬೇಕಾದ ಪನ್ನೀರು, ಇವಳಿಗೆ ಬೇಕಾದ ಪುಷ್ಪ, ಇವಳಿಗೆ ಬೇಕಾದ ಸಕಲೋಪಚಾರಗಳು ಯಾವುದು ಅಂದರೆ ಭಗವನ್ ನಾಮಗಳು, ಪರಮಾತ್ಮನ ನಾಮಗಳನ್ನು ಹೇಳಿದ್ರೆ ಇವಳು ಎಚ್ಚರ ಕೊಡ್ತಾರೆ. ನೀವು ಅದನ್ನು ಹೇಳಬೇಕಾಗಿತ್ತು ಅಂದರು. ಮಾಮೀರ್ ನಾವು ಬೇಕಾದಷ್ಟು ಹೇಳಾಯಿತು ಅಂದರು. ಏನೇನು ಹೇಳಿದ್ರಿ? ಮಾಮಾಯನ್ ಮಾಧವನ್ ವೈಗುಂದನ್ ಎನ್ನೆನ್ನೆ ನಾಮಂ ಫಲವುಂ ನವಿನ್ನೇ. ಎಷ್ಟೋ ನಾಮಗಳನ್ನು ನಾವುಗಳು ಹೇಳಿದ್ದಾಯಿತು. ಏನು ಹೇಳಿದ್ರಿ? ಒಂದು ಸಹಸ್ರನಾಮತ್ತೆಯೇ ನಾಂಗಳು ಓದಿನೋಂ ಕಾಣ್, ನಾವು ಒಂದು ಸಹಸ್ರನಾಮವನ್ನೇ ಹೇಳಿದ್ದಾಯಿತು. ಆದರೂ ಕೂಡ ನಿಮ್ಮ ಮಗಳು ಹೇಳ್ತಾನೋ ಇಲ್ಲ, ಮಿಸುಕಾಡ್ತಾನೋ ಇಲ್ಲ. ಆದ್ದರಿಂದ ನಾವಿವಳನ್ನು ಏನು ಮಾಡುವುದು, ಹೇಗೆ ಇವಳನ್ನು ಎಚ್ಚರಿಸುವುದು ಅಂತ ಕೇಳಿದ್ರೆ, ಶಾಸ್ತ್ರದಲ್ಲಿ ಒಂದು ಹೇಳುತ್ತೆ, ಪರಮಾತ್ಮಾನುಭವವನ್ನು ಯಾರು ಮಾಡ್ತಾ ಮೈಮರೆತಿರ್ತಾರೋ ಅಂತಹ ಬ್ರಹ್ಮವಿತ್ತಾದವನು. 32 ಬ್ರಹ್ಮವಿದ್ಯೆಗಳಿದೆ. ಆ 32 ಬ್ರಹ್ಮವಿದ್ಯೆಗಳಲ್ಲಿ ಯಾವುದನ್ನು ಉಪಾಸನೆ ಮಾಡಿದರೂ ಕೂಡ ಅವನು ಕೂಡ ಅರ್ಚಿರಾದಿ ಮಾರ್ಗದಲ್ಲಿ ಪರಮಾತ್ಮನ ಹತ್ರ ಬರ್ತಾನೆ. ಆ ಉಪಾಸಕನಾದವನು ತನ್ನನ್ನು ಪೂರ್ಣ ಮರೆತು ಬಿಡ್ತಾನೆ ಉಪಾಸನಾ ವೇಳೆಯಲ್ಲಿ. ಆ ರೀತಿ ಒಂದು ವಿದ್ಯೆ ಇದೆ, ಭೂಮವಿದ್ಯಾ ಎಂಬುದಾಗಿ. ಆ ಭೂಮವಿದ್ಯಾ ಅಂದರೆ ಏನು? ಎಲ್ಲ ಕಡೆಗಳಲ್ಲಿ ಪರಮಾತ್ಮನನ್ನು ಉಪಾಸನೆ ಮಾಡುವ ವಿದ್ಯೆ ಅಂದರೆ ಏನು?
ಜಗತ್ತಿನಲ್ಲಿರುವ ಪರ್ವತಗಳೇ ಪರಮಾತ್ಮನ ಮೂಳೆಗಳು, ನದಿಗಳೇ ಪರಮಾತ್ಮನ ನಾಡಿಗಳು, ವೃಕ್ಷ ರಾಶಿಯೇ ಪರಮಾತ್ಮನ ರೋಮಗಳು ಎಂಬುದಾಗಿ ವಿಶ್ವಾಕಾರನಾಗಿ ಪರಮಾತ್ಮನನ್ನ ಉಪಾಸನೆ ಮಾಡ್ತಕ್ಕಂತಹ ಭೂಮವಿದ್ಯಾ ಅಂತಹ ಆ ಭೂಮವಿದ್ಯೆಯನ್ನ ಯಾವನು ಉಪಾಸನೆ ಮಾಡ್ತಾ ಇರ್ತಾನೆ ಅವನಿಗೆ ಎಲ್ಲ ಕಡೆಗಳಲ್ಲಿ ಪರಮಾತ್ಮ ಕಾಣ್ತಾನೆ, ಬೇರೆ ಕಾಣೋದೇ ಇಲ್ಲ, ಅವನಿಗೇನು ಗೊತ್ತಾಗೋದೇ ಇಲ್ಲ. ಯತ್ರ ನಾನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ಸ ಭೂಮಾ ಎಂಬುದಾಗಿ ಛಾಂದೋಗ್ಯ ಹೇಳುತ್ತೆ. ಆ ರೀತಿ ಅವನಿಗೇನು ಬೇರೆ ಏನೂ ನೋಡೋದೇ ಇಲ್ಲ, ಬೇರೆ ಏನನ್ನು ಕೇಳೋದೇ ಇಲ್ಲ, ಅವನಿಗೆ ಬೇರೆ ಏನು ತಿಳಿಯೋದೇ ಇಲ್ಲ. ಆ ರೀತಿಯಾಗಿ ಭೂಮವಿದ್ಯಾ ಉಪಾಸಕನಾದವನಿಗೆ ಪರಮಾತ್ಮ ಪರಬ್ರಹ್ಮದ ಹೊರತಾಗಿ ಹೇಗೆ ಏನೂ ತಿಳಿಯದೆ ಮಂತ್ರಮುಗ್ಧನಾಗಿ ಇರ್ತಾನೋ ಹಾಗೆ ನಿಮ್ಮ ಮಗಳೇನಾದವನು ಇದ್ದಾಳ ಎಂಬ ಒಂದು ಭಾವ. ಆದರೆ ಅವನು ಎಲ್ಲವನ್ನ ನೋಡ್ತಾನೆ. ಸಹ ಸರ್ವಂ ಪಶ್ಯತಿ ಅಂದ್ಬಿಡ್ತು. ಹೇಗೆ ಪರಮಾತ್ಮನನ್ನು ನೋಡಿದ್ರೆ ಎಲ್ಲವನ್ನ ನೋಡಿದಂಗೆ. ಏಕವಿಜ್ಞಾನೇನ ಸರ್ವವಿಜ್ಞಾನಂ ಭವತಿ ಅಂದ್ಬಿಟ್ರು. ತತ್ವಮಸಿ ವ್ಯಾಖ್ಯಾನ ಮಾಡುವಾಗ ಒಂದನ್ನು ತಿಳಿದುಕೊಂಡ್ರೆ ಎಲ್ಲವನ್ನ ತಿಳಿದಂತೆ, ಪರಮಾತ್ಮನನ್ನು ಕಂಡರೆ ಎಲ್ಲವನ್ನ ಕಂಡಂತೆ ಅಂತ. ಆದರೆ ನಿಮ್ಮ ಮಗಳು ಕೃಷ್ಣಾನುಭವದಲ್ಲಿ ಇದ್ಕೊಂಡು ನಮ್ಮನ್ನ ನೋಡ್ತಾ ಇದ್ದಾಳಲ್ಲ, ನ ಪಶ್ಯತಿ, ಅವಳು ನಮ್ಮನ್ನ ನೋಡ್ಲೇ ಇಲ್ಲವಲ್ಲ. ಇದೇನು ವಿಚಿತ್ರ, ಇದೇನು ರೀತಿ, ಇದ್ಯಾವ ರೀತಿಯ ಉಪಾಸನೆ, ಇದ್ಯಾವ ರೀತಿಯ ಮಂತ್ರಮುಗ್ಧತೆ, ಏಮಪ್ಪೆರಂತು ಇಲ್ ಮಂದಿರಪಟ್ಟಾಳೋ ಎಂಬುದಾಗಿ ಅವಳನ್ನ ಕೇಳಿದಾಗ ಮೋಹಗೊಂಡು ಗಾಢ ನಿದ್ರೆ ಏರ್ಪಡುವಂತೆ ಮಂತ್ರಿಸಲ್ಪಟ್ಟಿದ್ದಾಳ. ಹಾಗಿರುವ ಇವಳನ್ನ ನೀವು ಎಚ್ಚರಿಸಿರಿ ಅಂತ ಕೇಳಿದಾಗ ಏನು ಎಚ್ಚರಿಸಬೇಕು? ಮಾಮಾಯನ್, ಮಾಧವನ್, ವೈಗುಂದನ್ ಎಂಬುದಾಗಿ ಆಂಡಾಳ 3 ನಾಮಗಳನ್ನು ಇಲ್ಲಿ ಹೇಳ್ತಾಳೆ. ಏನೇನು ನಾಮ ಹೇಳಿದ್ರಿ ಅಂದರು? ಮಾಮಾಯನ್ ಅಂತ ಒಂದು ನಾಮ ಹೇಳಿದ್ವಿ, ವೈಗುಂದನ್ ಅಂತ ಒಂದು ನಾಮ ಹೇಳಿದ್ವಿ, ಮಾಧವನ್ ಅಂತ ಒಂದು ನಾಮ ಹೇಳಿದ್ವಿ. ಹೀಗೆ ಅದೇನಿದು 3 ನಾಮಗಳೇ ಹೇಳಿದ್ರು. ಇನ್ನು ಎಷ್ಟೋ ನಾರಾಯಣ ಇದೆ, ಕೃಷ್ಣ ಇದೆ, ಗೋವಿಂದ ಇದೆ. ಅದೆಲ್ಲವನ್ನ ಬಿಟ್ಟು ಇದು 3 ನಾಮಗಳನ್ನು ಯಾಕೆ ಹೇಳಿದ್ರು ಅಂತ ಕೇಳಿದ್ರು. ಅನೇಕ ವ್ಯಾಖ್ಯಾನಗಳು ಉಂಟು, ಅಪರಿಮಿತವಾದ ಅರ್ಥಗಳ ಒಂದು ರಾಶಿ ಉಂಟು. ಇಲ್ಲಿ ಮಾಮಾಯನ್, ಮಾಧವನ್, ವೈಗುಂದನ್ ಎನ್ನೆನ್ನೆ ಅಂತ ಹೇಳುವಾಗ ಏನೇನು ನಾಮ ಹೇಳಿದ್ರಿ ಅಂದರು? ಒಂದು ಸಹಸ್ರನಾಮನೇ ಹೇಳಿದ್ವಿ ಅಂದರು. ಸಹಸ್ರನಾಮ ಹೇಳಿದ್ರ? ಸಹಸ್ರನಾಮದಲ್ಲಿ ಏನಿದೆ? ಎಲ್ಲಿ ಸ್ವಲ್ಪ ಒಂದು 2 ದೃಷ್ಟಾಂತ ಉಪಲಕ್ಷಣವಾಗಿ 2 ಹೇಳಿ ಅಂದರು. ಏನೋ ಒಂದು 2 ಹೇಳಿದ್ರೆ 1000 ನಾಮವನ್ನೇ ಹೇಳದಂತೆ ಅಂದರು. 3 ನಾಮ ಹೇಳಿದ್ಲು ಆಂಡ. ಈ 3ಅನ್ನೇ ಯಾಕೆ ಹೇಳಿದ್ಲು? ಎಷ್ಟೋ ನಾಮ ಇದೆ ವಿಷ್ಣು ಸಹಸ್ರನಾಮದಲ್ಲಿ. ಎಲ್ಲಿ ಬರುತ್ತೆ? ಮಾಮಾಯನ್ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ ಎಂಬುದಾಗಿ ಒಂದು ನಾಮ. ಮಹಾಮಾಯೋ 172ನೆಯ ನಾಮ. ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ ಎಂಬುದಾಗಿ ಸಹಸ್ರನಾಮದಲ್ಲಿ ನಾಮ ಬರುತ್ತೆ. ಅದರಲ್ಲಿ ಮಹಾಮಾಯೋ ಎಂಬತಕ್ಕಂತಹ ಆ ನಾಮ 172ನೆಯ ನಾಮ. ಅದನ್ನು ಹೇಳ್ತಾಳೆ. ಅಲ್ಲಿ ಮಹಾಮಾಯಾ ಅಂತ ಶಬ್ದ, ಇಲ್ಲಿ ಮಾಯನ್. ಹಾಗೆ ತಮಿಳು ಅವತರಣಿಕೆ. ಅಲ್ಲಿ ಸುಮ್ಮನೆ ಮಾಯಾ ಅನ್ನಲಿಲ್ಲ, ಮಹಾಮಾಯೋ, ಮಹಾ ಅನ್ನೋ ಶಬ್ದ ಇದೆ. ಮಾಯಾ ಮಾಯನ್ ಎಂಬುದಾಗಿ ಇಲ್ಲಾಗಿದೆ. ಮಹಾಮಾಯೋ ಮಾಯನ್ ಎಂಬುದಾಗಿ. ಅದೇ ರೀತಿಯಾಗಿ ಲೋಕಬಂಧುರ್ಲೋಕನಾಥೋ ಮಾಧವೋ ಮಧುಸೂದನ ಅನ್ನೋ ಕಡೆನಲ್ಲಿ ಒಂದು ಮಾಧವ ಬರುತ್ತೆ, ಇನ್ನೊಂದು ವೇದ್ಯೋ ವೈದ್ಯ ಸದಾ ಯೋಗಿ ಮಾಧವೋ ಮಧುಸೂದನ ಎಂಬುದಾಗಿ ಇನ್ನೊಂದು ನಾಮ ಬರುತ್ತೆ. 73ನೆಯ ನಾಮ ಮಾಧವ ಎಂಬ ನಾಮ. ಅಲ್ಲಿ ಏನಿದೆ? ವೇದ್ಯ, ವೈದ್ಯ, ಸದಾ ಯೋಗಿ ಇದೆಲ್ಲ ಹೇಳಿದೆ. ವೈದ್ಯರಾದವನು ಮಾಧವ ಅಂತ ಅಲ್ಲಿ ಹೇಳಿದೆ ವಿಷ್ಣು ಸಹಸ್ರನಾಮದಲ್ಲಿ. ಇವಳೇನಾಗಿದೆ? ಈಗ ಮೂರ್ಛೆ ಬಂದ್ಬಿಟ್ಟಿದೆ, ಮಿಸ್ಗಾಡ್ತಾ ಇಲ್ಲ, ಹೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಇವಳು ಗಾಢ ನಿದ್ರೆಯಲ್ಲಿ ಮುಳುಗಿಬಿಟ್ಟಿದ್ದಾಳೆ. ಇವಾಗ ಇವಳಿಗೆ ವೈದ್ಯವನ್ನು ಮಾಡಬೇಕು. ಯಾರು ವೈದ್ಯ? ಅಲ್ಲೇನು ಹೇಳುತ್ತೆ? ವೇದ್ಯೋ ವೈದ್ಯ ಸದಾ ಯೋಗಿ ಮಾಧವೋ ಅಂತ ಹೇಳಿದೆ. ಈಗ ಇವಳಿಗೆ ವೈದ್ಯನಾರು? ಮಾಧವನ್. ಮಾಮಾಯನ್, ಮಾಧವನ್. ಸರಿ, ಅಷ್ಟನ್ನ ಹೇಳಿದ್ವಿ. ಆದರೆ ಆ ಮಾಧವನಾದ ಶಬ್ದಕ್ಕೆ ಅರ್ಥ ಏನು? ಮಾ ಎಂದರೆ ಮಹಾಲಕ್ಷ್ಮಿ, ಧವ ಎಂದರೆ
ಅವಳಿಗೆ ಒಡೆಯನಾದವನು, ಅವಳಿಗೆ ಪತಿಯಾದವನು, ಶ್ರಿಯಪತಿ ಎಂಬುದಾಗಿ ಅರ್ಥ. ಮಾಮಾಯನ್ ಯಾರವನು? ಎಂತಹ ಸುಲಭನಾದವನು. ಇಲ್ಲಿ ಮಾಮಾಯನ್ ಶಬ್ದಕ್ಕೆ ಅರ್ಥವೇನು ಅಂತ ಕೇಳಿದ್ರೆ ಏನೇನೋ ಮಾಡಿಬಿಡ್ತಾನೆ. ಇವಳಿಗೆ ನಾನು ಬರ್ತೀನಿ ವಾಸುದೇವ ಒಂದು ವರವು ಬಾರ್ತೆ ಅಂತ ಇದು ಪಾಪ ಕೂತಿರುತ್ತೆ ಯಮುನಾ ನದಿ ತೀರದಲ್ಲಿ, ಕೂಸಿ ನಡಂಗಿ ಯಮುನಯಾತ್ರಿಲ್. ಆ ಯಮುನಾ ನದಿ ತೀರದಲ್ಲಿ ಚಳಿಗೆ ನಡಗ್ತಾ ಕೂತಿರುತ್ತೆ. ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಇದಕ್ಕೆ ಇನ್ಯಾವಳ ಜೊತೆನೇ ಹೋಗ್ತಾ ಇರ್ತಾನೆ. ನಾವಿಡವಂದ ಎನ್ ತೂದಿಯೋಡೆ ನೀ ಮಿಹು ಬೋಗತ್ತೆ ನಂದು ಉಣರ್ದಾಯ್. ಅವಳ ಜೊತೆ ಎಲ್ಲ ಹೋಗ್ಬಿಡ್ತಾನೆ. ಇವಳಿಗೆ ಕೋಪ ಹಾಗೆ ಏರ್ಪಟ್ಟಾಗ ಅವಳನ್ನು ಬಿಟ್ಬಿಟ್ಟು ನೇರಾಗಿ ಇವಳ ಹತ್ರ ಬಂದು ಇವಳು ಕೈ ಕಾಲು ಹಿಡಿದಾದರೂ ಇವಳನ್ನು ಒಲಿಸ್ಕೋತಾನಂತೆ. ಅಯ್ಯೋ ನೀನೇ ಚಿನ್ನ, ನೀನೇ ನನ್ನ, ನಿನ್ನ ಬಿಟ್ಟು ಬೇರೆಯವ್ರನ್ನ ನೋಡೋದ್ನ, ನೀನೇ ನನಗೆ ಸರ್ವಸ್ವ ಅಂತ ಹೇಳಿ ಗೋಪಿಕೆಯರ ಕೈಕಾಲುಗಳಲ್ಲಿ ಬಿದ್ದಾದರೂ ಅವರನ್ನು ವಶಪಡಿಸಿಕೊಳ್ಳತಕ್ಕಂತಹ ಮಂತ್ರಮುಗ್ಧನಾದವನು ಮಾಮಾಯನ್ ಎಂಬುದಾಗಿ ಹೇಳ್ತಾರೆ. ಹೀಗೆ ಪೆಣ್ಗಳೈ ವಶಪಡಿಸಿಕೊಳ್ಳ ಸಾಮರ್ಥ್ಯಂ ಪಡೆಯುತ್ತವನ್. ಕೈಕಾಲಿಗೆ ಬಿದ್ದಾದರೂ ಆ ಸ್ತ್ರೀಯರನ್ನ ವಶಪಡಿಸ್ಕೊಳ್ತಾನಲ್ಲ, ಮಹಾ ಕಿಲಾಡಿ ಇವನು ಅರ್ಥದಲ್ಲಿ ಮಾಮಾಯನ್. ಮಾಧವನ್ ಇದೆಲ್ಲ ಇವನಿಗೆ ಯಾರು ಹೇಳ್ಕೊಟ್ರು? ಹೆಣ್ಣು ಮಕ್ಕಳನ್ನೆಲ್ಲ ಹೇಗೆ ಹೊಲಿಸ್ಕೊಳ್ಬೇಕು ಅಂತ ಇವನಿಗೆ ಯಾರು ಹೇಳ್ಕೊಟ್ರು ಅಂದ್ರು? ಮಾಧವನ್ ಮಹಾಲಕ್ಷ್ಮಿ ಹೇಳ್ಕೊಟ್ಟಿದ್ದಾಳಂತೆ. ಅವಳನ್ನು ವಿವಾಹ ಆಗಿದ್ದಾನಲ್ವಾ, ಅವಳ ಹತ್ರ ಪಳಗಿದ್ದಾನೆ ಅಂದ್ಬಿಟ್ಲು ಆಂಡಾಳ್. ಒಬ್ಬ ಸ್ತ್ರೀಯ ಜೊತೆಯಲ್ಲಿ ಚೆನ್ನಾಗಿ ಪಳಗಿದ್ದಾನೆ, ಸ್ತ್ರೀಯರ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಅಂತ ತಿಳ್ಕೊಂಡಿದ್ದಾನೆ. ಮಹಾಲಕ್ಷ್ಮಿಯ ಜೊತೆಯಲ್ಲಿ ಪಳಗಿದ ಅನುಭವದಿಂದ ನಮ್ಮ ಕೈಕಾಲಿಗೆ ಬಿದ್ದಾದರೂ ನಮ್ಮನ್ನ ಒಲಿಸ್ಕೊಳ್ತಾನೆ. ಮಾಮಾಯನ್ ಆ ಒಲಿಸಿಕೊಳ್ಳುವ ವಿದ್ಯೆ ಕಲಿತಿದ್ದಕ್ಕೆ ಕಾರಣ ಮಹಾಲಕ್ಷ್ಮಿಯ ಬಳಿ ಗುರುಕುಲವಾಸ ಮಾಧವನ್. ಅದು ಸರಿ, ಮಹಾಲಕ್ಷ್ಮಿಗೆ ಪತಿಯಾಗಿದ್ದಾನೆ, ನಮ್ಮ ಕೈಕಾಲಿಗಾದರೂ ಬಿದ್ದಿದ್ದಾನೆ, ಆದರೆ ನಮಗೆ ಬೇಕಾದ ಪುರುಷಾರ್ಥವನ್ನು ಕೊಡ್ತಾನ. ವೈಗುಂದನ್ ಪರಾತ್ಪರನಾದವನು, ವೈಕುಂಠ ಧಾಮಕ್ಕೆ ಒಡೆಯನಾದವನು ಇವನೇ ನಮ್ಮ ಸಂಸಾರವೆಂಬ ರೋಗಕ್ಕೆ ವ್ಯಾಧಿಗೆ ಔಷಧವಾದವನು ಇವನಲ್ಲವಾ? ಇಂತಹ ಆ ಪರಮಾತ್ಮನೇ ನಮಗೆ ವೈಗುಂದನ್ ಪರಾತ್ಪರನಾದವನು ಹೀಗೆ ಬಂದಿದ್ದಾನೆ. ಅಜೋಪಿ ಸನ್ನೆ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ನೆ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ ಎಂಬುದಾಗಿ ಗೀತೆಯಲ್ಲಿ ನುಡಿದನಲ್ಲವ. ಪರಾತ್ಪರನಾಗಿ ಹುಟ್ಟೇ ಇಲ್ಲದವನು, ಜನ್ಮವೇ ಇಲ್ಲದವನು ಈ ಲೋಕದಲ್ಲಿ ತನ್ನ ಸಂಕಲ್ಪದಿಂದ ಅವತಾರ ಮಾಡ್ತೇನೆ ಅಂತ ಹೇಳಿ ಹೀಗೆ ಬಂದಿದ್ದಾನಲ್ಲವಾ? ಆ ರೀತಿ ನಮಗೆ ಪರಾತ್ಪರನಾಗಿ ಇರ್ತಕ್ಕಂತಹ, ಪರತ್ವದಿಂದ ಕೂಡಿರ್ತಕ್ಕಂತಹ ಆ ಮಾಯೆಯನ್ನ ದಾಟುವುದಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಮಾಮಾಯನ್ ಎಂಬತಕ್ಕಂತಹ ಅವನ ಆಶ್ಚರ್ಯ ಗುಣಚೇಷ್ಟಿತಗಳು, ಅದಕ್ಕೆ ಅನುಕೂಲವಾಗಿರ್ತಕ್ಕಂತಹ ಶಿಯಪತಿತ್ವದಿಂದ ಏರ್ಪಟ್ಟಂತಹ ಪರತ್ವ. ತಿರುವಿಲ್ಲಾತ್ತೇವರ್ ತೇರೇಲ್ಮಿನ್ ತೇವು ಎಂಬಂತೆ ವೇದಾಂತಸ್ತತ್ವಚಿಂತಾಂ ಮುರಭಿದುರಸಿ ಯತ್ ಪಾದಚಿಹ್ನೈಸ್ತರಂತಿ ಎಂಬುದಾಗಿ ಪರಾಶರ ಭಟ್ಟರ್ ಶ್ರೀಗುಣರತ್ನಕೋಶದಲ್ಲಿ ಹಾಡ್ತಾರೆ. ಯಾವಾತನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿಯ ಪಾದಚಿಹ್ನೆಗಳು ಉಂಟೋ ಅವನು ಪರತತ್ವ ಅಂತ. ಹೀಗೆ ಶ್ರೀಯಪತಿತ್ವದಿಂದ ಏರ್ಪಟ್ಟ ಪರತ್ವವನ್ನ ವೈಗುಂದನ್ ಎಂಬುದಾಗಿ ಹೇಳಿ, ಮಾಧವನ್ ಮಾಮಾಯನ್ ಎಂಬುದಕ್ಕೂ ಮಾಧವನಾಗಿರುವುದೇ ಕಾರಣ, ವೈಗುಂದನಾಗಿರುವುದಕ್ಕೂ ಮಾಧವನಾಗಿರುವುದೇ ಕಾರಣ ಎಂಬುದಾಗಿ ಈ ಮೂರು ನಾಮಗಳು ಒಂದು ಸೌಲಭ್ಯವನ್ನು ಹೇಳ್ತಾಳೆ, ಒಂದು ಪರತ್ವವನ್ನು ಹೇಳ್ತಾಳೆ. ಇದೆರಡಿದ್ರೆ ಮಾತ್ರ ಸಾಲದು, ಶ್ರೀಯಪತಿತ್ವ ಬೇಕು. ಪುರುಷಕಾರವನ್ನು ಮಾಡಿ ಪರಮಾತ್ಮನೊಡನೆ ಆತ್ಮವನ್ನು ಕೂಡಿಸುವವಳು ಮಹಾಲಕ್ಷ್ಮಿ. ಆದ್ದರಿಂದ ಪುರುಷಕಾರ. ಹೀಗೆ ಪರತ್ವ, ಸೌಲಭ್ಯ, ಶ್ರೀಯಪತಿತ್ವ ಸೂಚಕವಾದ ಅನೇಕ ನಾಮಗಳನ್ನು ಅನೇಕ ಬಾರಿ ಹೇಳಿದ್ವಿ. ಎನ್ರು ಅಂತಾಳೆ. ವೈಗುಂದನ್ ಎನ್ನೆನ್ನೆ 2 ಬಾರಿ ಎನ್ರು ಇದೆ. ಅರ್ಥವೇನು? ಫಲಮುರೈ, ಹಲವಾರು ಬಾರಿ ಹಲವಾರು ನಾಮಗಳನ್ನು ಹೇಳಿದ್ದಾಯಿತು, ಅವಳಿಗೆ ಹೇಳಲಿಲ್ಲ. ಮತ್ತಿನ್ನೇನು? ಮಾಮಾಯನ್, ಮಾಧವನ್, ವೈಗುಂದನ್, ಎನ್ನೆನ್ನೆ. ಸರಿ, ಹೇಳಿದ ಮೇಲೆ ಏನು? ಮಾಮೀರವಳ ಎಳುಪ್ಪೀರೋ. ಈ ನಾಮಗಳೆಲ್ಲವನ್ನ ನೀವು ಹೇಳಿ ಅವಳನ್ನು ಎಚ್ಚರಿಸಿರಿ ಎಂಬುದಾಗಿ ಆಂಡಾಳ್ ಆ ಮಾಮೀರ್ ಅವಳನ್ನ ಪ್ರಾರ್ಥನೆ ಮಾಡ್ತಕ್ಕಂತಹ ಒಂದು ಪಾಶುರ. ಇದರಲ್ಲಿ ಇನ್ನೊಂದು ವಿಶೇಷವಿದೆ. ಅದು ಏನು ಅಂದರು, ಲೋಕದಲ್ಲಿ ಇದೆಲ್ಲ ನಮಗೆ ತ್ಯಾಜ್ಯ. ಯಾವುದು? ಉನ್ನತವಾದ ಸೌಧವೋ, ಉತ್ಕೃಷ್ಟವಾದ ಐಶ್ವರ್ಯವೋ, ಲೌಕಿಕವಾದದ್ದೆಲ್ಲ ನಮಗೆ ತ್ಯಾಜ್ಯ.
ಹಾಗಿರುವಾಗ ಆಂಡಾಳ್ ಇವಳ ಮನೆಯನ್ನು ವರ್ಣನೆ ಮಾಡ್ತಾಳಲ್ಲ. ನವರತ್ನ ಖಚಿತವಾದ ಮನೆ ಇದೆ, ದೀಪ ಬೆಳಗ್ತಾ ಇದೆ, ಹಂಸತೂಲಿಕಾ ತಲ್ಪ ಇದೆ, ಧೂಪ ಪರಿಮಳಿಸ್ತಾ ಇದೆ, ಭೋಗ. ಆ ಮನೆಯ ವೈಭವವನ್ನ ಆಂಡಾಳ್ ಕೊಂಡಾಡ್ತಾ ಇದ್ದಾಳಲ್ಲ, ಇದು ಉದ್ದೇಶವ, ವ್ಯಕ್ತಿ ಉದ್ದೇಶ. ಆದರೆ ಅವರ ಭೋಗಭಾಗ್ಯಗಳು, ಒಬ್ಬ ಪರಮ ಭಾಗವತೋತ್ತಮರು ಇರ್ತಾರೆ, ಅವರಿಗೆ ಅಪಾರವಾದ ಐಶ್ವರ್ಯ ಇದೆ ಅನ್ನೋಕ್ಕೋಸ್ಕರ ಅವರು ಉದ್ದೇಶ್ಯರ. ಇನ್ನೊಬ್ಬರು ಪಾಪ ದರಿದ್ರಾವಸ್ಥೆಯಲ್ಲಿರ್ತಾರೆ, ಪರಮ ಭಾಗವತೋತ್ತಮರು, ಅವರು ದರಿದ್ರರು ಎಂಬುದಕ್ಕಾಗಿ ಅವರು ತ್ಯಾಜ್ಯವ. ಐಶ್ವರ್ಯವನ್ನ ಇಟ್ಟು ಭಾಗವತರನ್ನು ನಿಷ್ಕರ್ಷ ಮಾಡುವುದು ಅತಿ ದೊಡ್ಡ ಭಾಗವತಾಪಚಾರವಲ್ಲವ. ಇಲ್ಲಿ ಆಂಡಾಳ್ ಇವಳ ಮನೆಯ ಐಶ್ವರ್ಯವನ್ನ ಕೊಂಡಾಡ್ತಾ ಇದ್ದಾಳಲ್ಲ ಅಂದರು. ಅದಕ್ಕೆ ಒಂದು ದೃಷ್ಟಾಂತವನ್ನ, ಒಂದು ಕಥೆಯನ್ನು ನಮಗೆ ಹೇಳ್ತಾರೆ ವ್ಯಾಖ್ಯಾತಗಳು. ಏನು ಕಥೆ ಅಂತ ಕೇಳಿದ್ರೆ, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬರುವ ಒಂದು ಕಥೆ. ವಿಶ್ವಾಮಿತ್ರ ಮುನಿಗಳಿಗೆ ಗಾಲವ ಅಂತ ಒಬ್ಬ ಶಿಷ್ಯ. ಅವನು ಪಾಪ ತುಂಬ ಬಡವ. ವಿಶ್ವಾಮಿತ್ರರ ಬಳಿಯಲ್ಲಿ ಗುರುಕುಲ ವಾಸವನ್ನು ಮಾಡ್ತಾನೆ, ವಿದ್ಯೆಯನ್ನು ಕಲಿತಾನೆ, ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ಆಗ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ಗುರುದಕ್ಷಿಣೆಯನ್ನು ಕೊಡ್ತಾರೆ. ಇವನು ಕೊಡಬೇಕು ಅಂತ ಆಸೆ, ಇವನ ಬಳಿ ಏನೂ ಇಲ್ಲ. ಪಾಪ ಇವನು ದರಿದ್ರನಾದವನು, ಇವನ ಬಳಿಯಲ್ಲಿ ಏನೂ ಇಲ್ಲ. ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ. ಆಚಾರ್ಯ, ನಿಮಗೆ ನಾನು ಏನು ಸಮರ್ಪಣೆ ಮಾಡಲಿ ಎಂದ. ವಿಶ್ವಾಮಿತ್ರ ಹೇಳ್ತಾರೆ, ಏನು ಬೇಡಪ್ಪ, ನೀ ನನಗೆ ಶುಶ್ರೂಷೆ ಮಾಡಿದೀಯ, ಆಶ್ರಮದಲ್ಲಿ ಇರುವಾಗ ನನಗೆ ಸೇವೆ ಮಾಡಿದೀಯ, ಆ ಸೇವೆಯೇ ನನಗೆ ಗುರುದಕ್ಷಿಣೆ, ಏನು ಬೇಡ ಅಂದರು. ಅವ್ರು ಎಷ್ಟೇ ಬೇಡ ಅಂತ ನಿರ್ಬಂಧಿಸಿದ್ರು ಇವನು ಕೇಳೋದೇ ಇಲ್ಲ. ನಾನೇನಾದರೂ ಕೊಡಬೇಕು ಅಂತ ಬಲಾತ್ಕಾರ ಮಾಡ್ತಾನೆ. ಹಿರಿಯರಾದವರನ್ನು, ಗುರು ಹಿರಿಯರನ್ನು ಬಲಾತ್ಕಾರ ಮಾಡಬಾರ್ದು, ಅದು ಅಪಚಾರ. ಇವನು ಎಷ್ಟವರು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಕೋಪ ಬಂತು. ಏನು ಹೇಳಿದ್ರು, ಒಂದು ಕಿವಿ ಕಪ್ಪಾಗಿ, ಬಾಲ ಮಾತ್ರ ಬಿಳುಪಾಗಿ, ಮೈಯೆಲ್ಲ ಬೆಳ್ಳಗಿರ್ತಕ್ಕಂತಹ, ಒಂದು ಕಣ್ಣು ಕಪ್ಪಗಿರ್ತಕ್ಕಂತಹ ಒಂದು 5,000 ಕುದುರೆ ತಗೊಂಬ ಅಂತ ಹೇಳ್ಬಿಟ್ರು ಕೋಪದಲ್ಲಿ. ಒಂದು ಕುದುರೆ ಸಿಗ್ಬೋದು, 5,000 ಕುದುರೆ ಸಿಗುತ್ತಾ? 1,000 ಸಿಗೋದೇ ಕಷ್ಟ. 5,000 ಅಂತ ಸ್ಕಾಂದ ಪುರಾಣ ಹೇಳುತ್ತೆ, ಮಹಾಭಾರತ 1,000 ಅಂತ ಹೇಳುತ್ತೆ. ಎಷ್ಟೋ ಇರಲಿ ಸಂಖ್ಯೆ. ಆ ಗಾಲವನಿಗೆ ಇಂತಹ ಕುದುರೆ ತಗೊಂಬಂದು ಕೊಡೋ ಗುರುದಕ್ಷಿಣೆ ಅಂದ್ಬಿಟ್ರು. ಏನು ಮಾಡ್ತಾನೆ ಅಂತ ಕುದುರೆ ಇದೆಯಾ ಭೂಮಂಡಲದಲ್ಲಿ ಅದೇ ಗೊತ್ತಿಲ್ಲ. ಇದ್ರೂ 1-2 ಇರ್ಬೋದು, 1,000 ಗಟ್ಟಲೆ ಇರುತ್ತಾ, ಎಲ್ಲಿಂದ ತರೋದು ಕುದುರೆನ? ಅಯ್ಯೋ, ಗುರುಗಳು ಈಗ ಅಪ್ಪಣೆ ಮಾಡಿಬಿಟ್ರು, ಈಗ ಏನು ಮಾಡಲಿ, ದಕ್ಷಿಣೆ ಕೊಡದೆ ಹೋದರೆ ಅಪರಾಧ. ಏನು ಮಾಡೋದು ಏನು ತೋಚದೆ ಹೋ ಅಂತ ಅಳ್ತಾನೆ. ಕಾಡಿನ ಮಧ್ಯದಲ್ಲಿ ಕುಳಿತುಕೊಂಡು ಈ ಗಾಲವ ಹೋ ಅಂತ ಅಳ್ತಾನೆ. ಅವನಿಗೆ ಪರಮ ಮಿತ್ರನಾದವನು ಗರುಡ, ಪರಮಾತ್ಮನ ವಾಹನವಾದ ಗರುಡ ಈ ಗಾಲವನಿಗೆ ಮಿತ್ರ. ಇವನ ಅಳೋ ಶಬ್ದ ಗರುಡನ್ ಕೇಳಿಸ್ತು. ಇದೇನಿದು, ನನ್ನ ಮಿತ್ರ ಹೀಗೆ ರೋದನ ಮಾಡ್ತಾ ಇದ್ದಾನಲ್ಲ, ಏನಿರ್ಬೋದು ಅಂತ ಹೇಳಿ ಬಂದು ಆ ಗಾಲವನ ಬಳಿಯಲ್ಲಿ ಕೇಳ್ತಾನೆ, ಮಿತ್ರ ಯಾಕೆ ಹೀಗೆ ಅಳ್ತಾ ಇದೆಯಾ ಅಂತ. ಹೀಗೆ ನಮ್ಮ ಗುರುಗಳು ಹೇಳಿಬಿಟ್ರು, ಅಂತಹ ಕುದುರೆ ಇದೆಯೋ ಇಲ್ವೋ, ನಾ ಎಲ್ಲಿಂದ ತರಲಿ ಅಂತ ಅಳ್ತಾ ಇದ್ದೀನಿ. ಅದಕ್ಕೆ ಹೇಳ್ದ, ಗುರುಗಳ ಬಾಯಲ್ಲಿ ಬಂದಿದೆ ಅಂದರೆ ಅದಿದೆ. ಇಲ್ಲದೇ ಇರುವ ಅಸತ್ಯವಾದ ಮಾತು ಮಹಾಪುರುಷರ ಬಾಯಲ್ಲಿ ಬರೋಲ್ಲ. ವಿಶ್ವಾಮಿತ್ರರು ಗಾಯತ್ರಿ ಮಂತ್ರ ದ್ರಷ್ಟಾರರು, ಮಹಾಪುರುಷರು. ಅವ್ರ ಬಾಯಲ್ಲಿ ಬರೋ ಮಾತು ಸುಳ್ಳಾಗಲ್ಲ. ಅವ್ರ ಬಾಯಲ್ಲಿ ಅಂಥ ಕುದುರೆ ತಗೊಂಬ ಅಂತ ಮಾತು ಬಂದಿದೆ ಅಂದರೆ ಅಂಥ ಕುದುರೆ ಭೂಮಿ ಮೇಲೆ ಇದೆ. ನಾವು ಹುಡ್ಕೋಣ, ನೀ ನನ್ನ ಬೆನ್ನ ಮೇಲೆ ಕೂತ್ಕೋ, ನಾ ಎಲ್ಲ ಕಡೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಅಂಥ ಕುದುರೆಯನ್ನು ಹುಡುಕಿ ತರೋಣ ಅಂದ. ಸರಿ, ಗಾಲವನು ಗರುಡನು ಜೊತೆಯಾಗಿ ಹೊರಡ್ತಾರೆ. ಇಬ್ಬರು ಹಾಗೆ ಹೊರಟಾಗ ಎಲ್ಲ ಒಂದೊಂದು ಕಡೆ 1-2 ಕುದುರೆ 3 ಕುದುರೆ ಹಾಕಿ ಸಿಗತ್ತೆ. ಹಾಗೆ ಅವರು ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿನ ಸಾಯಂಕಾಲವಾಗಿಬಿಡುತ್ತೆ. ಇಬ್ಬರಿಗೂ ಆಯಾಸವಾಗಿರುತ್ತೆ. ಆಗ ಗರುಡ ಹೇಳ್ತಾನೆ, ಮಿತ್ರ, ಇಲ್ಲಿ ಒಂದು ಸ್ಥಳವಿದೆ, ಅಲ್ಲಿ ನಾವುಗಳು ಋಷಭ ಎಂಬತಕ್ಕಂತಹ ಒಂದು ಪರ್ವತವಿದೆ. ಸಮುದ್ರದ ಮಧ್ಯದಲ್ಲಿ ಋಷಭ ಎಂಬ ಒಂದು ಪರ್ವತ, ಅಲ್ಲಿ ಶಾಂಡಿಲಿ ಎಂಬುದಾಗಿ ಒಬ್ಬ ಭಾಗವತೋತ್ತಮಳಿದ್ದಾಳೆ. ಈ ದಿನ ಆ ಭಾಗವತೋತ್ತಮೆಯ ಗೃಹದಲ್ಲಿ ನಾವು ವಿಶ್ರಾಂತಿಯನ್ನು ಪಡೆದು ನಾಳೆ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಗರುಡ ಹೇಳ್ತಾನೆ. ಸರಿ, ಗಾಲವನು ಆ ಗರುಡನು ಆ ಶಾಂಡಿಲಿಯ ಮನೆಗೆ ಬರ್ತಾರೆ. ಅವಳ ಮನೆ ಯಾವುದು? ಸಮುದ್ರದ ಮಧ್ಯದಲ್ಲಿ ಇರುವ ಒಂದು ಪರ್ವತದ ಒಂದು ಚಿಕ್ಕ ಗುಹೆ. ಆ ಗುಹೆ ಒಳಗಡೆ ಅವಳು ಇರ್ತಾಳೆ. ಪರಮ ಭಾಗವತೋತ್ತಮಳು, ಪರಮ ವಿಷ್ಣು ಭಕ್ತಳು, ಭಾಗವತೋತ್ತಮಳು.
ಅವಳಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅಲ್ಲಿಯ ಸಮುದ್ರದ ಮೀನಿನ ವಾಸನೆ ಬರ್ತಾ ಇರುತ್ತೆ, ಸಮುದ್ರ ಅಲೆ ಹೊಡಿತಾ ಇರುತ್ತೆ, ಆ ಗುಹೆ ಒಳಗೆಲ್ಲ ಪಾಚಿ ಕಟ್ಟಿದೆ, ಅದರೊಳಗಡೆ ಅವಳು ವಾಸ ಮಾಡ್ತಾ ಇದ್ದಾಳೆ. ಪರಮ ವಿಷ್ಣು ಭಕ್ತಳು, ಅವಳು ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಾಳೆ. ಹಾಗಿರುವಾಗ ಈ ಗರುಡ ಅವನನ್ನು ಕರ್ಕೊಂಡು ಗರುಡನು ಅಲ್ಲಿಗೆ ಬರ್ತಾರೆ. ಹಾಗೆ ಬಂದಾಗ ಆ ಪರ್ವತಕ್ಕೆ ಶಾಂಡಿಲಿ ಗಾಲವನಿಗೂ ಗರುಡನಿಗೂ ಚೆನ್ನಾಗಿ ಆತಿಥ್ಯವನ್ನೆಲ್ಲ ಮಾಡ್ತಾಳೆ. ಇಬ್ಬರು ರಾತ್ರಿಯ ಭೋಜನವನ್ನು ಮಾಡಿ ಮಲಗಿರುವಾಗ ಈ ಗರುಡನಿಗೆ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ. ಏನು ಭಾವನೆ? ಎಂಥ ಪರಮ ಭಾಗವತೋತ್ತಮಳು, ಎಂತಹ ಪರಮ ವಿಷ್ಣು ಭಕ್ತಳು ಇವಳು ಇಂಥ ಜಾಗದಲ್ಲಿ ಇರೋದ, ಈ ಪಾಚಿ ಕಟ್ಟಿರೋ ಜಾಗ, ಈ ಗುಹೆ, ಈ ಸಮುದ್ರ ಮೀನು ಮೊಸಳೆ ವಾಸನೆ ಇಲ್ಲಿ ಇರುವುದಾ? ಇವಳನ್ನು ಇಲ್ಲಿಂದ ಕರ್ಕೊಂಡೋಗಿ ಯಾವುದಾದರೂ ಒಳ್ಳೆಯ ಸ್ಥಳದಲ್ಲಿ ಬಿಡಬೇಕು ಅಂತ ಗರುಡ ಯೋಚನೆ ಮಾಡ್ತಾರೆ. ಇದೇನು ತಪ್ಪಲ್ಲ, ಪಾಪ ಒಳ್ಳೆ ವಿಷ್ಣು ಭಕ್ತಳು ಒಳ್ಳೆಯ ಸ್ಥಳದಲ್ಲಿ ಇರಲಿ ಎಂಬುದಾಗಿ ಗರುಡನ ಭಾವನೆ. ಹಾಗೆ ಗರುಡ ಭಾವಿಸಿದ್ರೋ ಇಲ್ವೋ, ಅವನ 2 ರೆಕ್ಕೆಗಳು ಸುಟ್ಟು ಹೋದವು. ಗರುಡನ 2 ರೆಕ್ಕೆಗಳು ಕೂಡ ಸುಟ್ಟೋಯ್ತು. ಕೂಡಲೇ ಗಾಲವ ಮಿತ್ರ ನನ್ನ ರೆಕ್ಕೆಗಳು ಸುಟ್ಟೋಯ್ತು ಅಂತ ಅಳುತ್ತಾನೆ ಗರುಡ. ಆಗ ಗಾಲವ ಕೇಳ್ತಾನೆ, ಕಿನ್ನುತೆ ಮನಸಾಧ್ಯಾತಂ ಅಶುಭಂ ಪತತಂಬರ ನಕ್ಯಯಂ ಭವತ ಸ್ವಲ್ಪೋ ವಿಚಾರೋ ಭವಿಷ್ಯತಿ. ನಿನ್ನ ಮನದಲ್ಲಿ ಏನಾದರೂ ನೆನೆಯಬಾರದ್ದನ್ನು ನೆನೆದೆಯಾ? ಕಿಂತು ತೇನ ಮನಸಾಧ್ಯಾತಂ ನೆನೆಯಬಾರದ್ದನ್ನೇನಾದರೂ ನಿನ್ನ ಮನದಲ್ಲಿ ನೆನೆದೆಯಾ? ಇಲ್ಲದೆ ಹೋದರೆ ಮಹತ್ತರವಾದ ಅಪಚಾರ ಏರ್ಪಡದೆ ಹೋದರೆ ಈಗ ನಿನ್ನ ರೆಕ್ಕೆಗಳು ಸುಡುವುದಿಲ್ಲ. ನಿನ್ನಂತಹ ವಿಷ್ಣುವಿಗೆ ವಾಹನನಾದವನ ರೆಕ್ಕೆಯೇ ಸುಡಬೇಕು ಅಂದರೆ ನೀನೇನೋ ದೊಡ್ಡ ಅಪಚಾರ ಮಾಡಿದ್ಯಾ, ಏನು ಮಾಡಿದೆ ಅಂತ ಕೇಳ್ತಾನೆ. ಆಗ ಇವನು ಹೇಳ್ತಾನೆ, ಇಂಥ ಪರಮ ಭಾಗವತೋತ್ತಮೆ ಇಂಥ ಸ್ಥಳದಲ್ಲಿ ಇದ್ದಾಳಲ್ಲ ಅಂತ ನಾನು ನೆನೆಸ್ಕೊಂಡೆ. ಕೂಡಲೇ அந்த பாகவத்தை இருந்த தேசத்தை குறைய நினைத்த அபச்சாரத்தாலே பெரிய தெருவடையன் சிறகு ಸುಟ್ಟದು. ಅಂಥ ಭಾಗವತೋತ್ತಮೆ ಇರುವ ಸ್ಥಳವನ್ನ ಚೆನ್ನಾಗಿಲ್ಲ ಅಂತ ಭಾವಿಸಿದನಲ್ಲವ, ಅದು ಭಾಗವತ ಅಪಚಾರವಾಯಿತು, ಅವನ ರೆಕ್ಕೆ ಸುಟ್ಟೋಯ್ತು. ಅಂದರೆ ಏನು? ಭಾಗವತರಿರುವ ಸ್ಥಳವನ್ನ, ದೇಶವನ್ನ, ಮನೆಯನ್ನ ಕೀಳಾಗಿ ಭಾವಿಸಿದರೆ ದೊಡ್ಡ ಭಾಗವತ ಅಪಚಾರ. ಗರುಡನ ರೆಕ್ಕೆನೇ ಸುಟ್ಟೋಯ್ತು ಅಂದರೆ ನಂಪಾಡೇನು? அந்த ಭಾಗವತ ಇರುಂದ ದೇಶத்தை ಕುರೆಯ ನಿನೈತ್ತ ಅಪಚಾರತ್ತಾಲೆ ಎಂಬುದಾಗಿ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಮಣವಾಳ ಮಾಮನಿ ಜೀಯರ್ ಶ್ರೀವಚನ ಭೂಷಣದಲ್ಲಿ. ಭಾಗವತಾಪಚಾರಂ ಫಲವಿಧಂ, ಭಾಗವತಾಪಚಾರಗಳು ಎಷ್ಟೆಷ್ಟು ವಿಧ ಇದೆ ಅಂತ ಹೇಳ್ತಾ ಬರ್ತಾರೆ. ಅದರಲ್ಲಿ ಭಾಗವತರ ಇರುವ ಸ್ಥಳವನ್ನ ನೋಡಿ ಅಸಖ್ಯ ಪಟ್ಕೊಳ್ಳೋದು, ಜಿಗುಪ್ಸೆ ಪಟ್ಕೊಳ್ಳೋದು, ಅದನ್ನು ಕೀಳಾಗಿ ಭಾವಿಸುವುದು ಮಾಡುವುದು ಪರಮ ಭಾಗವತ ಅಪಚಾರ. ಗರುಡನಿಗೆ ರೆಕ್ಕೆ ಸುಟ್ಟೋಯ್ತು, ನಮ್ಮ ಪಾಡೇನು? ಆದ್ದರಿಂದ ಆಂಡಾಳ್ ಅದಕ್ಕೆ ಬದಲಾಗಿ ಏನು ಮಾಡಬೇಕು? ಭಾಗವತರಿರುವ ಸ್ಥಳವನ್ನು ಕೊಂಡಾಡಬೇಕು, ಅದನ್ನು ವೈಭವೀಕರಿಸಬೇಕು. ಅದೇ ನಮಗೆ ಪುಣ್ಯ ಸ್ಥಳ. ದಿವ್ಯ ದೇಶ ಯಾವುದು? ಎಲ್ಲಿ ಭಾಗವತರಿರ್ತಾರೆ ಅದೇ ದಿವ್ಯ ದೇಶ. ಪರಮಾತ್ಮ ಇದಾನೇನೋದು ನಮಗೆ ಮುಖ್ಯ ಅಲ್ವೇ ಇಲ್ಲ. ಪರಮಾತ್ಮ ಎಲ್ಲ ಕಡೆ ಇರೋವನೇ. ಭಾಗವತೋತ್ತಮರು ಎಲ್ಲಿ ಅಭಿನಿವೇಶ ಇಟ್ಟಿರ್ತಾರೆ, ಎಲ್ಲಿ ಭಾಗವತೋತ್ತಮರು ಪ್ರಿಯವನ್ನ ಮಾಡ್ತಾರೆ ಅದೇ ದಿವ್ಯ ದೇಶ. ಅಂಥ ಸ್ಥಳವನ್ನ ಕೊಂಡಾಡುವುದೇ ಆತ್ಮನಿಗೆ ಉಪಾದೇಯ. ಆದ್ದರಿಂದ ಒಳಗಿರತಕ್ಕಂತಹ ಸಿದ್ಧೋಪಾಯ ನಿಷ್ಠಳಾದ ಪರಮ ಭಾಗವತೋತ್ತಮೆ ಇರುವ ಭವನವನ್ನ ಆಂಡಾಳ್ ಕೊಂಡಾಡ್ತಾಳೆ. ತೂಮಣಿ ಮಾಡತ್ತೆ ಚುತ್ತುಂ ವಿಳಕ್ಕೆರಿಯ ಧೂಪಂ ಕಮಳ ತುಯಿಲಣೆ ಮೇಲ್ ಕಣ್ಬಳರುಂ ಭಾಮಾನ್ ಮಗಳೇ ಎಂಬುದಾಗಿ ಅಂತಹ ಭಾಗವತೋತ್ತಮೆ ಇರುವ ಸ್ಥಳವನ್ನ, ಗೃಹವನ್ನ ಕೊಂಡಾಡುತ್ತಾ ಅವಳ ಜೊತೆಯಲ್ಲಿ ಶರೀರ ಬಾಂಧವ್ಯವನ್ನ ಅಪೇಕ್ಷೆ ಪಡುತ್ತಾ ಅವಳೊಡನೆ ಸಕಲ ವಿಧವಾದ ಸಂಬಂಧವನ್ನ ಅಪೇಕ್ಷೆ ಪಟ್ಟು ಅವಳನ್ನ ಹೊರಗೆ ಎದ್ದು ಬಂದು ಬಾಗಿಲನ್ನು ತೆರೆದು ಹೊರಗೆದ್ದು ಬಂದು ತಮ್ಮ ಒಟ್ಟಿಗೆ ನಾಯಕಿಯಾಗಿ ಎದ್ದು ಕೃಷ್ಣ ಸಮಾಗಮವನ್ನು ಉಂಟು ಮಾಡಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಾ 9ನೇ ದಿನದ ಪಾಶುರವನ್ನ ದೇವಿ ಆಂಡಾಳ್ ಪೂರ್ಣ ಮಾಡ್ತಾಳೆ. ತೂಮಣಿ ಮಾಡತ್ತೆ ಚುತ್ತುಂ ಬಿಳಕ್ಕೆರಿಯ ಧೂಪಂ ಕಮಳ
துயிலனை மேல் கண் வளரும் மாமான் மகளே மணிக்கதவம் தாழ்த்திரவாய் மாமீரவளை எழுப்பீரோ உன் மகள் தான் ஊமையோ அன்னிச்சவிடோ அனந்தலோ ஏமப்பெரும் துயில் மந்திரப்பட்டாளோ மாமாயன் மாதவன் வைகுந்தனென்னே நாமம் பலவும் நவின்னேலோரெம்பாவாய் சோச்சிஷ்டமாலிகா கந்தபந்துரஜிஷ்ணவே விஷ்ணுசித்ததனூஜாயை கோதாயை நித்யமங்கலம் மாதೃಶா கிஞ்சனத்ராண பத்தகங்கணபாணயே விஷ்ணுசித்ததனூஜாயை கோதாயை நித்யமங்கலம் ஸ்ரீமத்யை விஷ்ணுசித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்கலம் திருவாடிப்பூரத்தில் ஜகத்துதித்தாள் வாழியே திருப்பாவை 30 சப்பினாள் வாழியே பெரியாழ்வார் பெத்தெடுத்த பெண் பிள்ள வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி உகந்தளித்தாள் வாழியே மறுவாரும் திருவல்லி வடநாடி வாழியே வன்பொதுவனார் கோதை மலர்பதங்கள் வாழியே ஆண்டாள் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.